ಜಗವೇ ಒಂದು ರಣರಂಗ, ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗವು ಕೆಲಸವು ಮುಂದೆ. ದೊಡ್ಡವನಾಗ ಏನ್ ಮಾಡ್ತೀಯ ಅಂದ್ರೆ ಏನಾದ್ರು ಒಂದಿತ್ತ ಅಂತ ತಲೆಯಲ್ಲಿ ಆಗ ಇವರು ಡಾಕ್ಟರ್, ಇಂಜಿನಿಯರ್, ಲಾಯರ್ ಅಥವಾ ಲೂಸರ್, ಡೆಲ್ ಅಂತ ಒಂದಿರ್ತಾರ ಹಂಗೆ. ಬಟ್ ಮೈಸೂರಲ್ಲಿ ಪೋಲಿಯಲ್ಲಿ ಬೇಕಂದ್ರೆ ಅಲ್ಲಿ ಸುತ್ತಾಡ್ಕೊಂಡು ಆರಾಮಾಗಿರ್ಬೋದಾಯ್ತು. ವಿದ್ಯಾರ್ಥಿ ಭವನ್ ಬೋರ್ ಆಗಿ ಮೈಲಾರಿ ತಿನ್ನಕ್ ಹೋಗಿದ್ದೆ. ಎಕ್ಸಾಕ್ಟ್ಲಿ. ಭಾರತದಲ್ಲೇ ಅತ್ಯಂತ ದೊಡ್ಡ ಸ್ಕಿಲ್ ಅಸೆಸ್ಮೆಂಟ್ ಕಂಪನಿ 2000 ಸ್ಥಾಪನೆ ಮಾಡಿ ಕಟ್ಟಿದ್ದಾರೆ. ವಿದಿನ್ 5 years ಅಲ್ಲೇ ಅವಾಗೆ ನಾವು 1 ಕೋಟಿ ಜನದ ಮೇಲೆ ಟೆಸ್ಟ್ ಮಾಡ್ತೀವಿ. ನಿಮ್ಮ ಒಂದು ಫಸ್ಟ್ 100 days ಮೆರಿಟ್ ಟ್ರ್ಯಾಕ್ದು ಹೆಂಗಿತ್ತು ಸರ್? ಸರಿ ಯಾಕೂ ಸಿಗುದು. ಧೈರ್ಯ ಇದ್ರೆ ಇವತ್ತೇ ಬಿಡು. ಹಿಂಗೆಲ್ಲ ಆದ್ರೆ ನೀನು ಆಂಟ್ರಪ್ರನರ್ ಆಗದೇ ಇಲ್ಲ. ಆಂಟ್ರಪ್ರನರ್ಶಿಪ್ ಅನ್ನೋದು ಬಹಳ ಲೋನ್ಲಿ ಜರ್ನಿ. ಸೊ ಆಲ್ಮೋಸ್ಟ್ ಶಟ್ ಡೌನ್ ಅಂತಾನೆ ಅಲ್ಲಿಂದ ವಿ ಕ್ಲಾಡ್ ಬ್ಯಾಕ್. ಆ ಜರ್ನಿ ಹೇಗೆ ಸರ್? ಅಂದ್ರೆ ಒಂದು ಡಿಬೇಟ್ ಇಂಡಿಯಾ ವರ್ಸಸ್ ಭಾರತ ಅನ್ನೋದು. ಹೌದು, ಕೋರ್ಸ್ ವೆರಿ ಇನ್ಫ್ಲೂಯೆನ್ಸ್ ಬೈ ದ ಗಾಂಧಿಯನ್ ಥಾಟ್. ಅಂಡ್ ಗಾಂಧೀಜಿ ಹೇಳಿದ್ರು ನಮ್ಮ ಭಾರತದ ಸೋಲ್ ರೆಸೈಡ್ಸ್ ಇನ್ ಆರ್ ವಿಲೇಜಸ್ ಅಂತ. ಭಾರತಕ್ಕೆ ಬೇಕಾಗಿರೋದು ಜೆನ್ AI ಅಷ್ಟೇ ಅಲ್ಲ, ಜನ್ AI ಬೇಕಂತ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಒಂದು ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕದ ಉದ್ಯಮ ಮತ್ತು ಸ್ಟಾರ್ಟಪ್ ಲೋಕದ ಸಾಧಕರ ಜೊತೆ ಕನ್ನಡದಲ್ಲಿ ಮಾತನಾಡ್ತಾ ಅವರ ಬದುಕು, ಅವರ ಉದ್ಯಮದ ಪ್ರಯಾಣ, ಅವರು ಎದುರಿಸಿದ ಸವಾಲುಗಳು ಮತ್ತು ಅವರ ಜೀವನದ ಕಥೆಯಿಂದ ಪಾಠಗಳನ್ನ ನಮ್ಮ ಯುವ ತಲೆಮಾರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮುಂದೆ ಬನ್ನಿ ಪಾಡ್ಕಾಸ್ಟ್. ನಾನು ನಿಮ್ಮ ಹೋಸ್ಟ್ ವಸಂತ್, ಹಾಗೆ ನನ್ನ ಜೊತೆ ಇದ್ದಾರೆ ನನ್ನ ಕೋ ಹೋಸ್ಟ್ ಕಿರಣ್. ಮೊದಲಿಗೆ ಎಲ್ರಿಗೂ 79ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಈ ಸ್ವಾತಂತ್ರ್ಯ ದಿನದ ಒಂದು ವಿಶೇಷ ಏನಂತಂದರೆ, ನಮ್ಮ ಜೊತೆ ಒಬ್ಬರು ಬಹಳ ವಿಶೇಷವಾದ ಅತಿಥಿನ ನಾವು ಕರ್ಕೊಂಡು ಬಂದಿದ್ದೀವಿ. ಅವರು ಬೆಂಗಳೂರಿನ ಬಸವನಗುಡಿಯಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವರು. ಅದಾದ ನಂತರ ಇಂಜಿನಿಯರಿಂಗ್ ಓದಿ, ಇಂಜಿನಿಯರಿಂಗ್ ಮುಗಿದ ನಂತರ ದಿನಗಳಲ್ಲಿ ಆಗಷ್ಟೇ ಭಾರತಕ್ಕೆ IT ಕ್ರಾಂತಿ ದೊಡ್ಡ ಮಟ್ಟದಲ್ಲಿ ಬರ್ತಿದ್ದಂಥ ದಿನಗಳಲ್ಲಿ ಅವರು ಮನಸ್ಸು ಮಾಡಿದರೆ ಸಲೀಸಾಗಿ ಯಾವುದೇ ದೇಶದಲ್ಲಿ ಹೋಗಿ ಕೂಡ ನೆಲೆಗೊಳ್ಬೋದಾಗಿತ್ತು. ಆದರೆ ಅವರು ಭಾರತದಲ್ಲೇ ಉಳಿಬೇಕು, ಕರ್ನಾಟಕದಲ್ಲೇ ಉಳಿಬೇಕು, ಇಲ್ಲೇ ಒಂದು ದೊಡ್ಡ ಬದಲಾವಣೆ ತರುವಂತಹ ಸಂಸ್ಥೆಗಳನ್ನ ಕಟ್ಟಬೇಕು, ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದುವರೆದು ಒಂದು ಬಹಳ ದೊಡ್ಡ, ಭಾರತದಲ್ಲೇ ಅತ್ಯಂತ ದೊಡ್ಡ ಸ್ಕಿಲ್ ಅಸೆಸ್ಮೆಂಟ್ ಕಂಪನಿ 2000 ಸ್ಥಾಪನೆ ಮಾಡಿ ಕಟ್ಟಿದ್ದಾರೆ. ಇವತ್ತಿಗೂ ಅದು ಭಾರತದ ಅತ್ಯಂತ ದೊಡ್ಡ ಸ್ಕಿಲ್ ಅಸೆಸ್ಮೆಂಟ್ ಕಂಪನಿಯಾಗಿ ನಡೀತಾ ಇದೆ. ಅದಲ್ಲದೆ ಅವರು ಹೆಲ್ಡ್ ಹೈ, ಹಾಗೆ ಒನ್ ಬ್ರಿಡ್ಜ್ ಮತ್ತು ಗೇಮ್, ಈ ಥರದ ಹಲವಾರು ಸಂಸ್ಥೆಗಳನ್ನ ಕೂಡ ಸ್ಥಾಪಿಸಿ ದೊಡ್ಡ ಮಟ್ಟದಲ್ಲಿ ಸಮಾಜದಲ್ಲಿ ಬದಲಾವಣೆ ತರುವಂತಹ ಕೆಲಸಕ್ಕೆ ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಅವ್ರು ನಮ್ಮ ಜೊತೆ ಇರೋದ್ರ ಬಗ್ಗೆ ನಮ್ಗೆ ತುಂಬ ತುಂಬ ಸಂತೋಷ ಇದೆ. ಅವ್ರ ಜೊತೆ ಮಾತಾಡೋಣ, ಅವರ ಜೀವನದ ಪ್ರಯಾಣವನ್ನು ತಿಳ್ಕೊಳ್ಳೋಣ. ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಇರುವಂತಹ ಮದನ್ ಪದಕಿ ಅವರಿಗೆ ಸ್ವಾಗತ. ಮದನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ ವಸಂತ್, ಕಿರಣ್. ಇಟ್ಸ್ ಅ ಪ್ಲೆಷರ್ ಟು ಬಿ ಹಿಯರ್. ಎಲ್ರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಅವರ್ ಪ್ಲೆಷರ್. ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ಜನರಲಿ ನಿಮ್ಮನ್ನು ನಾವು ಯೂಟ್ಯೂಬಲ್ಲಿ ಟೆಡ್ ಟಾಕ್ಸಲ್ಲಿ ನೋಡಿದ್ದೀವಿ ಸಾಕಷ್ಟು ಬಾರಿ. ಸ್ಟಾರ್ಟಿಂದ ನಿಮ್ಮ ಒಂದು ರೆಗ್ಯುಲರ್ ಡೇ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ ಸರ್. ನಿಮ್ಮ ರೆಗ್ಯುಲರ್ ಡೇ ಹೆಂಗಿರುತ್ತೆ, ನಿಮ್ಮ ಹಾಬೀಸು, ಹ್ಯಾಬಿಟ್ಸ್ಗಳೇನು, ಅದ್ರ ಸುತ್ತ ಸ್ವಲ್ಪ ಹೇಳಿ. ಓಕೆ, ಅಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ. 6 ಕಾಲಂಗೆ ಎದ್ದು ಒಳ್ಳೆ ಒಂದು ನಮ್ಮ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಡೋಸ್ ಸ್ಟಾರ್ಟ್ ಮಾಡಿ 6:45 ಮನೇಲಿ ತಕ್ಕತೈ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಬ್ರು ಸ್ಕೂಲ್ಗೆ ಹೋಗ್ಬೇಕು. ಓಕೆ. 7:20 7:30 ನಾವು ಮೋಸ್ಟ್ಲಿ ಅದರ ಒಲಿಂಪಿಕ್ 100 ಮೀಟರ್ ರೇಸ್ ಆದರೆ ಗೆಲ್ತೀವಿ ಆ ಬಸ್ ಹಿಡಿಯೋದ್ರಲ್ಲಿ. ಅವ್ರು ಬಿಟ್ಬಿಟ್ಟು ಬಂದು ನಾನು ದಿನ ಒಂದು 15-20 ನಿಮಿಷ, ಒಂದು 7-8 ವರ್ಷದಿಂದ ಅಭ್ಯಾಸ, ಒಂದು ಭಗವದ್ಗೀತೆ ಶ್ಲೋಕ, ಒಂದು ಭಾಗವತದೊಂದು ಶ್ಲೋಕ, ಒಂದು ಸುಂದರಕಾಂಡದೊಂದು, ವಿಷ್ಣು ಸಹಸ್ರನಾಮ, ಇದೆಲ್ಲ ಒಂದು 10-15 ನಿಮಿಷ ಬರೆದು ಅಲ್ಲಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಎಕ್ಸಸೈಸ್ ಮಾಡಿ 9 ಗಂಟೆಗೆ ಪೂಜೆಗೆ ಕೊಡ್ತೀನಿ. ಅದೊಂದು ಮುಕ್ಕಾಲು ಗಂಟೆ, 10 ಗಂಟೆಯಿಂದ ದಿನ ಸ್ಟಾರ್ಟು. ಅಂದರೆ ಬೆಂಗಳೂರಲ್ಲಿ ಇರುವಾಗ ಅಲ್ಲಿ ಬೆಂಗಳೂರಲ್ಲಿ ಸುತ್ತಾಡ್ಕೊಂಡು ಮೀಟಿಂಗ್ಗಳು ಮಾಡಿಕೊಂಡು ಆದಷ್ಟು ಮನೇಲೇ ಊಟ, ಹೊರಟ್ರು ಡಬ್ಬ ತೊಗೊಂಡು
ಓಕೆ. ನನ್ನ ವೈಫ್ ಅಟ್ಲೀಸ್ಟ್ ಪ್ಯಾಕ್ ಮಾಡಿ, ರೂಪ ಅಂತ ನನ್ನ ಹೆಂಡತಿ ಹೆಸರು. ಸೊ ಮೀಟಿಂಗ್ಗಳು ಮಾಡಿಕೊಂಡು ಸಾಯಂಕಾಲ ಮನೆಗೆ ಬಂದು ನಾವು ಭಾಳ ಸಂಗೀತ ಪ್ರಿಯ ಫ್ಯಾಮಿಲಿ. ಓಕೆ. ಸೊ ರಾತ್ರಿ 9 ಗಂಟೆ ಆದಮೇಲೆ ಯಾವುದೋ ಒಂದು ಹಾಡು ಆಡ್ಕೊಂಡು ಮಾತಾಡಿಕೊಂಡು 10:30, 11 ನಿಮ್ಮ ದಿನಚರಿ ಕೇಳಿದಾಗ ಒಂದು ರೀಸೆಂಟಾಗಿ ಒಂದು ಆಚಾರ್ ಆ್ಯಂಡ್ ಕಂಪನಿ ಅಂತ ಒಂದು ಮೂವಿ ಬಂದಿತ್ತು. ಸೊ ಆ ಹಳೆಯ ಬೆಂಗಳೂರು ದಿನಗಳ ಒಂದು ಸ್ವಲ್ಪ ಒಂಥರ ನಾಸ್ಟಾಲಜಿಕ್ ಫೀಲ್ ಬರುತ್ತೆ ಸರ್. ಕರೆಕ್ಟ್. ಬಟ್ ಫಿಟ್ನೆಸ್ ಅಂತ ಹೇಳಿದ್ರೆ ಫಿಟ್ನೆಸ್ಗೆ ಏನು ಮಾಡ್ತೀರಾ? ಯೋಗನ ಅಥವಾ ಸೂರ್ಯ ನಮಸ್ಕಾರ ಅಂತೂ ಮಾಡ್ತೀನಿ, ಅದೊಂದು 10 ವರ್ಷದಿಂದ ನಡೀತಾ ಇದೆ. ಬಟ್ ವಾಕಿಂಗು, ಟ್ರೆಡ್ಮಿಲ್ಲು, ಈ ಅಫ್ಕೋರ್ಸ್ ನಮ್ಮ ಪ್ರಾಣಾಯಾಮ ಅದೊಂದು ಅರ್ಧ ಮುಕ್ಕಾಲು ಗಂಟೆ ಅಟ್ಲೀಸ್ಟ್ ಇಟ್ ಸೆಟ್ಸ್ ದ ಡೇ. ರೈಟ್. ನಾವು ಪ್ರತಿಯೊಬ್ಬ ಫೌಂಡರ್ ಜೊತೆ ಮಾತಾಡುವಾಗಲೂ ಇದನ್ನೊಂದು ಕೇಳೋ ಸರ್, ಅಂದರೆ ಫೌಂಡರ್ಸಿಗೆ ಅವ್ರದ್ದೇ ಆದ ಒಂದು ಪ್ರಯಾಣ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಆರೋಗ್ಯ ಯಾವಾಗಲೂ ಕಡೆಗಣಿಸ್ತಾರೆ ಅಂತ. ಸೊ ಹಾಗಾಗಿ ಅವ್ರ ದಿನಚರಿ ಹೇಗಿರುತ್ತೆ ಮತ್ತು ಆರೋಗ್ಯದ ಬಗ್ಗೆ ಅವ್ರು ಏನು ಮಾಡ್ತಾರೆ ಅಂತ ಒಂದು ತಿಳ್ಕೊಳ್ಳುವಂಥದ್ದನ್ನ. ಇಲ್ಲ, ಐ ಥಿಂಕ್ ಆರೋಗ್ಯ ಫಿಸಿಕಲ್ ಒಂದು ಪಾರ್ಟು, ಬಟ್ ಐ ಥಿಂಕ್ ನಾವು ಆಂಟ್ರಪ್ರನರ್ಸ್ ಅಥವಾ ಪ್ರೊಫೆಷನಲ್ಸ್ ಆಗಿ ಆ ಸ್ಟ್ರೆಸ್ನ ಅಬ್ಸಾರ್ಬ್ ಹೆಂಗೆ ಮಾಡೋದು ಅನ್ನೋದೊಂದು ವಿಧ ತಿಳಿಯೋದು ಭಾಳ ಇಂಪಾರ್ಟೆಂಟ್. ಅದು ನಾನು ದೇವ್ರ ಮನೇಲಿ ಕೂತಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಅದು ನನಗೆ ಇನ್ನು ಮುಂದಿನ ನೆಕ್ಸ್ಟ್ 10 hours 12 hours ಬೇಕಾದ ಒಂದು ಎನರ್ಜಿ ಕೊಡುತ್ತೆ. ಸೊ ದಟ್ಸ್ ವೇರ್ ಐ ಡಿರೈವ್ ಮೈ ಸ್ಟ್ರೆಂತ್. ರೈಟ್. ಸೂಪರ್ ಸರ್. ಹಾಗೆ ಐ ಥಿಂಕ್ ನಿಮ್ಮ ಬಾಲ್ಯದ ಬಗ್ಗೆ ಒಂಚೂರು ಮಾತಾಡೋಣ. ಅಂದರೆ ನೀವು ಬಸವನಗುಡಿಲಿ ಹುಟ್ಟು ಬೆಳೆದಿದ್ದು ಅಂತ ಹೇಳಿದ್ರಿ. ಚಾಮರಾಜಪೇಟೆ ಬಸವನಗುಡಿ ಪಕ್ಕ. ನೀವು ಹುಟ್ಟಿ ಬೆಳೆದ ಕಾಲಕ್ಕೂ ಈಗ ಬಹಳಷ್ಟು ವ್ಯತ್ಯಾಸ ಕೂಡ ಆಗಿದೆ. ಸೊ ನಿಮ್ಮ ಒಂದು ಬಾಲ್ಯ ಹೇಗಿತ್ತು ಸರ್? ನಿಮ್ಮ ಮನೇಲಿ ಯಾರ್ಯಾರು ಇದ್ರಿ, ನೀವು ಆ ಕಾಲದಲ್ಲಿ ಹೇಗಿತ್ತು, ನಿಮ್ಮ ಅರ್ಲಿ ಚೈಲ್ಡ್ಹುಡ್ ಇನ್ಫ್ಲೂಯೆನ್ಸಸ್ ಏನಿತ್ತು? ಹುಟ್ಟಿದ ಹುಬ್ಳಿಲಿ. ಓಕೆ. ಬಟ್ ಅದೇ ನಮ್ಮ ತಾಯಿಯವರ ತವರೂರದು. ಓಕೆ. ಬಟ್ ಅಫ್ಕೋರ್ಸ್ 3-4 ತಿಂಗಳಿಗೆ ಬೆಂಗಳೂರಿಗೆ ಬಂದು ಚಾಮರಾಜಪೇಟೆ ಫಸ್ಟ್ ಮೇನ್ ರೋಡ್, ಇವಾಗ ಅದು ಗ್ಯಾಪ್ಸ್ಕೊಳ್ಳೋಕ್ಕೂ ಆಗಲ್ಲ, ಅದ್ರ ಮೇಲೆ ಆ ಫಸ್ಟ್ ಮೇನ್ ರೋಡಲ್ಲಿ ನಾವು ಕ್ರಿಕೆಟ್ ಆಡ್ಕೊಂಡು ಬೆಳೆದಿದ್ದು, ಕ್ರಿಕೆಟ್ ಸೈಕಲ್ ಓಡಿಸ್ಕೊಂಡು. ಅದಾದ್ಮೇಲೆ ಚಾಮರಾಜಪೇಟೆ 4th ಮೇನ್ ರೋಡಲ್ಲೇ ಇದ್ದಿದ್ದು. ಬಟ್ ಏನಂದ್ರೆ ಇವಾಗ ಒಂಥರ ಒಂದು ಬೆಂಗಳೂರದ್ದು ಒಂದು ಫೀಲಿಂಗ್ ಬೇಕಂದ್ರೆ ನೀವು ಚಾಮರಾಜಪೇಟೆ, ಬಸವನಗುಡಿ, ಸಮ್ ಪಾರ್ಟ್ಸ್ ಆಫ್ ಮಲ್ಲೇಶ್ವರಂ, ರಾಜಾಜಿನಗರ ಅಲ್ಲೇ ಇರೋದು. ಅದು ಇನ್ನೂ ಇದೆ. ಅದೇ ನಿಜ. ನನ್ಗಿನ್ನ ಭಾಳಷ್ಟು ಚೆನ್ನಾಗಿ ಜ್ಞಾಪಕ ಇದೆ. ಯಾವಾಗೋ ವಾರಕ್ಕೊಂದ್ಸಲಿ ಅಮ್ಮ ₹1 ಕೊಟ್ಬಿಟ್ಟು ಅಲ್ಲಿಂದ ರಂಗರಾವ್ ರೋಡಲ್ಲಿ ಬಂದು ಬ್ರಾಹ್ಮಿಣ್ಸ್ ಕಾಫಿ ಬಾರಲ್ಲಿ ಆ ಕಾಲದಲ್ಲಿ 25 ಪೈಸಾ ಇಡ್ಲಿಗೆ, 50 ಪೈಸಾ ವಡೆಗೆ. ಓಕೆ. ಇವಾಗ ಅದೇ ₹84-85 ಆಗಿದೆ. ಅದಿನ್ನ ಒಂಥರ ವಾರಕ್ಕೊಂದ್ಸತಿ ಅಲ್ಲಿ ಹೋಗದಿದ್ರೆ ಆ ವಾರ ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ. ಅಲ್ಲೇ ಇವಾಗ ಬಸವನಗುಡಿಲೇ ನಾನಿರೋದು. ಎರಡನೇದಾಗ ಹಸಲ್ ಬಸಲ್ ಆಫ್ DVG ರೋಡು, ಗಾಂಧಿ ಬಜಾರು, ಅಷ್ಟು ಜನ ಅಂಗಡಿಗಳು ಇಟ್ಕೊಂಡು ಮಾರಾಟಗಳು ಮಾಡ್ಕೊಂಡು ಅಲ್ಲಿ ಬೆಳಗ್ಗೆ ಹೋಗಿ ಅದು ಫ್ರೆಶ್ ಫ್ರೂಟ್ಸು, ಫ್ಲವರ್ಸು, ಅದನ್ನ ಒಂಥರ ಎಷ್ಟು ಎನರ್ಜಿ ಕೊಡುತ್ತೆ ಅಂದರೆ ಇಟ್ಸ್ ಬ್ಯೂಟಿಫುಲ್. ನಮ್ಮ ತಂದೆ ಒಂದು JC ರೋಡಲ್ಲಿ ಅವ್ರದ್ದು ಒಂದು ಫಸ್ಟ್ ಐ ಥಿಂಕ್ ಒನ್ ಆಫ್ ದ ಫಸ್ಟ್ ಟೈರ್ ಶಾಪ್ಸ್ ಬೆಂಗಳೂರಲ್ಲಿ ಮಧುಸ್ ಟೈರ್ ಸೆಂಟರ್ ಅಂತ ಅವರು ಸ್ಥಾಪಿಸಿದ್ರು. ಅದಾದಮೇಲೆ ಗಾಂಧಿ ಬಜಾರಲ್ಲಿ ಪುಷ್ಪ ಟ್ರಾವೆಲ್ಸ್ ಅಂತ ಒಂದು ಟ್ರಾವೆಲ್ ಏಜೆನ್ಸಿ ಸ್ಟಾರ್ಟ್ ಮಾಡಿ ಅಲ್ಲಿ ನಾನು ಸುಮಾರು ಓಡಾಡ್ತಿದ್ದೆ. ಅಲ್ಲಿ ಏನಂದ್ರೆ ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿ ಹೋಗ್ಬಿಟ್ರೆ 4:30 ಅವ್ರಿಗೂ ಹೆಲ್ಪ್ ಮಾಡಿಕೊಂಡು 6-6:30 ಅಲ್ಲಿ ಕೆಳಗಡೆ ಒಂದು ಅಯ್ಯಂಗಾರ್ ಬೇಕ್ರಿ ಇತ್ತು, ಅವರೊಂದು ಪಫ್ಗಳು ಮಾಡೋರು. ಅದು ವಾಸನೆ ಬಂದ ತಕ್ಷಣ ಕೆಳಗಡೆ ಓಡೋಗೋದು, ಪಫ್ ರೆಡಿ ಆಯ್ತು ಅಂತ. ಬಟ್ ಏನಂದ್ರೆ ಇನ್ನ ಬಸವನಗುಡಿ ಇನ್ನ ಹಾಗೆ ಇದೆ. ಮನೇಲಿ ನಾನು, ನನ್ನ ತಂಗಿ, ಅವಳು ಇವಾಗ ಶಿ ಈಸ್ ಅ ಸೈಕೋಥೆರಪಿಸ್ಟ್, ಸೈಕಾಲಜಿಸ್ಟ್. ಸೊ ಒಂಥರ ಆ ದಿನಗಳಲ್ಲಿ ನಿಮ್ಗೆ ಯಾರಾದ್ರೂ, ಸಾಮಾನ್ಯವಾಗಿ ನಮ್ಮ ಮನೆಗಳೆಲ್ಲ ಚಿಕ್ಕವರಿರುವ ಕೇಳೋ ಪ್ರಶ್ನೆ, ದೊಡ್ಡವನಾದ್ಮೇಲೆ ಏನ್ ಮಾಡ್ತೀಯಪ್ಪ ಅಂತ ಹೇಳಿ. ಸೊ ನಿಮ್ಗೆ ಆ ಕಾಲದಲ್ಲಿ ಏನಾದ್ರು ನೆನಪಿದ್ಯಾ? ದೊಡ್ಡವನಾದ್ಮೇಲೆ ಏನ್ ಮಾಡ್ತೀಯ ಅಂದ್ರೆ ಏನಾದ್ರು ಒಂದು ಇತ್ತ ತಲೆಯಲ್ಲಿ ಆಗ? ಅದು ಒಂಥರ ಹೆಂಗಿತ್ತಂದ್ರೆ, ನೀವು ಮಧ್ಯಮ ವರ್ಗದ ಇದರಿಂದ, ಒಂದು ಕುಟುಂಬದಿಂದ ಬಂದಿದ್ರಿಂದ ಕೆಲಸ ಮಾಡಬೇಕು, ಮನೆಗೆ ಸಹಾಯ ಆಗ್ಬೇಕಂತ ಒಂದಿತ್ತು. ಅದು ಮೇಯ್ನ್. ಅದು ಬಿಕಾಸ್ ನಮ್ಮ ತಂದೆ ಸ್ಟ್ರಗಲ್ ಮಾಡೋದು ನೋಡ್ತಿದ್ವಿ ನಾವು. ರೈಟ್, ಪ್ರತಿ ಒಂದು ತಿಂಗಳಿಗೂ ದುಡ್ಡು ಉಳಿಸ್ಬೇಕು, ಈ ತಿಂಗಳು ಬಿಸ್ನೆಸ್ ಚೆನ್ನಾಗಿಲ್ಲ, ನೆಕ್ಸ್ಟ್ ಮಂತು ನಾನೇನೋ ಕೊಡಿಸ್ತೀನಿ ಅಂದಿದ್ದೆ, ಅದು ಮುಂದಿನ ತಿಂಗಳು, ಅವೆಲ್ಲ ಒಂಥರ ಪ್ರಭಾವಗಳಿರುತ್ತೆ ಸಾಮಾನ್ಯವಾಗಿ. ಸೊ ಓನ್ಲಿ ಥಿಂಗ್ ವಾಸ್, ನೀನು ಇಂಜಿನಿಯರ್ ಆಗೋ ಏನಾರ ಆಗಿ ಒಂದು ಕೆಲಸ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಒಂದಿತ್ತು. ಬಟ್ ಅಫ್ಕೋರ್ಸ್ ಆ ಕಾಲದಲ್ಲಿ ಏನು ಒಂಥರ ಇದರ್ ನೀವು ಯು ಆರ್ ಅ ಡಾಕ್ಟರ್,
ಇಂಜಿನಿಯರ್, ಲಾಯರ್ ಅಥವಾ ಲೂಸರ್, ಡೆಲ್ ಅಂತ ಒಂದಿತ್ತಲ್ಲ ಹಂಗೆ. ಸೊ ನಾನು ಫಸ್ಟ್ ಪಿ ಯುಲಿ ಆ ಕಾಕ್ರೋಚ್ ಡಿಸೆಕ್ಷನ್ ಮಾಡ್ತಾರಲ್ಲ ಬಯಾಲಜಿ ಕ್ಲಾಸಲ್ಲಿ, ಅಲ್ಲೇ ಫೇಂಟ್ ಆಗ್ಬಿಟ್ಟಿದ್ದೆ ನಾನು. ಸೊ ಅವಾಗನೇ ಕ್ಲಿಯರ್ ಆಯ್ತು, ಡಾಕ್ಟರ್ ಅಂತೂ ಚಾನ್ಸೇ ಇಲ್ಲ, ಡೆಲ್ಲಲ್ಲಿ ಡಿ ಹೊರಟೋಯ್ತು. ಇನ್ನು ಸುತ್ತಮುತ್ತಿದ್ದವರೆಲ್ಲ ಇಂಜಿನಿಯರ್ ಅನ್ಕೊಂಡು ನಾವು ಇಂಜಿನಿಯರಿಂಗ್ ಹೋದ್ವಿ. ಐ ಮೀನ್ ಅಫ್ಕೋರ್ಸ್ ಆ ಕಾಲದಲ್ಲಿ ಒಂಥರ IITಗಳು ಇದೆ ಅಂತಾನೂ ಗೊತ್ತಿರ್ಲಿಲ್ಲ ನಮಗೆ. ಏನೋ ಒಂದು CET ಬರ್ದ್ವಿ, ಕಾಲೇಜ್ ಸಿಕ್ತು, ಹೋದ್ವಿ. ಅಂದ್ರೆ ನೀವು 90s ಅಲ್ಲಿ ಇಂಜಿನಿಯರಿಂಗ್ ಮಾಡಿದಾಗ ಆವಾಗಲೂ ಬೆಂಗಳೂರಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದು. ಹೌದು. ಅಂದ್ರೂ ನೀವು ಮೈಸೂರಿಗೆ ಇಂಜಿನಿಯರಿಂಗ್ ಹೋಗ್ತೀರಾ, ಅದಕ್ಕೇನು ಟ್ರಿಗರ್ ಸರ್? ಅಂದ್ರೆ ಏನಾದ್ರು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ಆ ಒಂದು ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ನೋದಿತ್ತ, ಅಥವಾ ಬೇರೆ ಏನು? ಒಂದು ಯೋಚಿಸಿರ್ಲಿಲ್ಲ ಅದು. ಅಫ್ಕೋರ್ಸ್ ಅಕಾಡೆಮಿಕಲಿ ಒಳ್ಳೆ ಮಾರ್ಕ್ಸ್ ಬಂದಿತ್ತು. 10ನೇ ಕ್ಲಾಸಲ್ಲಿ PUCಲೂ MES ಕಾಲೇಜಲ್ಲಿ ಓದಿದ್ದು ಮಲ್ಲೇಶ್ವರದಲ್ಲಿ. ಆವಾಗ ಈ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂದ್ರೆ ಒಂದು ಕಳಂಕ ಇತ್ತು. ಮೈಸೂರು ಯೂನಿವರ್ಸಿಟಿ ಚೆನ್ನಾಗಿದೆ ಅಂತ ಒಂದು ಕೇಳಿ ಬಂದಿತ್ತು. ಫಸ್ಟ್ ಕೌನ್ಸಿಲಿಂಗ್ ಅಲ್ಲಿ ಸಿಕ್ಕಿದ್ದೆ ಬೆಂಗಳೂರು ಯೂನಿವರ್ಸಿಟಿ ಒಂದು ಕಾಲೇಜು. ಮತ್ತೆ ಅಪ್ಲೈ ಮಾಡಿ ನೋಡೋಣ ಅಂತ ಮಾಡಿದ್ರೆ NIE ಮೈಸೂರು ಸಿಕ್ತು. ನನ್ನ ಬಹಳ ಕಾಸ ದೋಸ್ತಿಗೂ ಅಲ್ಲೇ ಸಿಕ್ಕಿತ್ತು. ಸೊ ನಾನು ಅವನು ನಿನಗೂ NIE ನನಗೂ NIE ಸರಿ ಹೊರಡೋಣ ಅಂತ. ಅಲ್ಲಿ ಮನೇಲೂ ಅಷ್ಟೇ ಅವನಿದಾನಲ್ಲ ಅಂತ ನಮ್ಮ ತಂದೆ ತಾಯಿಗೆ ಸ್ವಲ್ಪ ರಿಲೀಫು. ಅವ್ರ ತಂದೆ ತಾಯಿಗೂ ಇವನು ಇದಾನಲ್ಲ ಒಟ್ಕೊಟ್ಟಿಗೆ ಇರ್ತಾರೆ ಅಂದ್ಬಿಟ್ಟು. ಅದು ಬೆಸ್ಟ್ ಪಾರ್ಟ್ ಮೈಸೂರು ಇಸ್ ಅವಾಗ 3-3.5 ತಾಸು, ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. ಅಮ್ಮನ ಮನೆ ಊಟ ತಿನ್ಬೇಕಂದ್ರೆ ಅಲ್ಲಿ ಟಕ್ ಅಂತ ಟ್ರೈನ್ ಹತ್ತೋದು, ವಾಪಸ್ ಬರೋದು. ಬಟ್ ಮೈಸೂರಲ್ಲಿ ಪೋಲಿಯಲ್ಲಿ ಬೇಕಂದ್ರೆ ಅಲ್ಲೂ ಸುತ್ತಾಡ್ಕೊಂಡು ಆರಾಮಾಗಿರ್ಬೋದಾಯ್ತು. ಸೊ ವಿದ್ಯಾರ್ಥಿ ಭವನ್ ಬೋರ್ ಆಗಿ ಮೈಲಾರಿ ತಿನ್ನಕ್ ಹೋಗಿದ್ದೆ. ಎಕ್ಸಾಕ್ಟ್ಲಿ. ನಾವು ಅದೇ ಅಲ್ಲಿ ಮೈಸೂರಲ್ಲಿ ಗಾಯತ್ರಿ ಭವನ ಅಂತಿದೆ, ಗಾಯತ್ರಿ ಟಿಫನ್ ರೂಮ್, GTR, ಅದ್ರ ಪಕ್ಕದಲ್ಲೇ ಇದ್ವಿ. ಸೊ ಅದೇ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ನೀವು ಹೇಳ್ದಂಗೆ. ಸೊ ನಂತರ ನೀವು ಅದು ಇಂಜಿನಿಯರಿಂಗ್ ಮುಗಿಸಿದ ನಂತರ ವಿಪ್ರೋ, ಇನ್ಫೋಸಿಸ್, ಎಂಫೋಸಿಸ್ ಈ ಥರ ಒಂದು 2-3 ಸಂಸ್ಥೆಗಳಲ್ಲಿ ಒಂದು 3-4 ವರ್ಷ ಕೆಲಸ ಮಾಡಿದೆ. ಐ ಥಿಂಕ್ ಅಲ್ಲಿ ಮಾರ್ಕೆಟಿಂಗ್, ಸೇಲ್ಸ್ ಅಂಡ್ ಬಿಸ್ನೆಸ್ ಆಪರೇಷನ್ಸ್ ಈ ರೀತಿ ರೋಲ್ಸ್ ಅಲ್ಲಿ ನೀವು ಕೆಲಸ ಮಾಡಿದ್ರಿ. ಸೊ ನಿಮ್ಮ ಅರ್ಲಿ ಕರಿಯರ್ ಅಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ತರದ್ ಮಾಡಿದ್ದು ನಿಮಗೆ ಮುಂದೆ ನಿಮ್ಮ ಆಂಟರ್ಪ್ರಿನೋರಿಯಲ್ ಜರ್ನಿಗೆ ಸಾಕಷ್ಟು ಸಹಾಯ ಕೊಡ್ತಾ ಅಥವಾ? ಅಬ್ಸಲ್ಯೂಟ್ಲಿ. ಅದು ಏನಾಯ್ತಂದ್ರೆ, ಐ ಥಿಂಕ್ ವಿಪ್ರೋ ಸೇರಕ್ಕಿಂತ ಮುಂಚೆನೆ ಕಾಲೇಜಲ್ಲಿ ಒನ್ ಆಫ್ ದ ಥಿಂಗ್ಸ್ ದಟ್ ಶೇಪ್ ಮಿ ವಾಸ್ ಈ ಕ್ಲಬ್ಗಳಿರೋದಲ್ಲ. ಐ ವಾಸ್ ಆಕ್ಟಿವ್ ಇನ್ ಎವ್ರಿ ಕ್ಲಬ್. ಟೆನ್ನಿಸ್ ಆಡ್ತಿದ್ದೆ, ಸೊ ಸ್ಪೋರ್ಟ್ಸ್ ಅಲ್ಲಿದ್ದೆ, ಡ್ರಾಮ್ಯಾಟಿಕ್ಸ್ ಕ್ಲಬ್ ಅಲ್ಲಿದ್ದೆ, ಡಿಬೇಟು ಅದು ಇದು. ಐ ಫೈನಲ್ ಇಯರ್ ಇಂಜಿನಿಯರಿಂಗ್ ಆಗ್ತಿರುವಾಗ ಐ ಗಾಟ್ ಆಲ್ಸೋ ಇನ್ವಾಲ್ಡ್ ವಿತ್ ರೋಟರಿ ಕ್ಲಬ್ದು. ನಮ್ಮ JP ನಗರಿಗೆ ಮೂವ್ ಆಗಿದ್ವಿ ಅವಾಗ. ಅಲ್ಲಿ JP ನಗರ್ ಪ್ರೆಸಿಡೆಂಟ್ ಆಗಿದ್ದೆ. ಸೊ ಅದೇನಂದ್ರೆ ಅದೊಂದು ಎಕ್ಸ್ಪೋಜರ್ ಬಹಳ ಹೆಲ್ಪ್ ಆಯ್ತು. ಅಂಡ್ ಐ ಥಿಂಕ್ ಎಸ್ಪೆಷಲಿ ಫಾರ್ ದ ಯೂತ್ ಅವ್ರ ಯುವಕರು ನೋಡ್ತಿರೋರು ಈ ಪ್ರೋಗ್ರಾಮ್ಗೆ, ಆದಷ್ಟು ಇಂಥ ಸಂಘಗಳು, ಕ್ಲಬ್ಗಳಿಗೆ ಸೇರಿದ್ರೆ ಒಂದು ಮೈ ಚಳಿ ಬಿಡುತ್ತೆ. ಜನನ್ ಹೆಂಗ್ ಮಾತಾಡಿಸ್ಬೇಕು, ಪ್ರಾಜೆಕ್ಟ್ ಅಂದ್ರೆ ಏನ್ ಮಾಡ್ಬೇಕು, ಅವೆಲ್ಲ ಬಂದಿತ್ತು. ಸೊ ಅಲ್ಲಿಂದಾನೆ ಆಟೋಮ್ಯಾಟಿಕಲಿ ಒಂಥರ ಈ ಸೇಲ್ಸು, ಮಾರ್ಕೆಟಿಂಗ್, ಜನನ್ ಮೀಟ್ ಮಾಡಬೇಕು, ಇಂಟ್ರಾಕ್ಷನ್ಸ್ ಮಾಡಬೇಕು, ಅದೊಂಥರ ಕುತೂಹಲ ಇತ್ತು. ಸೊ ವಿಪ್ರೋ ಸೇರಿದಾಗೂ ಇನ್ಯಾವುದೋ ಡಿಪಾರ್ಟ್ಮೆಂಟ್ ಸೇರಿದ್ರು ಒಂದ್ ತಿಂಗಳಲ್ಲೇ ನಿನ್ ಸೇಲ್ಸ್ ಅಲ್ಲಿ ಚೆನ್ನಾಗಿರ್ತೀಯಪ್ಪ, ಬಂದ್ಬಿಡಿ ಈ ಕಡೆ ಅಂತ ಸೇಲ್ಸ್ ಜಾಬ್ ಆಯ್ತು. ಅಲ್ಲಿಂದ ಅಫ್ಕೋರ್ಸ್ ಇನ್ಫೋಸಿಸ್, the early days of Infosys, I was in product management. But Ali were very fortunate to work with Nandan Nilekhani ಅವ್ರ ಟೀಮಲ್ಲಿ. ಸೊ ಅಲ್ಲಿಂದ ಒಂದು ಇನ್ಸ್ಪಿರೇಷನ್ ತಗೊಂಡು ಅಲ್ಲಿಂದ MBA ಮಾಡಕ್ ಹೋದೆ ನಾನು ಬಾಂಬೆಗೆ. ಅದಾದ್ಮೇಲೆ Infosys BFL 1.5 ವರ್ಷ ಜಪಾನಲ್ಲಿದ್ದೆ ಕೆಲಸ ಮಾಡ್ಕೊಂಡು. ಬಟ್ ದೆನ್ ರಿಯಲೈಸ್ ದಟ್ ಭಾರತದಲ್ಲಿ ಇಷ್ಟೊಂದು ಆಗ್ತಿದೆ, ಅಲ್ಲೆಲ್ಲೋ ಕೂತ್ಕೊಂಡು ಇನ್ಯಾರಿಗೋ ಸೇಲ್ ಅದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಯಾಕಿರೋದು, ವಾಪಸ್ ಬಂದ್ಬಿಡೋಣ ಬೆಂಗಳೂರಿಗೆ ಅನ್ಕೊಂಡು. ಸೊ ಹಾಗೆ ಬಂದು ಇನ್ಯಾವುದಾದ್ರು ಒಂದು ಸಂಸ್ಥೆ ಸೇರ್ಕೊಳ್ಬೇಕು ಬಹುದಾದ ಆಪ್ಷನ್ಸ್ ಖಂಡಿತ ನಿಮ್ಗಿತ್ತು. ಹೌದು. ಬಟ್ ಒಂದು ಆಂಟರ್ಪ್ರಿನೋರಿಯಲ್ ಜರ್ನಿ ತಗೋಬೇಕು ಅಂತ ಯಾಕೆ ಅನಿಸ್ತು? ಅಂದ್ರೆ ಸಾಮಾನ್ಯವಾಗಿ ಏನು ಪ್ರಶ್ನೆ ಅಂದ್ರೆ, ಫೌಂಡರ್ಸ್ಗೆ ಒಂದು ಪರ್ಸನಲ್ ಪೇನ್ ಇಂದಾಗಿ ಯಾವ್ದಾರ ಒಂದು ಆಂಟರ್ಪ್ರಿನರ್ಶಿಪ್ ಮಾಡ್ತಾರೆ, ಇಲ್ಲ ಏನೋ ಒಂದು ಆಕ್ಸಿಡೆಂಟ್ಲಿ ಏನೋ ಒಂದು ಡಿಸ್ಕವರ್ ಆದಾಗ ಅದರಿಂದ ಆಗ್ತಾರೆ ಅಂತ. ಸೊ ನಿಮ್ಮ ಕೇಸಲ್ಲಿ ಮೆರಿಟ್ ಟ್ರ್ಯಾಕ್ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಅದು ಇಂಟ್ರೆಸ್ಟಿಂಗ್ ಕ್ವಶನ್. ಅದು ಏನಂದ್ರೆ ಪರ್ಸನಲ್ ಪೇನ್ ಅಂತದ್ದಿರಲಿಲ್ಲ, ಬಟ್ ಒಂಥರ ಹೆಂಗೆ ಹೇಳ್ತೀರಾ ನೀವು, 2000 ನಾನು ಬಂದಾಗ ಬೆಂಗಳೂರಿಗೆ 99 ಐ ವಾಸ್ ಆಲ್ಮೋಸ್ಟ್ ಔಟ್ ಆಫ್ ಬ್ಯಾಂಗ್ಳೂರ್ ಫಾರ್ 3 years. ಬಾಂಬೆಲಿದ್ದೆ, ಅಲ್ಲಿಂದ ಜಪಾನ್ಗೆ ಹೋದೆ. ಬಟ್ 2000 ಏಪ್ರಿಲ್ ಮೇಲೆ ಬಂದಾಗ ಒಂಥರ ಸಡನ್ಲಿ ಬ್ಯಾಂಗ್ಳೂರ್ ಚೇಂಜ್ ಆದಂಗಿತ್ತು. ಅಟ್ಲೀಸ್ಟ್ ನಮ್ಮ ಕ್ಲೋಸ್ ನೆಟ್ ಸರ್ಕಲ್ಸ್ ಅಲ್ಲಿ
ಓಕೆ. ಎಲ್ಲೆಲ್ಲೋ ಕೇಳಿ ಬರೋದೆ, ಅವನೊಬ್ಬ ಸ್ಟಾರ್ಟ್ಅಪ್ ಮಾಡ್ತೀಯಾನಂತೆ, ಇನ್ನೊಬ್ಬ ಫ್ರೆಂಡು ಯಾವನು ಇಲ್ಲೇ ನಾವು ಅಲ್ಲೇ ಚಾಮರಾಜಪೇಟೆಲ್ಲೇ ಒಂದು ಬಾದಾಮಿ ಹಾಲು ಕುಡಿತಿದ್ದವರು ಒಟ್ಟೊಟ್ಟಿಗೆ, ಅವನು ಅದ್ಯಾವುದೋ ಕಂಪನಿ ಸ್ಟಾರ್ಟ್ಅಪ್ ಮಾಡಿ ಏನಂತೆ, ಒಂದು 3 ಕೋಟಿ ರೂಪಾಯಿ ಯಾರೋ ಕೊಟ್ಟಿದ್ದಾರೆ. ಆ ಕಾಲದಲ್ಲಿ 3 ಕೋಟಿ ರೂಪಾಯಿ ವಾಸ್ ಅ ಲಾಟ್ ಆಫ್ ಮನಿ. ಎಲ್ಲ ಅವ್ನ ಆಫೀಸ್ ಅಂದ್ರೆ ಇಲ್ಲೆಲ್ಲೋ ರಿಚ್ಮಂಡ್ ರೋಡ್ ರೆಸಿಡೆನ್ಸಿ ರೋಡಲ್ಲಿ ಇತ್ತು. ಸರಿ, ನಾನು ಫೋನ್ಗಳು ಇರಲಿಲ್ಲ, ಸರಿ ಸುಮ್ಮನೆ ಆಫೀಸ್ಗೆ ಹೋಗ್ಬಿಡ್ತೀನಿ, ನೋಡೋಣ ಅವ್ನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದ್ರೆ, ಆ ಕಾಲದಲ್ಲಿ ಗ್ಲಾಸ್ ಬಿಲ್ಡಿಂಗ್ಸ್ ಅಷ್ಟು ಇರ್ತಿರ್ಲಿಲ್ಲ. ಸೊ ಗ್ಲಿಟ್ಸಿ ಬಿಲ್ಡಿಂಗು, ಎಂಟ್ರ್ ಆದ ತಕ್ಷಣ ದೊಡ್ಡ ಬೋರ್ಡು, ಒಂದು ರಿಸೆಪ್ಷನ್, ಒಂದು ಸೆಕ್ರೆಟರಿ ಬೇರೆ, ವೆರಿ ಪ್ರಿಟಿ ಸೆಕ್ರೆಟರಿ. ಅವ್ರು ಬಂದು ಇವರು ಒಂಥರ ಚಡಿ ದೋಸ್ತಾರನೆ, ಬಟ್ ಹಿ ವಿಲ್ ಕಾಯ್ರಿ, ವೇಟ್ ಇನ್ ದ ಮೀಟಿಂಗ್ ರೂಮ್ ಅಂಡ್ ಹಿ ವಿಲ್ ಜಾಯ್ನ್ ಯು ಇನ್ ಹಾಫ್ ಅನ್ ಅವರ್. ನಾನು ಅನ್ಕೊಂತಾ ಇದ್ದೀನಿ, ಇಲ್ಲೆಲ್ಲೋ ಪಕ್ಕದಲ್ಲೇ ಓಡಾಡ್ತಿದ್ದವನು ಇಲ್ಲೆಲ್ಲೋ ಇಂಥ ಒಳ್ಳೆ ಆಫೀಸ್ ಮಾಡ್ಕೊಂಡು ಸೆಕ್ರೆಟರಿ ಎಲ್ಲ ಇಟ್ಕೊಂಡು ಅರ್ಧ ಗಂಟೆ ಕಾಯಿಸಿ ಕಾಫಿ ಗಿಫಿ ಎಲ್ಲ ತಂದು ಕೊಟ್ಟು, ಐ ಸಿಟಿ ಇವನೇ ಮಾಡ್ಬೇಕಂದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ಒಂಥರ ಅರ್ಧ ಗಂಟೆ 1 hour ಅವ್ನ ಆಫೀಸಲ್ಲಿ ಕೂತಿದ್ದು ತಲೆಯಲ್ಲಿ ಒಂಥರ ಬಹಳ ಥಾಟ್ಸ್ಗಳು ಬರಕಾಯ್ತು. ಅಂಡ್ ಅವಾಗ ಏನನ್ಸಂದ್ರೆ ಇದೇ ಟೈಮು, ಇವಾಗ ಏನಾರ ಆಗ್ಲಿಲ್ಲ ನಮ್ಮ ಕೈಲಿ ಮಾಡಕ್ಕಂದ್ರೆ ಮೇ ಬಿ ಮುಂದೆ ಕಷ್ಟ ಆಗ್ಬೋದು ಅಂತ ಅವನು ಬಂದ. ಕತೆ ಹೇಳ್ದೆ, ನೀನು ಏನಾರ ಸ್ಟಾರ್ಟ್ ಮಾಡೋ ನಾ ಹೆಲ್ಪ್ ಮಾಡ್ತೀನಿ ಅಂತ. ಆದ್ರೆ ಏನ್ ಬಿಸ್ನೆಸ್ ಪ್ಲಾನು ನಮ್ಗೆಲ್ಲ ಏನೂ ಗೊತ್ತಿಲ್ಲ. ಸೊ ಅಲ್ಲಿಂದ ಒಂದು ಕೀಡ ಏನಾರ ಮಾಡ್ಬೇಕಲ್ಲ ಅಂತ. ಇನ್ಫ್ಯಾಕ್ಟ್ ನಾನು ಮೆರಿಟ್ರಾಕ್ ಸ್ಟಾರ್ಟೆಡ್ ಔಟ್ as India's first skills assessments company. ಸೊ ರಿಕ್ರೂಟ್ಮೆಂಟ್, HR, ಅಸೆಸ್ಮೆಂಟ್ಸ್ ಅಂದ್ರೆ ನಮಗೆ ಗೊತ್ತಿಲ್ಲ, ಅಲ್ಲಿ ಏನು ಗೊತ್ತಿಲ್ಲ. ನನ್ನ ಇಬ್ರು ಕೋ-ಫೌಂಡರ್ಸ್, ನನ್ನ ಕ್ಲಾಸ್ಮೇಟ್ ಒಬ್ಬ ಮೋಹನ್ ಕಣೆಗಾಲ ಅಂತ, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹಿ ವಾಸ್ ರೈಟಿಂಗ್ ಕೋಡ್ ಫಾರ್ ಸಿಟಿ ಬ್ಯಾಂಕ್ ಇನ್ ಲಂಡನ್. ಅಂಡ್ ಮೈ ಅದರ್ ಪಾರ್ಟ್ನರ್ ಮುರಳೀಧರ್ ಅಂತ, ಹಿ ಈಸ್ ಫ್ರಮ್ IIM Lucknow. ಹಿ ವಾಸ್ ವಿತ್ 3M ಫ್ಲೋರ್ ಕ್ಲೀನಿಂಗ್ ಸೊಲ್ಯೂಷನ್. ಸೊ ನಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ, ಬಟ್ ಐಡಿಯಾ ಹೆಂಗೋ ಒಂದು ಸ್ಟಂಬಲ್ ಆಗಿ ಬಂತು. ಅಂದ್ರೆ ವಿ ಜಸ್ಟ್ ಸ್ಪಾಟೆಡ್ ಅನ್ ಆಪರ್ಚುನಿಟಿ. ಹಿಂಗೆ ನಾನು 1 ತಿಂಗಳು ಓಡಾಡ್ತಿದ್ದೆ, ಯಾರು ಸಿಕ್ಕಿದ್ರು ನಾನೇನಾರು ಸ್ಟಾರ್ಟ್ ಮಾಡ್ಬೇಕು, ಏನಾರು ಐಡಿಯಾ ಇದ್ರೆ ಹೇಳಿ ಅಂತ. ಸೊ ಹಿಂಗೆ ಎಲ್ಲೋ ಒಂದು ಕೇಳಿ ಬಂತು ದಟ್ ಯಾವ್ದೋ ಒಂದು ಕಂಪನಿಯಿಂದ ಒಂದು ಕ್ವೆಶ್ಚನ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಒಂದು ರಿಕ್ವೈರ್ಮೆಂಟ್ ಇದೆ, ಯೋಚಿಸ್ತೀಯಾ ಅಂತ. ನಾನು ಅದೇನು ಇಷ್ಟು ಸಣ್ಣ ರಿಕ್ವೈರ್ಮೆಂಟ್ಗೆ ನಾನೇನ್ ಮಾಡ್ಲಿ, ಅದಕ್ಕೆ ನಿಮ್ಮನ್ನು ಬಂದು ಸೇರಿದ್ರು ಏನು ಪ್ರಯೋಜನ ಇಲ್ಲ ಅಂತ ಬಿಟ್ಟೆ. ಬಟ್ 2-3 ದಿನ ಆದ್ಮೇಲೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದಿತ್ತು. ಆ ಕಾಲದಲ್ಲಿ IT ಕಂಪನಿಲಿ ಬರೀ ಒಂದು 100,000 ಜನ ಇರ್ಬೋದು. ಅಂಡ್ ದೇರ್ ವಾಸ್ ಅನ್ ಆರ್ಟಿಕಲ್ ಫ್ರಮ್ ಮೆಕಿನ್ಸಿ NASSCOM ವಿಚ್ ಸೆಡ್ ದಟ್ 10 ವರ್ಷದಲ್ಲಿ ಅಬೌಟ್ 10 ಲಕ್ಷ ಜನ ಸೇರ್ತಾರೆ ಇಂಡಸ್ಟ್ರಿ ಅಂತ. ದಟ್ ಲುಕ್ ಲೈಕ್ ಅ ಲಾರ್ಜ್ ನಂಬರ್. ಅಂಡ್ ಇನ್ನೊಂದು ವಾರ ಆದ್ಮೇಲೆ ಹಿಂಗೆ ಒಂದು ಯಾವುದೋ ಒಂದು ಸ್ಕೂಲ್ ಮುಂದೆ ಹೋಗುವಾಗ ಒಂದು ದೊಡ್ಡ ನೋಟಿಸ್ ಬೋರ್ಡ್ ಇತ್ತು, ವಾಕ್ ಇನ್ ಫಾರ್ ಅ ಟೆಸ್ಟ್ ಅಂತ. ನಮ್ಮ ಇನ್ಫೋಸಿಸ್ ಅವರೇ ಕಂಡಕ್ಟ್ ಮಾಡ್ತಿದ್ದು. ಸುಮ್ಮನೆ ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋದೆ, ಅಲ್ಲಿ ಫ್ರೆಂಡ್ ಸಿಕ್ಕದ, ಬಹಳ ತಲೆ ಕೆಡಿಸ್ಕೊಂಡು ಓಡಾಡ್ತಿದ್ದ. ಇವತ್ತೊಂದು 500 ಜನ ಬರ್ತಿದ್ದಾರೆ, ಅವ್ರಿಗೆಲ್ಲ ಟೆಸ್ಟ್ ಮಾಡಬೇಕು. ಎಂಡ್ ಆಫ್ ದ ಡೇ ನನಗೆ ಬರೀ ಒಂದು 50 ಜನ ಸಿಗ್ತಾರೆ ಇಂಟರ್ವ್ಯೂ ಮಾಡಿ ಫೈನಲೈಸ್ ಮಾಡಕ್ಕೆ. ಅಂಡ್ ಇಂಥದ್ದು ನಾನು ಪ್ರತಿ ವರ್ಷ ಈ ವರ್ಷ ಪೂರ್ತಿ ಇದೇ ಮಾಡ್ತಿರ್ಬೇಕಂತ. ಅಲ್ಲಿಂದ ಆಚೆ ಬರುವಾಗ ಸಮಥಿಂಗ್ ಫೆಲ್ ಇನ್ ಟು ಪ್ಲೇಸ್. ಇವೆಲ್ಲ ಥಿಂಗ್ಸ್ ಲೈಕ್ ಕ್ವೆಶ್ಚನ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಯಾರೋ ಕೇಳ್ತಿದ್ದಾರೆ, ಇದು 10 ಲಕ್ಷ ಜನ ಆಗ್ತಾರೆ, ವಿಚ್ ಮೀನ್ಸ್ 1 in 10 ಸೆಲೆಕ್ಷನ್ ರೇಷಿಯೋ ಆದ್ರೆ 1 ಕೋಟಿ ಜನಕ್ಕೆ ಯಾರ ಟೆಸ್ಟ್ ಮಾಡ್ಬೇಕಂತ. ಸಡನ್ಲಿ ಮನೆಗೆ ಬಂದು ಐ ಜಸ್ಟ್ ಸ್ಟಾರ್ಟೆಡ್ ರೈಟಿಂಗ್ ಡೌನ್ ಆಲ್ ಮೈ ಥಾಟ್ಸ್. ಅಂಡ್ ಅಲ್ಲಿಂದ ಮೆರಿಟ್ರಾಕ್ ಸ್ಟಾರ್ಟೆಡ್. ಇನ್ಫ್ಯಾಕ್ಟ್ ಇವಾಗ August 4th ಆಗಿರೋದ್ರಲ್ಲಿ ಮೆರಿಟ್ರಾಕ್ದು 25ನೇ ವರ್ಷದ್ದು anniversary celebrations ಆಯ್ತು. It's fantastic to see the business plan we wrote in my small bedroom in 2000. The same model is continuing today after 25 years ಅನ್ನೋದಕ್ಕೆ ಒಂದು ಖುಷಿ ಆಗುತ್ತೆ. ಸಖತ್ ಬಟ್ ಇನ್ಸ್ಪೈರಿಂಗ್ ಇದೆ. ಸೊ ನೀವು ಐಡಿಯಾನ ಹೆಂಗೆ ಒಂದು ವ್ಯಾಲಿಡೇಟ್ ಮಾಡ್ಕೊಂಡ್ರೆ ಸಾಕಷ್ಟು ಕಡೆ ಮೀಟ್ ಆದ್ರಿ. ಇವಾಗ ಯಾರಾದ್ರು ಒಂದು ಬಡ್ಡಿಂಗ್ ಆಂಟರ್ಪ್ರಿನರ್ ಅಥವಾ ಜಸ್ಟ್ ಈಗ ತಾನೇ ಕಾಲೇಜ್ ಮುಗಿಸಿ ಬಂದಿರೋರು ಯಾರಾದ್ರು ಒಂದು ಐಡಿಯಾ 3-4 ಐಡಿಯಾ ಇರುತ್ತೆ, ಅದ್ರಲ್ಲಿ ಒಂದನ್ನು ಪಿಕ್ ಮಾಡ್ಬೇಕು. ಯಾವ್ದೆಲ್ಲ ಪ್ಯಾರಾಮೀಟರ್ಸ್ ಅವ್ರು ಕನ್ಸಿಡರ್ ಮಾಡ್ಬೇಕು ಅನ್ಸುತ್ತೆ? ನನ್ನ ಪ್ರಕಾರ ದೇರ್ ಇಸ್ ಓನ್ಲಿ ಒನ್ ಪ್ಯಾರಾಮೀಟರ್, ಓಕೆ, ಟು ಸ್ಟಾರ್ಟ್ ವಿತ್. ಯಾವ ಕಸ್ಟಮರ್ಗೆ ಏನು ಪೇನ್ ಪಾಯಿಂಟ್ ಸಾಲ್ವ್ ಮಾಡ್ತಿದ್ದೀವಿ, ಆ ಕಸ್ಟಮರ್ ನಮಗೆ ನಾನಿದು ಸಾಲ್ವ್ ಮಾಡಿದ್ರೆ ನಮ್ಮ ಜೊತೆ ಕೆಲಸ ಮಾಡಕ್ಕೆ ತಯಾರಿದ್ದಾರ, ಅಷ್ಟೇ ವ್ಯಾಲಿಡೇಷನ್ ಬೇಕಾಗಿರೋದು. ಸಿಂಪಲ್, ರೈಟ್? ಅಂಡ್ ದಟ್ ಇಸ್ ಬೀನ್ ಟ್ರೂ 100 ವರ್ಷದ ಹಿಂದೆನೂ ಅದೇ ಸತ್ಯ, 100 ವರ್ಷದ ಮುಂದೆನೂ ಅದೇ ಸತ್ಯ, ರೈಟ್? ಸೊ ಏನಾಗ್ತಂದ್ರೆ ಇವಾಗೂ ಎಷ್ಟು ಜನ ಆಂಟ್ರಪ್ರನರ್ ಮೀಟ್ ಮಾಡ್ತೀನಿ, ನಾನೊಂದು ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್ ಬಿಲ್ಡ್ ಮಾಡ್ಬಿಟ್ಟಿದ್ದೀನಿ, ಅದಿದೆ ಇದಿದೆ, ಈ ಟೆಕ್ನಾಲಜಿ, ಈ AI, ಆ ಬ್ಲಾಕ್ ಚೈನ್. ಫೈನಲಿ ಕಸ್ಟಮರ್ ಯಾರಪ್ಪ ಕೊಂಡ್ಕೊತಾರೆ, ಅದು ಹೋಗಿ ಹುಡುಕ್ತೀನಿ ಸರ್, ಅದು ಯಾರದು ಕೊಂಡ್ಕೊತಾರೆ.
ಅದು ನಡೆಯಲ್ಲ. ಸೊ ಈವನ್ ಮೆರಿಟ್ರ್ಯಾಕ್ ಸ್ಟಾರ್ಟ್ ಮಾಡಿದಾಗ ಕ್ಲಿಯರ್ಲಿ ನಾವು ಐಡೆಂಟಿಫೈಡ್ ಅ ಪೇನ್ ಪಾಯಿಂಟ್. HR ಎಕ್ಸಿಕ್ಯೂಟಿವ್ಸ್ ಎಲ್ಲ ಒಂಥರ ಸಂಡೇ ಓಡಾಡಿ ತಲೆ ಎಲ್ಲ ಕೆಡಿಸ್ಕೊಂಡು. ಸೊ ನಮ್ದು ಓನ್ಲಿ ಸ್ಟಾರ್ಟಿಂಗ್ ಕ್ಯಾಂಪೇನ್ ವಾಸ್ ವೀಲ್ ಫ್ರೀ ಅಪ್ ಯುವರ್ ಸಂಡೇಸ್. ನೀವು ಸಂಡೇ ಆರಾಮ ಮನೇಲಿ ಕೂತ್ಕೊಳ್ಳಿ, ನಾವು ಕೆಲಸ ಮಾಡ್ತೀವಿ, ನಿಮಗೆ ಒಳ್ಳೆ ರಿಸಲ್ಟ್ಸ್ ತಂದು ಕೊಡ್ತೀವಿ. ಅಂದರೆ ಕ್ಯಾಂಡಿಡೇಟ್ಸ್ ಎಲ್ಲ ಟೆಸ್ಟ್ ಮಾಡಿ, ಕರೆಕ್ಟಾಗಿ ಟೆಸ್ಟ್ ಮಾಡಿ, ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ನಾವು ಮಾಡ್ತೀವಿ. ಆ್ಯಂಡ್ ದಾಟ್ ವಾಸ್ ಅ ವೆರಿ ಕ್ಲಿಯರ್ ಪೇನ್ ಪಾಯಿಂಟ್. ಅದು ಇಟ್ ವಾಸ್ ಅ ವೆರಿ ನ್ಯೂ ಸರ್ವಿಸ್ ಇನ್ ಇಂಡಿಯಾ, ಯಾರೂ ಮಾಡಿರಲಿಲ್ಲ. ಬಟ್ ನಾವು ಒಂದು 4-5 ಜನ HR ಹೆಡ್ಸು ಅವ್ರ ಇವ್ರ ಹತ್ರ ಮಾತಾಡಿದಾಗ ಇದೇನೋ ಚೆನ್ನಾಗಿದೆ ಅನ್ಸತ್ತೆ, ನೀವೇನಾದ್ರು ಸ್ಟಾರ್ಟ್ ಮಾಡಿದ್ರೆ ನಾವು ಬರ್ತೀವಿ ಅಂತ. ಅಲ್ಲಿವರೆಗೂ ಅಂದ್ರೆ ಮ್ಯಾನ್ಯುಯಲ್ ಆಗಿ ಎಲ್ಲ ಮಾಡ್ತಾ ಇದ್ರು. ಅವಾಗೆಲ್ಲ ಮ್ಯಾನ್ಯುಯಲ್ ಆಗಿ ಇದ್ದಿದ್ದು, ನಾವು ಮ್ಯಾನ್ಯುಯಲ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಬಿಕಾಸ್ ಅಗೇನ್ 2000 ಅಲ್ಲಿ ಇಂಟರ್ನೆಟ್ ವಾಸ್ ವೆರಿ ನ್ಯೂ. ಕರೆಕ್ಟ್. ಇನ್ನ ಡೈಲ್ ಅಪ್ ಕನೆಕ್ಷನ್. ಇವಾಗ ನಮ್ಮ ಮಗಂಗೆ ಹೇಳಿದ್ರೆ ಹೌದಾ ಹಂಗ ಡೈಲ್ ಅಪ್ ಮಾಡಿ ಏನು ಹೋದ್ರ, ಅವಾಗ ಡೈಲ್ ಅಪ್ ಸಿಕ್ಬಿಟ್ರೇನೆ ಒಳ್ಳೆ ಅದು ಸ್ವರ್ಗ ಸಿಗೋದಂಗೆ. ಅವ್ರಿಗೆಲ್ಲ ಫ್ಲಾಪಿ ಡಿಸ್ಕ್ ತೋರಿಸ್ಬಿಟ್ರೆ ಇದೇನಂತ ಕೇಳ್ಬಿಟ್ಟು. ಸೊ ಮೆರಿಟ್ರ್ಯಾಕ್ ಇಸ್ ಡೆಫಿನೆಟ್ಲಿ ಇನ್ಸ್ಪೈರಿಂಗ್ ಸ್ಟೋರಿ ಸರ್. ಸೊ ಇವಾಗಾದ್ರೆ ಯಾರಾದ್ರೂ ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕಂತ ಹೇಳಿದ್ರೆ ಥಿಯರಿಗೆ ಹೋದ್ರೆ ಸಾಕಷ್ಟು ಸೋರ್ಸಸ್ ಇದಾವೆ. ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ಗೋ ಟು ಮಾರ್ಕೆಟ್ ಸ್ಟ್ರಾಟಜಿ ಹೆಂಗೆ. ಬಟ್ ಆ ಕಾಲದಲ್ಲಿ ಥಿಯರಿನೂ ಇರಲಿಲ್ಲ. ಇವಾಗ ಪ್ರಾಕ್ಟಿಕಲ್ ಇವಾಗ್ಲೂ ಕಷ್ಟ ಇದೆ, ಬಟ್ ಥಿಯರಿ ಆವಾಗ ಇರಲಿಲ್ಲ. ನಿಮ್ಮ ಒಂದು ಫಸ್ಟ್ 100 days ಮೆರಿಟ್ರ್ಯಾಕ್ದು ಹೆಂಗಿತ್ತು ಸರ್? ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಅದೇನಂದ್ರೆ ಫಸ್ಟ್ ಆಫ್ ಆಲ್ ಕೆಲಸ ಅಂತೂ ಬಿಟ್ಬಿಟ್ಟೆ. ಓಕೆ. ಹಿಂಗೆ ಕಂಪನಿ ನಮ್ಮ ಬಾಸ್ಗೆ ಹೋಗಿದ್ದೆ ನಾನು. ಹಿಂಗೇನೋ ಅವರು ನೋಡಿದ್ರು, 1 ತಿಂಗಳಿಂದ ನಾನು ಆಫೀಸಿಗೆ ಬರ್ತಿಲ್ಲ, ಏನೋ ಕ್ಲೈಂಟ್ ವಿಸಿಟ್ ಅಂತ ಓಡಾಡ್ತಿದ್ಯಾ, ಆಫೀಸಲ್ಲೇ ಕಾಣಿಸಿಲ್ಲ, ಏನ್ ಮಾಡ್ತಿದ್ಯಾ ಅಂದ್ರು. ನಾನು ಹೆದರ್ಕೊಂಡು ಹೇಳಿದೆ, ಸರ್ ಇಂದೊಂದು ಐಡಿಯಾ ಇದೆ, ನೀವೇನಂತೀರಾ ಅಂತ. ಐಡಿಯಾ ಏನೋ ಚೆನ್ನಾಗಿದೆ, ಏನ್ ಮಾಡ್ಬೇಕಂತ. ಸರ್ ಒಂದು 3 ತಿಂಗಳು ರಜಾ ಕೊಡಿ ನನಗೆ, ಇದು ಟ್ರೈ ಮಾಡ್ತೀನಿ, ಅಕಸ್ಮಾತ್ ವರ್ಕ್ ಆಗ್ಲಿಲ್ಲ ಅಂದ್ರೆ 3 ತಿಂಗಳಾದ್ಮೇಲೆ ಬಂದು ಸೇರ್ಬಿಡ್ತೀನಿ ಅಂತ ಸರಿ ಕ್ಯಾಕರು ಸುಗಿದ್ರು. ಏನ್ ಹಿಂಗಲ್ಲ ಆದ್ರೆ ನೀನು ಆಂಟ್ರಪ್ರನರ್ ಆಗೋದೇ ಇಲ್ಲ, ರಿಸ್ಕ್ ಎಲ್ಲಿದೆ, ನೀ 3 ತಿಂಗಳಲ್ಲಿ ಐ ಕ್ಯಾನ್ ಅಶ್ಯೂರ್ ಯು ನೀನು ಇಲ್ಲಿ ವಾಪಸ್ ಬಂದು ಕೂತಿರ್ತೀನಿ ನನ್ ಮುಂದೆನೆ. ಬಿಕಾಸ್ 3 ತಿಂಗಳಲ್ಲಿ ಏನೂ ಆಗಲ್ಲ, 100 ದಿನದಲ್ಲಿ ಏನೂ ಆಗಲ್ಲ. ಧೈರ್ಯ ಇದ್ರೆ ಇವತ್ತೇ ಬಿಡು, ನಾನು ಸಪೋರ್ಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಸುಮ್ನೆ ಹೋಗು, ಕೆಲಸ ಮಾಡು, ಸುಮ್ನೆ ನಿನ್ ಟೈಮ್ ಬೇಸ್ ಮಾಡ್ಬೇಡ ಅಂತ. ನನಗೆ ಒಂಥರ ರೇಗೋಗಿತ್ತು, ಒಂಥರ ಏನ್ ಸಡನ್ ಆಗಿ ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಅಲ್ಲಿ ಹೋಗಿ ಇಮ್ಮಿಡಿಯೇಟ್ ಆಗಿ ಐ ಆಮ್ ರಿಸೈನಿಂಗ್ ರೈಟ್ ನಾವು, ಥ್ಯಾಂಕ್ ಯು ಅಂತ ಕಳಿಸಿ. ನಾನು 1 ವಾರ ತಗೊಂತಾರೆ, ಆಮೇಲೆ ಇನ್ನ ಸ್ವಲ್ಪ ಲೆಟ್ ಮಿ ವರ್ಕ್ ಆನ್ ಹಿಮ್ ಅಂಡ್ ಸಮ್ ಹೌ ಗೆಟ್ ಹಿಮ್ ಟು ಅಕ್ಸೆಪ್ಟ್ ಅಂದ್ರೆ ಅವ್ರು ಒಂದು 1 hour ಅಲ್ಲಿ ವಾಪಸ್ ಕಳಿಸೇ ಬಿಟ್ರು. ವಿ ಅಕ್ಸೆಪ್ಟ್ ಯುವರ್ ರೆಸಿಗ್ನೇಷನ್, ವಿ ಆರ್ ವೆರಿ ಪ್ರೌಡ್ ದಟ್ ಯುವರ್ ಅನ್ ಆಂಟ್ರಪ್ರನರ್, ಮಾಡು ಹೋಗು ಚೆನ್ನಾಗಿ ಅಂತ. ಸೊ ಅಲ್ಲಿಂದ ಮನೇಲಿ ನೆಕ್ಸ್ಟ್ ಡೇ ಕೂತ್ಕೊಂಡು ಏನ್ ಮಾಡೋದು, ನೆಕ್ಸ್ಟ್ ಹೆಂಗೆ, ಎಲ್ಲಿ ಕಸ್ಟಮರ್ ಹುಡ್ಕೋದು. ಸೊ ದ ಫಸ್ಟ್ ಥಿಂಗ್ ವಾಸ್ ಪ್ರಾಡಕ್ಟ್ ಐಡಿಯಾ ಇದೆ, ಒಂದು ಕಸ್ಟಮರ್ ಬೇಕು. ಫಾರ್ಚುನೇಟ್ಲಿ ವಿಪ್ರೋ ಟರ್ನ್ಡ್ ಔಟ್ ಟು ಬಿ ಆ ಫಸ್ಟ್ ಕಸ್ಟಮರ್. ನಾನು ಅಲ್ಲಿ ಕೆಲಸ ಮಾಡಿದ್ರಿಂದ ಅಲ್ಲಿ ಯಾರು ಹುಡುಕಿ ಅವರು ಚೆನ್ನಾಗಿದೆ ನಿಮ್ಮ ಐಡಿಯಾ, ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವಿದಿನ್ ಅಬೌಟ್ 2 ತಿಂಗಳಲ್ಲೇ ಒಂದು ಕಾಂಟ್ರಾಕ್ಟ್ ಸಿಕ್ಕಿತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಫಸ್ಟ್ 100 days ಅಲ್ಲಿ ಫಾರ್ ಎನಿ ಆಂಟ್ರಪ್ರನರ್ ನಿಮ್ಮ ಪ್ರಾಡಕ್ಟ್ನ ರಿಫೈನ್ ಮಾಡಿ ಒಂದು ಕಸ್ಟಮರ್ ಹಿಡ್ಕೊಂಬನ್ನಿ. ಹೆಂಗಾರ ಅದು ದುಡ್ಡು ಕಡಿಮೆ ಕೊಡ್ತಾರೋ ಜಾಸ್ತಿ ಕೊಡ್ತಾರೋ ಇಟ್ ಡಸಂಟ್ ಮ್ಯಾಟರ್, ಬಟ್ ಯು ಹ್ಯಾವ್ ಟು ವ್ಯಾಲಿಡೇಟ್ ದಟ್ ಐಡಿಯಾ. ಆಮೇಲೆ ಈ ಮೆರಿಟ್ರ್ಯಾಕ್ದು ಫಸ್ಟ್ ಸೆಟ್ ಆಫ್ ಫೀಚರ್ಸ್ ಹೆಂಗಿತ್ತು ಸರ್? ಸ್ವಲ್ಪ ಪ್ರಾಡಕ್ಟ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಏನೆಲ್ಲ ಆಫರಿಂಗ್ಸ್ ಇತ್ತು ಆ ಪ್ರಾಡಕ್ಟಲ್ಲಿ? ಸೊ ನಮ್ದು ಏನಂದ್ರೆ ವಿ ಅಗೇನ್ ಲುಕ್ಡ್ ಅಟ್ ದ ಕಸ್ಟಮರ್ ಪೇನ್ ಪಾಯಿಂಟ್. 3-4 ಪೇನ್ ಪಾಯಿಂಟ್ಸ್. ಒಂದು, ನೀವು ಎಲ್ಲೋ ಟೆಸ್ಟ್ ಪೇಪರ್ ಮಾಡ್ತೀರಾ, ಆಪ್ಟಿಟ್ಯೂಡ್ ಟೆಸ್ಟ್ಗಳು, ಅದಕ್ಕೆ ಲಾಜಿಕ್ ಏನು? ಇಂಗ್ಲಿಷ್ 35 ಕ್ವಶನ್ ಯಾಕಿರ್ಬೇಕು, 25 ಯಾಕಿರ್ಬಾರ್ದು? ಅದು ನೋಬಡಿ ಹ್ಯಾಡ್ ಥಾಟ್ ಅಬೌಟ್ ಇಟ್. ಸೊ ಫಸ್ಟ್ ವಿ ಸೆಡ್ ಇಸ್ ವಿಲ್ ಡಿಸೈನ್ ಅ ಟೆಸ್ಟ್ ಪೇಪರ್ that is very appropriately targeted for the IT world. Right. Even logical reasoning questions. ಅದು ಎಂಥ ಕ್ವಶನ್ ಕೇಳಬೇಕಂತ. ಅಲ್ಲಿ ಫಾರ್ಚುನೇಟ್ಲಿ ಮುರಳಿ ನನ್ನ ಪಾರ್ಟ್ನರ್ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ದಟ್ ಏರಿಯಾ. ಸೊ ಹಿ ಸ್ಟಾರ್ಟೆಡ್ ಟು ಪುಟ್ ದಟ್. ದ ಸೆಕೆಂಡ್ ಥಿಂಗ್ ವಾಸ್ ಆಪರೇಷನ್ಸ್. ಆಯಿತು, ಇವಾಗ ಒಂದು 1000 ಜನ ಅಪ್ಲೈ ಮಾಡಿದ್ದಾರೆ, ಅವ್ರಿಗೆ ಟೆಸ್ಟಿಗೆ ಕರೆಯೋದು, ಟೆಸ್ಟ್ ಕಂಡಕ್ಟ್ ಮಾಡೋದು ವಿತೌಟ್ ಎನಿ ಪೇಪರ್ ಲೀಕೇಜಸ್ ಅದು ಇದು ಆಗದೆ, ಅದರಿಂದ ಸ್ಕೋರಿಂಗ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡೋದು, ಅದು ಇಂಟರ್ವ್ಯೂ ಕೋಆರ್ಡಿನೇಷನ್ ಮಾಡೋದು, ವೆನ್ಯೂ ಐಡೆಂಟಿಫೈ ಮಾಡೋದು, ಜನನ್ ಕಳಿಸೋದು. ಸೊ ವಿ ಪ್ಯಾಕೇಜ್ ಆಲ್ ಆಫ್ ದಿಸ್ ಆಸ್ ಅ ಸರ್ವಿಸ್ ಆ್ಯಂಡ್ ಸೆಡ್ ಒಳ್ಳೆ ಟೆಸ್ಟ್ ಕೊಡ್ತೀವಿ, ಕರೆಕ್ಟಾಗಿ ಕಂಡಕ್ಟ್ ಮಾಡ್ತೀವಿ, ನೀವೇನೋ ಬರೋದು ಬೇಡ, ನಾವೇ ಆರ್ಗನೈಸ್ ಮಾಡ್ತೀವಿ. ಆ್ಯಂಡ್ ಅಲ್ಲಿಂದ ನಿಮಗೆ ನೆಕ್ಸ್ಟ್ ಡೇ ನೀವು ಭಾನುವಾರ ನಾವು ಟೆಸ್ಟ್ ಮಾಡಿದ್ರೆ ಸೋಮವಾರ ಬೆಳಗ್ಗೆ ನಿಮ್ಗೆ ಶಾರ್ಟ್ ಲಿಸ್ಟ್ ಕೊಟ್ಟಿರ್ತೀವಿ ನಾವು. ಇದು ಫ್ರೆಷರ್ಸ್ ಆ್ಯಂಡ್ ಲ್ಯಾಟರಲ್ ಬೋತ್? ಎಸ್, ವಿ ಸ್ಟಾರ್ಟೆಡ್ ವಿತ್ ಫ್ರೆಷರ್ಸ್, ಬಟ್ ಅದಾದ್ಮೇಲೆ ಲ್ಯಾಟರಲ್ಸ್ ಆಗಿ. ಇನ್ಫ್ಯಾಕ್ಟ್ ನಾವು ವಿದಿನ್ 5 years ಅಲ್ಲೇ ಅವಾಗೇ ನಾವು 1 ಕೋಟಿ ಜನದ ಮೇಲೆ ಟೆಸ್ಟ್ ಮಾಡ್ಬಿಟ್ಟಿದ್ವಿ.
5 yearsಲ್ಲಿ 5 yearsಲ್ಲಿ. ಹ್ಯೂಜ್ ನಂಬರ್. ದಟ್ಸ್ ಹ್ಯೂಜ್ ನಂಬರ್. ಇನ್ಫ್ಯಾಕ್ಟ್ ನೆನ್ನೆ ವಿ ವರ್ ಜಸ್ಟ್ ಕೌಂಟಿಂಗ್, ಅದೊಂದು ಆಲ್ಮೋಸ್ಟ್ ಅಬೌಟ್ ಒಂದು 7-8 ಕೋಟಿ ಜನ ಟೆಸ್ಟ್ ಆಗಿದೆ ಇದುವರೆ ತನಕ. ಓಕೆ. ಮೆರಿಟ್ ಟ್ರ್ಯಾಕಲ್ಲಿ ಲಾಸ್ಟ್ 25 yearsಲ್ಲಿ, 25 ವರ್ಷದಲ್ಲಿ. ಸೊ ಆಮೇಲೆ ಐ ಥಿಂಕ್ ನೀವು ಮೆರಿಟ್ ಟ್ರ್ಯಾಕ್ ಸ್ಟಾರ್ಟ್ ಮಾಡಿದ್ರಿ. ನಿಮ್ಮ ಜರ್ನಿ ಇನಿಷಿಯಲಿ ಲೈಕ್ ಲೀನಿಯರಾಗಿ ಹೊರಟೋಯ್ತಾ? ಅಂದರೆ ಒನ್ ಬೈ ಒನ್ ಕ್ಲೈಂಟ್ ಸಿಗ್ತಾ ಹೋದ್ರಾ, ಅಥವಾ ಅಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತಾ? ಅಯ್ಯೋ, ಅಪ್ಸ್ ಆ್ಯಂಡ್ ಡೌನ್ಸ್, ಆಲ್ಮೋಸ್ಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದೇ ಸಹಜ. ಇನ್ಫ್ಯಾಕ್ಟ್ ವಿ ಗಾಟ್ ಹಿಟ್ ಬೈ 9/11. ಸೊ ನಮ್ದು ಏನಾಯ್ತಂದ್ರೆ ಒಂದು 7-8 ಕಸ್ಟಮರ್ ಸಿಕ್ಕಿದ್ರು. ಆಗಿನ ಕಾಲದಲ್ಲಿ ಏಂಜಲ್ ಇನ್ವೆಸ್ಟರ್ ಅನ್ನೋದು ಕಾನ್ಸೆಪ್ಟೇ ಇರಲಿಲ್ಲ. ಕರೆಕ್ಟ್. ಸೊ ಲಕ್ಕಿಲಿ ನಾವು ಒಬ್ರು ರೈತರು, ಅವರು ಅಡಿಕೆ ತೋಟ, ಓಕೆ, ಶಿವಮೊಗ್ಗದವರು, ಅವ್ರದ್ದು ಹೆಂಗೋ ನಮಗೊಂದು ಕನೆಕ್ಷನ್ ಆಗಿ ಥ್ರೂ ಒಂದು ಚಾರ್ಟರ್ಡ್ ಅಕೌಂಟೆಂಟ್. ಓಕೆ. ಸಡನ್ಲಿ ಹೀಗೆ ಬಿಕೇಮ್ ಇಂಟ್ರೆಸ್ಟೆಡ್ ಇನ್ ಮೆರಿಟ್ ಟ್ರ್ಯಾಕ್. ನಮಗೆ ಮೆರಿಟ್ ಟ್ರ್ಯಾಕ್ ಅಲ್ಲಿ ಇಂಟ್ರೆಸ್ಟ್ ಯಾಕೆ ಅವ್ರಿಗೆ ಬರ್ತಿದೆ ಅಂತಾನೆ ಅರ್ಥ ಆಗಲಿಲ್ಲ. ದೆನ್ ವಿ ರಿಯಲೈಸ್ ಮೆರಿಟ್ ಟ್ರ್ಯಾಕ್ ಅಡ್ರೆಸ್ ನಾವು ಗಾಂಧಿ ಬಜಾರಲ್ಲೇ ಸ್ಟಾರ್ಟ್ ಮಾಡಿದ್ದು. ಓಕೆ. ವಾಸ್ 88 ಗಾಂಧಿ ಬಜಾರ್. ಓಕೆ. ನಮ್ಮ ಆಫೀಸ್ ಪಕ್ಕಾನೆ ವಾಸ್ 86 ಗಾಂಧಿ ಬಜಾರ್, ಐ ಥಿಂಕ್ ವಾಸ್ ಮೈಂಟ್ರಿ. ಮೈಂಟ್ರಿ ಅಲ್ಲಿ ಸ್ಟಾರ್ಟ್ ಆಯಿತು. ಓಕೆ. ಮೈಂಟ್ರಿ ಫಸ್ಟ್ ಇನ್ವೆಸ್ಟರ್ ಶಿವಮೊಗ್ಗದವರೇ, ನಮ್ಮ BG ಸಿದ್ಧಾರ್ಥ್ ಅವರು. ಓಕೆ. ಅಂಡ್ ಇವ್ರ ನೇಬರ್ ಅವರು, ಅಂದ್ರೆ ಪಕ್ಕದಲ್ಲೇ, ಅಲ್ಲೇ ಶಿವಮೊಗ್ಗದಲ್ಲೇ. ಸೊ ಇವ್ರಿಗೆ ಏನನ್ಸ್ತಂದ್ರೆ ಮೆರಿಟ್ ಟ್ರ್ಯಾಕು ಮೈಂಟ್ರಿ MM ಪಕ್ಕದಲ್ಲೇ ಇದೆ. ಸಿದ್ಧಾರ್ಥ್ ಅವರು ಮೈಂಟ್ರಿಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಾನು ಯಾಕೆ ಮೆರಿಟ್ ಟ್ರ್ಯಾಕಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಫಸ್ಟ್ ಅವ್ರು ಕೇಳಿದ್ದೆ, ನೀವು IT ಕಂಪ್ನಿನಾ ಅಂತ. ಇಲ್ಲ ಸರ್, ನಾವು IT ಅಲ್ಲ, ಇದು ಅಸೆಸ್ಮೆಂಟ್ಸ್. ಬಟ್ ನೀವು ಕಂಪ್ಯೂಟರ್ ಯೂಸ್ ಮಾಡ್ತೀರಾ? ಹೌದು, ನಾವು ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ಅದೇ ನೀವು IT ಕಂಪ್ನಿ. ಆಯ್ತು ಸರ್, ನಿಮ್ಗೆ IT ಕಂಪ್ನಿನೇ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಾವು ಇನ್ನೊಂದು 2 ಕಂಪ್ಯೂಟರ್ ಕೊಂಡ್ಕೊಡ್ತೀವಿ ದುಡ್ಡು ಹಾಕಿದ್ರೆ ಅಂತ. ಸೊ ಅಲ್ಲಿಂದ ಇನ್ವೆಸ್ಟ್ಮೆಂಟ್ ತಗೊಂಡು, ಬಟ್ 9/11 ಆದಾಗ 2001 ಅಲ್ಲಿ ಔಟ್ಸೋರ್ಸಿಂಗ್ ಸ್ಟಾಪ್ ಟು ಇಂಡಿಯಾ ಕಂಪ್ಲೀಟ್ಲಿ. ಓಕೆ. ಸೊ 2002 ಅಲ್ಲಿ ವಿ ವರ್ ಆಲ್ಮೋಸ್ಟ್ ಅರ್ಲಿ 2002 Jan ಅಲ್ಲಿ ವಿ ವರ್ ಕ್ಲೋಸ್ ಟು ಕ್ಲೋಜರ್. ರೈಟ್. ಬಿಕಾಸ್ ಕಸ್ಟಮರ್ಸ್ ಇರಲಿಲ್ಲ, ರೆವೆನ್ಯೂ ಇರಲಿಲ್ಲ, ಸ್ಟಾಕ್ ಮಾರ್ಕೆಟ್ಸ್ ಎಟ್ ಕ್ರ್ಯಾಶ್ಡ್. ಈ ಇನ್ವೆಸ್ಟರ್ ನಮ್ಮ ಹತ್ರ ಇದ್ದವ್ರು, ಅವರು ನನಗೇನು ದುಡ್ಡು ಹಾಕಕ್ಕಾಗಲ್ಲಪ್ಪ ನೀವು. ಅಂಡ್ ನಮ್ಮಲ್ಲಿ ಬ್ಯಾಂಕಲ್ಲೂ 1-1.5 ಲಕ್ಷ ಇತ್ತು ಅಷ್ಟೇ. ಅಂಡ್ ಮಂತ್ಲಿ 1-2-3 ಲಕ್ಷ ಖರ್ಚಿತ್ತು. ಸೊ ಆಲ್ಮೋಸ್ಟ್ ಶಟ್ ಡೌನ್ ಅಂತಾನೆ ಆಗಿದ್ದು. ಅಲ್ಲಿಂದ ವಿ ಕ್ಲಾಡ್ ಬ್ಯಾಕ್. ಆ ಜರ್ನಿ ಹೇಗೆ ಸರ್? ಅಂದ್ರೆ ಅದು ಏನಂದ್ರೆ 2 ಥಾಟ್ಸ್ ದೇರ್ ವಸಂತ್. ಒಂದು, ಸಿ ಇಟ್ಸ್ ಆಂಟ್ರಪ್ರನರ್ಶಿಪ್ ಅನ್ನೋದು ಬಹಳ ಲೋನ್ಲಿ ಜರ್ನಿ. ಐ ಮೀನ್ ಯು ಬೀನ್ ಅನ್ ಆಂಟ್ರಪ್ರನರ್. ಆ ಸಮಯದಲ್ಲಿ ನಿಮ್ಗೆ ಯಾರು ಒಂದು ಭರವಸೆ ಕೊಡೋರು ಬೇಕು. ಮನೇಲಿ ಅಫ್ಕೋರ್ಸ್ ಹೇಳಕ್ಕೂ ಆಗಲ್ಲ, ಬಿಕಾಸ್ ತಂದೆ ತಾಯಿ ಅವಾಗ್ಲೇ ಚಿಂತೆ ಮಾಡ್ಕೊಂತಾರೆ. ಅವಾಗೂ ನಾನು ಮನೇಲಿ ಕೂತಿದ್ದೆ. ಅವರು ಯಾವ್ದೋ ಫಂಕ್ಷನ್ಗೆ ಹೋದಾಗಲ್ಲ, ದೇ ವರ್ ಟೈರ್ಡ್ ಆಫ್ ಆಸ್ಕಿಂಗ್, ರೆಸ್ಪಾಂಡಿಂಗ್, ಸೇಯಿಂಗ್, ಏನಪ್ಪ ಮಗ ಇಂಜಿನಿಯರ್ MBA ಮಾಡ್ಕೊಂಡು ಮನೇಲಿ ಕೂತಿಯಾನಲ್ಲ, ಏನು ಕೆಲಸ ಸಿಕ್ಕಿಲ್ವಾ ಅಂತ. ಅವ್ರು ಏನ್ ಹೇಳ್ತಾರೆ? ಅವಾಗ ಬೇರೆ ಕೂದಲು ಬೇರೆ ಹೋಗಕ್ ಸ್ಟಾರ್ಟ್ ಆಗಿತ್ತು. ಹೆಣ್ಣು ಯಾರು ಕೊಡ್ತಾರೆ ಇವ್ನಿಗೆ ಅಂತ, ಅದೊಂದು ಬೇರೆ ಅವ್ರಿಗೊಂದು ಚಿಂತೆ. ಸೊ ಯು ಕಾಂಟ್ ರಿಯಲಿ ಡಿಪೆಂಡ್ ಆನ್ ಯುವರ್ ಫ್ಯಾಮಿಲಿ. ಅವ್ರ ಟೆನ್ಷನ್ ಅಲ್ಲಿ ಅವ್ರಿಗೆ ಇರ್ತಾರೆ. ನಿಮ್ ಟೆನ್ಷನ್ ಹೋಗಿ ಹೇಳಿದ್ರೆ ಅವ್ರಿಗೆ ಇನ್ನೂ ಟೆನ್ಷನ್ ಆಗ್ಬಿಡುತ್ತೆ. ಸೊ ಅದೇನಾಯ್ತಂದ್ರೆ ಒನ್ ಆಫ್ ದೋಸ್ ಈವ್ನಿಂಗ್ಸ್ ವೆನ್ ವಿ ವರ್ ರಿಯಲಿ ಸೇಯಿಂಗ್ ನಾಳೆ ನಾಡಿದ್ರಲ್ಲೇ ಕೊನೆ ಅನ್ನೋವಾಗ ಈ ಟೈ ವಿಚ್ ಇಸ್ ವೇರ್ ಆಮ್ ದ ಪ್ರೆಸಿಡೆಂಟ್ ನಾವ್, ಅದೊಂದು ಅವಾಗ 2000 ಅಲ್ಲಿ ಸ್ಟಾರ್ಟ್ ಆಗಿತ್ತು. ನಂದನ್ ನಿಲಕಣಿ ಅವರೇ ಪ್ರೆಸಿಡೆಂಟ್ ಆಗಿ ಸ್ಟಾರ್ಟೆಡ್. ಯಾವುದೋ ಒಂದು ಇವೆಂಟ್ ನಡೀತಿತ್ತು 2001 ಅಲ್ಲಿ 2 ಅಲ್ಲಿ. ಸಮ್ ಇಮೇಲ್ ಬಂತು, ಎನಿವೇ ಸಾಯಂಕಾಲ ಮಾಡಕ್ಕೇನಿಲ್ಲ, ಹೋಗೋಣ ಅಂತ ಕೂತೆ. ಅದೇನೋ ಟಾಕ್, ಐ ಡೋಂಟ್ ಇವನ್ ರಿಮೆಂಬರ್ ವಾಟ್ ದಿಸ್ ಇಸ್, ಬಟ್ ಮುಖ ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡು ಎನಿವೇ ಆಯ್ತಲ್ಲ ಕತೆ ಅಂತ. ಅಲ್ಲಿ ಪಕ್ಕದಲ್ಲಿ ಒಬ್ರು ಕೂತಿದ್ರು. ಟೀ ಟೈಮಲ್ಲಿ ನನ್ನ ನೋಡಿ, ಏನಪ್ಪ ಹೌ ಯು ಫೀಲಿಂಗ್, ಏನೋ ಒಂದು ಸ್ವಲ್ಪ ಏನೋ ಡಲ್ ಆಗಿದ್ಯಲ್ಲ ಅಂತ ಕೇಳಕ್ಕೆ ಕಾಯ್ತಿದ್ದೆ. ಐ ಜಸ್ಟ್ ಎಲ್ಲ ಹೃದಯದಲ್ಲಿ ದಿದ್ದಲ್ಲ. ಅವ್ರು ಹೇಳಿ, ಇಲ್ಲಪ್ಪ ಹಿಂಗಾಗ್ಬಿಟ್ಟಿದೆ, ನಾಳೆ ನಾಡೋದ್ರಲ್ಲೇ ಶಟ್ ಡೌನು ಅಂತ. ಸರಿ, ಸೈಡಿಗೆ ಬಾ ಮಾತಾಡೋಣ ಅಂತ 10 ನಿಮಿಷ ಹೆಗಲ್ ಮೇಲೆ ಕೈ ಹಾಕಿ, ಏನಪ್ಪ ಹೇಳು, ನೀನು ಐಡಿಯಾ ಹೇಳು ಅಂತ. ಸೊ ಹೇಳಿದೆ, ಚೆನ್ನಾಗಿದಲ್ಲ ಐಡಿಯಾ, ಯಾಕೆ ವೈ ಆರ್ ಯು ಗಿವಿಂಗ್ ಅಪ್ ಸೋ ಅರ್ಲಿ, ಇದೆಲ್ಲ ಆಗೋದೆ ಸಹಜ, ನಾನಿದ್ದೀನಿ, ಐ ಆಮ್ ಹಿಯರ್ ಅಂತ. ಅವ್ರದ್ದೊಂದು ಈ ಲವ್ that was showered on us gave me so much of strength that next day ನಮ್ಮ ಪಾರ್ಟ್ನರ್ಸ್ ಎಲ್ಲ ಮಾತಾಡಿ, ನೋಡೋಣಪ್ಪ ಏನಾದರೂ ನಾವಂತೂ ಈವನ್ ಇಫ್ ಯು ಆರ್ ದ ಓನ್ಲಿ 3 in ಆಫೀಸ್, ಬರೋಣ 6 ತಿಂಗಳು ಕೂತ್ಕೊಳ್ಳೋಣ. ಎನಿವೇ ನಮಗೆ ಸಂಬಳನೂ ಇಲ್ಲ, ನಾವು ಸಂಬಳನೂ ತೊಗೊಂತಿಲ್ಲ, ಮಿಕ್ಕಿದವರೆಲ್ಲ ಹೋಗ್ಲಿ, ನಾವು ಪ್ರತಿದಿನ 9 ರಿಂದ 9 ಆಫೀಸ್ ಓಪನ್ ಮಾಡೋಣ, ಕೂತ್ಕೊಳ್ಳೋಣ, ನೋಡೋಣ ಏನಾಗುತ್ತೆ ಅಂತ. ಸೊ and when we told this to employees, sir, ನಾವೆಲ್ಲ ಹೋಗ್ತೀವಿ ಸರ್, ನಾವು ನಿಮ್ಮ ಜೊತೆನೇ ಇರ್ತೀವಿ ಅಂತ 15 ಜನ stayed with us. And that was a huge comeback. In fact, ಆ ಕಾಲದಲ್ಲಿ ಆಲ್ಮೋಸ್ಟ್ ಎವ್ರಿ ಅದರ್ ಡೇ ನಾನು ಸಂಗೀತದ ಫ್ಯಾಮಿಲಿಯಿಂದ ಅಣ್ಣವ್ರ ಹಾಡುಗಳದ್ದು ಬಹಳ ಪ್ರಿಯ. ಅಲ್ಲಿ ಒಂದು ಹಾಡಿದಲ್ಲ, ಜಗವೇ
ಒಂದು ರಂಗ ಆ ಹಾಡು ಕೇಳಿ ಏನ್ ಜೋಶ್ ಬರೋದು ಅದ್ರ ದಿನ. ಈ ಆತ್ಮವೇ ಬಲದಸ್ತ್ರ ಅಂತ ನಿನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಯೋರ್ ಇದಂತ. ಸೊ ದಾಟ್ ರಿಯಲಿ ಹೆಲ್ಡ್ ಅಸ್ ಥ್ರೂ. ಅಂಡ್ ಫ್ರಮ್ ದೆನ್ 1 ವರ್ಷದಲ್ಲಿ ಥಿಂಗ್ಸ್ ವರ್ ಓಕೆ. ದೆನ್ ವಿ ಸ್ಟಾರ್ಟೆಡ್ ಟು ಗ್ರೋ ವೆರಿ ಫಾಸ್ಟ್. ಓಕೆ ಓಕೆ, ಫ್ಯಾಂಟಾಸ್ಟಿಕ್ ಸರ್. ಸಖತ್ತು ಕೇಳ್ತಾ ನಮ್ಗೆ ಒಂಥರ ಗೂಸ್ ಬಂಪ್ಸ್ ಬಂತು. ಇಟ್ ಇಸ್ ಫನ್ ಬಿಕಾಸ್ ಎಷ್ಟೊಂದ್ ಸತಿ ನಂಗೆ ಅನ್ಸುತ್ತೆ ಆ ದಿನ ಅವತ್ತು ಮೀಟಿಂಗ್ ಹೋಗದೆ ಇದ್ರೆ ನಾನು ಇವತ್ತು ಇಲ್ಲಿ ಕೂತಿರ್ಲಿಲ್ಲ. ಎಲ್ಲೋ ಶಟ್ ಡೌನ್ ಮಾಡಿ ನೀವು ಹೇಳ್ದಂಗೆ ಇನ್ಯಾವುದೋ ಒಂದು IT ಕಂಪನಿ ಸೇರ್ಕೊಂಡು ಇದೆಲ್ಲೋ. ತುಂಬಾ ಜನ ಫೌಂಡರ್ಸ್ಗೆ ಅದೊಂದು ಪ್ರಶ್ನೆ ಇರುತ್ತೆ, ಅಂದ್ರೆ ನಾವೇನೋ ಒಂದು ಸಖತ್ತಾಗಿರೋ ಪ್ರಾಡಕ್ಟ್ ಮಾಡ್ತಾ ಇದೀವಿ, ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಮಾತಾಡ್ಸೋದು, ನೆಟ್ವರ್ಕ್ ಮಾಡ್ಕೊಳ್ಳೋದು, ಅವೆಲ್ಲ ಟೈಮ್ ವೇಸ್ಟ್, ನಾವು ಕುತ್ಕೊಂಡು ಕೆಲಸ ಮಾಡ್ತಾ ಇರಬೇಕು ಅನ್ನೋದೊಂದು ಮನಸ್ಥಿತಿ ಇದೆ. ಎಕ್ಸಾಕ್ಟ್ಲಿ. ಐ ಥಿಂಕ್ ಅದು ಸಮಟೈಮ್ಸ್ ಈ ತರದ್ದೆಲ್ಲ ಕಾಣಿಸ್ಕೊಳ್ಳೋದು, ಮಾತಾಡೋದು. ಹೌದು, ರೈಟ್. ಇಟ್ ವರ್ಕ್ಸ್ ಕೌಂಟರ್ ಸಮಟೈಮ್ಸ್. ಅದೇನಂದ್ರೆ ಸಿ ಯು ನೆವರ್ ನೋ ವೇರ್ ಅನ್ ಐಡಿಯಾ ಕಮ್ಸ್ ಫ್ರಮ್. ಕರೆಕ್ಟ್. ಅಂಡ್ ವೇರ್ ಅ ನೆಟ್ವರ್ಕ್ ಗೆಟ್ಸ್ ಬಿಲ್ಟ್. ರೈಟ್. ಯಾರೋ ಎಲ್ಲೋ ಮೀಟ್ ಮಾಡ್ತೀರಾ, ಅವ್ರು ಯಾರೋ ಹೇಳ್ತಾರೆ. ಇನ್ಫ್ಯಾಕ್ಟ್ ನೀವು ನೆಟ್ವರ್ಕ್ ಅಂದಾಗ ಇನ್ನೊಂದು ಇನ್ಸಿಡೆಂಟ್ ಆರ್ ವೇ ಟು ಡೂ ಇಟ್. ಆ ಕಾಲದಲ್ಲಿ ಲಿಂಕ್ಡ್ಇನ್, ಇಂಟರ್ನೆಟ್ ಏನೂ ಇರಲಿಲ್ಲ. ಐ ಮೀನ್ ಯು ಕಾಂಟ್ ಇವನ್, ನಮ್ಗೆ HR ಅಲ್ಲಿ ಯಾರೂ ಗೊತ್ತಿಲ್ಲ, ಬಿಕಾಸ್ ವಿ ಆರ್ ಔಟ್ಸೈಡರ್ಸ್. ಸೊ ಹೌ ಡು ಯು ಫೈಂಡ್ ಕಸ್ಟಮರ್ಸ್ ಅನ್ನೋದು ಫಸ್ಟ್ 3-4 months ಅಲ್ಲಿ ಯಾರು ಹೋಗಿ ಪಿಚ್ ಮಾಡೋದು. ಐ ಮೀನ್ ಕನೆಕ್ಷನ್ಸ್ ಕೊಡ್ತಾರೆ, ವಿಪ್ರೋ ಅವರು ಅವ್ನು ಹೋಗಿ ಮೀಟ್ ಮಾಡ್ತಾರೆ ಒಂದು ಇಬ್ರು, ಬಟ್ ಅವ್ರ ಮೀಟಿಂಗ್ಗಳು ಕೊಡ್ತಿರ್ಲಿಲ್ಲ. ಹಿಂಗೆ ನಮ್ಮ ಅಂಕಲ್ ಒಬ್ರು ಬಂದಿದ್ರು, ಅವ್ರಿಗೆ ನಾನು HAL ಏರ್ಪೋರ್ಟಿಗೆ ಡ್ರಾಪ್ ಮಾಡಕ್ಕೆ ಹೋಗಿದ್ದೆ. ಐ ಮೀನ್ ಏರ್ಪೋರ್ಟ್ಗೆ ಅಷ್ಟು ಹೋಗ್ತಿರ್ಲಿಲ್ಲ, ಎಲ್ಲ ಟ್ರೈನ್ ಬಸ್ಗಳಲ್ಲಿ ಓಡಾಡ್ಕೊಂಡು. ದೆನ್ ಸಡನ್ಲಿ ಐ ಸಾ ಅವ್ರಿಗೆ ಬಿಟ್ಟು ಆಚೆ ಬರೋವಾಗ ಈ ಏರ್ಪೋರ್ಟ್ಸಲ್ಲಿ ಬೋರ್ಡ್ಸ್ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ, ಈ ವೆಲ್ಕಮ್ ಮಿಸ್ಟರ್ ಸೋ ಅಂಡ್ ಸೋ ಫ್ರಮ್ SAP, ಫ್ರಮ್ ಆರಕಲ್, ಅದು ಇದು. ಸಡನ್ಲಿ ಐ ಸೆಡ್, ಈ ಕಂಪ್ನಿ ಹೆಸರುಗಳ ಜೊತೆ ಅವ್ರು ಯಾರು ಬರ್ತಿಯಾರ ಅಂತಾನು ಗೊತ್ತೋ, ಅವ್ರು ಅಲ್ಲೇ ಹುಡ್ಕೊಂಡು ಬರ್ತಾರೆ. ಸೊ ನೆಕ್ಸ್ಟ್ ಒಂದು 2-3 ತಿಂಗಳು ಪ್ರತಿದಿನ ಬೆಳಗ್ಗೆ HAL ಏರ್ಪೋರ್ಟ್ 7:30 9 ಗಂಟೆಗೆ ಹೋಗ್ಬಿಡ್ತಿದೆ. ಓಕೆ. ಅಂಡ್ ಐ ಕುಡ್ ಚೂಸ್ ವಿಚ್ ಕಂಪನಿ. ಇವತ್ತು ಆರಕಲ್ ಇಂದ ಯಾರನ್ನ ಮೀಟ್ ಮಾಡಂದ್ರೆ ಆ ಆರಕಲ್ ಬೋರ್ಡ್ ಹುಡುಕೋದು, ಅವ್ನ ಪಕ್ಕ ಹೋಗಿ ನಿಲ್ಲೋದು, ಅವರೇ ಬರ್ತಾರೆ. ಈ ಡ್ರೈವರ್ 5 ನಿಮಿಷಕ್ಕೆ ಕಾರ್ಡ್ ತಗೊಂಡು ಹೋಗಕ್ ಬರುವಾಗ ನಮ್ದೊಂದು 5 ನಿಮಿಷದಲ್ಲಿ ಪಿಚ್. ಸರ್, ನಾವ್ ಇದೊಂದು ಆಂಟ್ರಪ್ರನರು, ನಿಮ್ಮನ್ನ ಬಂದು ಭೇಟಿ ಆಗ್ಬೋದಾ, ಕ್ಯಾನ್ ವಿ ಕಮ್ ಅಂಡ್ ಮೀಟ್ ಯು ಅಂತ. ಅವ್ರ ಕಾರ್ಡ್ ಇಸ್ಕೊಂಡು ಅವ್ರನ್ನ ಚೇಸ್ ಮಾಡೋದು. ಅಂಡ್ ದೇ ನೆವರ್ ಯೂಸ್ ಟು ಫರ್ಗೆಟ್, ಇವೇ ಅಲ್ವಾ ಯು ಆರ್ ದ ಒನ್ ಹೂ ಮೆಟ್ ಮಿ ಅಟ್ ದ ಏರ್ಪೋರ್ಟ್, ಹೌದು ಸರ್ ಬನ್ನಿ ಅಂತ. ಸೊ ಸುಮಾರು ಒಂದು ಈಸಿಲಿ ಒಂದು 2-3 ತಿಂಗಳಲ್ಲಿ ಒಂದು 100 ಕಾಂಟ್ಯಾಕ್ಟ್ಸ್ ಅಲ್ಲೇ ಸಿಕ್ಕಿದೆ. ಓಕೆ. ಎಲಿವೇಟರ್ ಪಿಚ್ಗಿಂತ ಏರ್ಪೋರ್ಟ್ ಪಿಚ್. ಇನ್ಫ್ಯಾಕ್ಟ್ ಇವಾಗ ಸುಮಾರು ಫ್ರೆಂಡ್ಸ್ ನೀವು ಹುಚ್ಚಿಗೆ ಚಿಡ್ದಿದ್ದಾರೆ ನನಗೆ, ಹೌ ಕ್ಯಾನ್ ಯು ಸ್ಟಾಕ್ ಮಿ ಅಟ್ ದ ಏರ್ಪೋರ್ಟ್ ಅಂತ. ಇನ್ನೇನ್ ಮಾಡ್ಲಿ. ಸಮಟೈಮ್ಸ್ GTM ಸ್ಟ್ರಾಟಜಿ ಅಂತ ಏನೇನೋ ದೊಡ್ಡ ಯೋಚನೆ ಮಾಡ್ತಾರೆ. ಎಷ್ಟೊಂದ್ಸಲ ಚಿಕ್ಕ ಹ್ಯಾಕ್ಸ್ ಅಲ್ಲಿ ಇರುತ್ತೆ ಅದು. ಎಕ್ಸಾಕ್ಟ್ಲಿ. ಫ್ಯಾಂಟಾಸ್ಟಿಕ್, ಸಖತ್ ಮಜಾ ಬಂತು ಕೇಳಿದ್ರೆ. ಅಂದ್ರೆ ನಿಮ್ದು ಅವಾಗ್ಲೇ ಹೇಳಿದ್ರಲ್ಲ, ಕ್ಲಬ್ಗೆ ಸೇರ್ಕೋಬೇಕು, ಜನರ ಜೊತೆ ಸಂಪರ್ಕ, ಅದ್ ನೀವು ಸಾಕಷ್ಟು ಮಾಡಿದಿರ ಅಂತ ಅನ್ಸುತ್ತೆ. ಅಂದ್ರೆ ಅದು ನಿಮ್ಮ ವೆರಿ ಗುಡ್ ಸ್ಟ್ರೆಂತ್. ಯಾಕಂದ್ರೆ ನೀವು ಹೋಗ್ಬಿಟ್ಟು ಮಾತಾಡಿ ಕನೆಕ್ಷನ್ಸ್ ಮಾಡ್ತೀರಾ. ಯು ನೆವರ್ ಹೆಸಿಟೇಟೆಡ್. ದಟ್ ಇಸ್ ಸಮಥಿಂಗ್ ಎಕ್ಸ್ಟ್ರೀಮ್ ಇಂಪಾರ್ಟೆಂಟ್ ಕ್ವಾಲಿಟಿ. ನೋ, ಐ ಥಿಂಕ್ ದಟ್ಸ್ ಟ್ರೂ. ಅಂಡ್ ಇನ್ನೊಂದು ಏನಂದ್ರೆ, ಒನ್ ಆಫ್ ದ ಥಿಂಗ್ಸ್ ಐ ಹ್ಯಾವ್ ಲರ್ನ್ಡ್ ಇಸ್, ಸಿ, ನೀವು ಯಾವ್ದಾರ ಒಂದು ಇವೆಂಟ್ಗೆ ಅಥವಾ ನೆಟ್ವರ್ಕ್ ಯಾರನ್ನ ಮೀಟ್ ಮಾಡಕ್ ಹೋದಾಗ ಇದರಿಂದ ನನಗೇನಿದೆ ಅನ್ಕೊಂಡು ಯೋಚಿಸ್ಕೊಂಡು ಹೋದ್ರೆ ಅದು ಸಮಟೈಮ್ಸ್ ವರ್ಕ್ ಆಗಲ್ಲ. ರೈಟ್. ಐ ಥಿಂಕ್ ಇಫ್ ಯು ಕ್ಯಾನ್ ಅಪ್ರೋಚ್ ಇಟ್ ಫ್ರಮ್ ದ ಫ್ಯಾಕ್ಟ್ ಸೇಯಿಂಗ್, ನಾನು ಇವ್ರಿಗೇನು ಸಹಾಯ ಮಾಡ್ಬೋದು, ನಾನೇನ್ ವ್ಯಾಲ್ಯೂ ಕೊಡ್ಬೋದು ಅಂದ್ರೆ ಅದು ವ್ಯಾಲ್ಯೂ ವಾಪಸ್ ಬಂದೇ ಬರುತ್ತೆ. ರೈಟ್. ಇವಾಗ ಸುಮಾರು ಜನ ಅದಕ್ಕೆ ಏನೋ ಅಲ್ಲಿ ಹೋದ್ರೆ ನನಗೇನು ಸಿಗಲ್ಲ, ನಾನು ಯಾರನ್ನ ಮೀಟ್ ಮಾಡ್ತೀನಿ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮನೇಲೆ ಕೂತ್ಕೊಂತೀವಿ. ಬಟ್ ಇಫ್ ಯು ಕ್ಯಾನ್ ಆ್ಯಡ್ ವ್ಯಾಲ್ಯೂ, ಸೊ ಫಸ್ಟ್ ಐ ಟೆಲ್ ಮೈಸೆಲ್ಫ್ ಅಂಡ್ ಆಂಟ್ರಪ್ರನರ್ಸ್, ನೀವು ಯಾರೇ ಸಿಕ್ಕಿದ್ರು ಹೌ ಕ್ಯಾನ್ ಆ್ಯಡ್ ವ್ಯಾಲ್ಯೂ ಟು ಯು, ಹೆಲ್ಪ್ ಮಾಡಿ. ಅವರಿಂದ ನಿಮಗೆ ಹೆಲ್ಪ್ ಸಿಗದೆ ಇರ್ಬೋದು, ಇನ್ನೆಲ್ಲಿಂದನೋ ಬರುತ್ತೆ. ನಿಜ. ಅಂಡ್ ದಟ್ಸ್ ದ ಬ್ಯೂಟಿ ಆಫ್ ಬ್ಯಾಂಗ್ಳೂರ್. ಇನ್ಫ್ಯಾಕ್ಟ್ ಸುಮಾರು ಜನ ನಂಗೆ ಬೆಂಗಳೂರು ಆಯ್ತು, ವೈ ಡಿಡ್ ಇಟ್ ಬಿಕಮ್ ದ ಸ್ಟಾರ್ಟ್ಅಪ್ ಕ್ಯಾಪಿಟಲ್, ಡೆಲ್ಲಿ ಯಾಕಾಗಿಲ್ಲ, ಮುಂಬೈ ಯಾಕಾಗಿಲ್ಲ, ವಾಟ್ ಮೇಕ್ಸ್ ಬ್ಯಾಂಗ್ಳೂರ್ ಸ್ಪೆಷಲ್ ಅನ್ನೋವಾಗ ನಂದನ್ ನಿಲಕಣಿ ಅವ್ರಿಗೆ ಈ ಕ್ವಶನ್ ಕೇಳಿದ್ದೆ, ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳಿದ್ರು, ಬ್ಯಾಂಗ್ಳೂರ್ ಇಸ್ ದ ಓನ್ಲಿ ಸಿಟಿ ವೇ ಯು ಕ್ಯಾನ್ ಕಮ್ ಇನ್ ಆನ್ ಅ ಸ್ಟ್ರೇಂಜರ್. ನಿಮ್ಗೆ ಯಾರು ಗೊತ್ತಿಲ್ಲ, ಮಂಡೇ ಬೆಳಗ್ಗೆ ನೀವು, ನನಗೆ ಸಿಟಿಲಿ ಯಾರು ಗೊತ್ತಿಲ್ಲ, ಒಬ್ಬನ ಯಾರೋ ಹಿಡಿತೀರಾ. ಬಟ್ ನೀವು ಫ್ರೈಡೇ ಊರು ಬಿಟ್ಟು ಹೋಗುವಾಗ 50 ಜನ ಗೊತ್ತಿರ್ತಾರೆ, ಬಿಕಾಸ್ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ನೀವು ನಿನ್ನ ಐಡಿಯಾ ಚೆನ್ನಾಗಿದೆ, ಒಂದು 4 ಜನ ನಾನು ಕನೆಕ್ಟ್ ಮಾಡ್ತೀನಿ, ಹೋಗಿ ಮೀಟ್ ಮಾಡ್ತೀರಾ. ಆ 4 ಜನ ಇನ್ನೊಂದು 5 ಜನ ಕೇಳ್ತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಬೆಂಗಳೂರು. ಸೊ ಈ ಮೆರಿಟ್ ಟ್ರ್ಯಾಕಲ್ಲಿ ನೀವು ಆವಾಗ 2000 ಹೇಳಿದ್ರಿ ಸ್ಟಾರ್ಟ್ ಮಾಡಿದ್ದಂತ. ಡೈಲಪ್ ಎರಾ, ಅದು .com ಎರಾ. ಸೊ ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಮೇಜರ್ ಸಿಟೀಸಿಗೆ ಮಾತ್ರ ಇತ್ತು. ಮತ್ತು IT ಮೇಜರ್ ಸರ್ವಿಸಸ್, ಅದು ITS ಅಂತಾನೆ ಕರೆಯೋದಲ್ವ ಅವಾಗ. ಸೊ ಆ ಟೈಮಲ್ಲಿ ನೀವೊಂದು ಪ್ರಾಡಕ್ಟ್ ಬಿಲ್ಡ್ ಮಾಡಿದ್ರಿ, ಒಂದಿಷ್ಟು ಸರ್ವಿಸ್ ಅಂದರೆ ಫೀಚರ್ಸ್ನೆಲ್ಲ ಆ್ಯಡ್ ಮಾಡಿದ್ರಿ. ಒಂದು ವೇಳೆ ಮೆರಿಟ್ ಟ್ರ್ಯಾಕ್ನ ಇವತ್ತಿನ ದಿನದಲ್ಲಿ ಕಟ್ಟೋದಾದರೆ
ನೀವು ಅದನ್ನ ಸ್ಟಾರ್ಟ್ ಮಾಡುವ ರೀತಿ ಹೇಗೆ ಡಿಫ್ರೆಂಟ್ ಆಗಿರುತ್ತೆ? ಹೌ ವುಡ್ ಯು ಡೂ ಡಿಫ್ರೆಂಟ್ಲಿ? Sure. So, I think some things will be the same and some things will be different. For example, I will never change the way we looked at customers. Customer value, ಅವ್ರಿಗೇನು ಪ್ರಾಡಕ್ಟ್ ಬೇಕು, ಅವ್ರ ಪೇನ್ ಪಾಯಿಂಟ್ ನಾವು ಹೆಂಗೆ ಸಾಲ್ವ್ ಮಾಡ್ಬೋದು. That is one. Right. Two, very lucky to have a co-founding team. Murli Mohan ildre Meritrack would have never happened. Right? So you have to find the right partners and stick with them. ಜಗಳಗಳಾಗೋದು, ನಾನೊಂದು ಹೇಳೋದು ಅವ್ರೊಂದು ಹೇಳೋದು ಅವೆಲ್ಲ ಸಹಜನೇ ಅದು. ದಟ್ಸ್ ಅ ಪಾರ್ಟ್ ಆಫ್ ದ ಗೇಮ್. ರೈಟ್? ಆ್ಯಂಡ್ ಥರ್ಡ್ಲಿ, ಒಂಥರ ವಿ ಡಿಂಟ್ ಶೈ ಅವೇ ಫ್ರಮ್ ಎಫರ್ಟ್. ಐ ಡೋಂಟ್ ಇವನ್ ರಿಮೆಂಬರ್ ಫಸ್ಟ್ 4-5 ವರ್ಷ ಸ್ಯಾಟರ್ಡೇ, ಸಂಡೇ ಎಸ್ಪೆಷಲಿ ಅವೆಲ್ಲ ಪೀಕ್ ಡೇಸ್ ನಮಗೆ. ವೀಕೆಂಡ್ಸು, ವೀಕ್ ಡೇಸ್ ಎಲ್ಲ ಒಂಥರ ಜ್ಞಾನನೇ ಇರ್ತಿರ್ಲಿಲ್ಲ. ಯು ಜಸ್ಟ್ ವರ್ಕ್ಡ್ ಹಾರ್ಡ್. ಸೊ ದೋಸ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಬಟ್ ನಾವು ಇನ್ಫ್ಯಾಕ್ಟ್ ವಿ ಸ್ಟಾರ್ಟೆಡ್ ಬಿಲ್ಡಿಂಗ್ ಆ ಟೆಕ್ ಪ್ರಾಡಕ್ಟ್. ಇನ್ಫ್ಯಾಕ್ಟ್ 2002 ಹೈದರಾಬಾದಲ್ಲಿ ಆನ್ಲೈನ್ ಟೆಸ್ಟ್ ಮಾಡಿದ್ವಿ. ಐ ಮೀನ್ ಹಿಲೇರಿಯಸ್. ಅದು ಏನೇನು ತಪ್ಪಾಗತ್ತೋ ಎಲ್ಲ ಆಯ್ತಲ್ಲಿ. ಇನ್ಫ್ಯಾಕ್ಟ್ ಅದ್ರದ್ದು ಒಂದು ಫೋಟೋ ಇದೆ. ಒಂದು ರೌಟರ್ ಹೈದರಾಬಾದ್ ಬಿಸಿಲಲ್ಲಿ ಈ ಇಂಟರ್ನೆಟ್ ಕ್ಯಾಫೇಸಲ್ಲಿ ಟೆಸ್ಟ್ ಮಾಡಿದ್ದು. ರೌಟರ್ ಹೀಟ್ ಆದ್ರೆ ಇಂಟರ್ನೆಟ್ ಡೌನ್ ಆಗೋದು. ಸೊ ಒಂದು ಫೋಟೋ ಇದೆ, ಒಂದು ಫ್ಯಾನು, ನಾನೊಂದು ಬುಕ್ ಹಿಡ್ಕೊಂಡು ರೌಟರ್ಗೆ ಫ್ಯಾನ್ ಮಾಡಿ ಹೀಟ್ ಕಡಿಮೆ ಮಾಡೋಣ ಅಂತ. ರೈಟ್? ಬಟ್ ವಿ ಆರ್ ವೇ ಪಾಸ್ಟ್ ದಟ್ ಅಲ್ವಾ? ಯು ಲುಕ್ at mobile first. AI, I think, is going to change the world. I mean, in terms of our ability to use it properly. So, obviously, all entrepreneurs today are thinking, AI heng use madli, mobile heng use madodu. How do I build a mobile first product? But nan prakara avalla frills, in the sense, your core proposition strong agildedre, ಯಾರು ನಿಮ್ಮ ಕಸ್ಟಮರು, ಅವರು ನಿಮ್ಮಿಂದ ಯಾಕೆ ಕೊಂಡ್ಕೊಂತಾರೆ, ಅಂಡ್ ನಿಮ್ಮ ಪ್ರಾಡಕ್ಟ್ ಅವ್ರಿಗೆ ಹೆಂಗೆ ಹೆಲ್ಪ್ ಆಗುತ್ತೆ, ಕ್ಯಾನ್ ಯು ಕ್ವಾಂಟಿಫೈ ದಟ್? Right. And what is the team that is building it? ಅದು ಸ್ಟ್ರೆಂತ್ ಇರಲಿಲ್ಲ ಅಂದರೆ ಯಾವುದೇ ಕಾಲದಲ್ಲಿ ನೀವು ಎಷ್ಟೇ ಟೆಕ್ನಾಲಜಿ ಹಾಕಿದ್ರೂ ಇಟ್ಸ್ ನಾಟ್ ಗೋನ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ರೈಟ್. ಪರ್ಫೆಕ್ಟ್ ಸರ್. ಸೊ ಆಮೇಲೆ ಐ ಥಿಂಕ್ ಒಂದು 11 ವರ್ಷ ಆದಮೇಲೆ ಮೆರಿಟ್ರ್ಯಾಕ್ನ ಮಣಿಪಾಲ್ ಅವರು, ಮಣಿಪಾಲ್ ಗ್ರೂಪ್ ಅವರು ಅದನ್ನ ಅಕ್ವೈರ್ ಮಾಡ್ಕೊಂಡ್ರು. ಸೊ ದೆನ್ ಅವ್ರು ತಗೊಳ್ಳೋ ಸ್ಟೇಜಲ್ಲಿ ಅದು ಯಾವ ಹಂತದಲ್ಲಿತ್ತು ಸರ್? ಆ ಹಂತದಲ್ಲಿ ವಿ ವರ್ ಅ ಫೇರ್ಲಿ ಲಾರ್ಜ್ ಕಂಪನಿ. ಒಂದು 700 ಜನ ಇದ್ವಿ. ಓಕೆ. ವಿ ವರ್ ಲಿಟ್ರಲಿ ಇಂಡಿಯಾಸ್ ಲಾರ್ಜೆಸ್ಟ್ ಅಂಡ್ ದ ಬೆಸ್ಟ್ ನೋನ್ ಅಸೆಸ್ಮೆಂಟ್ ಕಂಪನಿ. ಒಂದು 500 ಕಸ್ಟಮರ್ಗಳಿದ್ರು. ಓಕೆ. ಅಂಡ್ ನಾವು ಮಣಿಪಾಲ್ ಅಕ್ವೈರ್ ಮಾಡೋಕ್ಕಿಂತ ಮುಂಚೆನೆ 2005 ಅಲ್ಲಿ ವಿ ಹ್ಯಾಡ್ ರೇಸ್ಡ್ ಆರ್ ಫಸ್ಟ್ ವೆಂಚರ್ ಫಂಡಿಂಗ್. ಒಂಥರ ವೆರಿ ಅರ್ಲಿ ಡೇಸ್. ಆ ಕಾಲದಲ್ಲಿ HSBC ಅವರು $5 million ಹಾಕಿದ್ರು, ವಿಚ್ ಸೀಮ್ ಲೈಕ್ ಅ lot of money then. Correct. So adanna now use ಮಾಡಿ we started expanding. Okay. In fact 2007-8 ಅಲ್ಲಿ we began the engagement with Manipal. ಅವ್ರದೊಂದು ಟೆಸ್ಟಿಂಗ್ ಕಂಪನಿ ಇತ್ತು ಎಜುಕೇಶನ್ ಮಾರ್ಕೆಟ್ಸ್ಗೆ. ಸೊ ಅದನ್ನ ನಾವು ಅಕ್ವೈರ್ ಮಾಡಿದ್ವಿ. ಸೊ ಅದರಿಂದ ಮಣಿಪಾಲ್ ಕೇಮ್ ಆನ್ ಬೋರ್ಡ್ as an investor. Right. And ಅಲ್ಲಿಂದ they liked what they saw. Right. So 2011 ಅಲ್ಲಿ they ended up acquiring all of Meritrack. Right. And last 14 years now Manipal continues to run Meritrack under the brand name of Meritrack only. Right. And in fact, Nenne we were all together. One of the first few employees whom we had hired as an executive, as a fresher, is now the chief operating officer of the company. Right. Fantastic. Yeah. That shows the culture also, what you said. Exactly. So that is very satisfying. So ಇವತ್ತೀಗ ಟೆಸ್ಟಿಂಗ್ ಆ್ಯಂಡ್ ಅಸೆಸ್ಮೆಂಟ್ ಡೊಮೇನ್ ಇದೆಯಲ್ಲ, ಇವತ್ತು ಲಕ್ಷಾಂತರ ಜನರು ಕಾಲೇಜಿಂದ ಆಚೆ ಬರ್ತಾರೆ, ಲಕ್ಷಾಂತರ ಉದ್ಯೋಗಗಳು ಆಲ್ರೆಡಿ ಸೃಷ್ಟಿ ಆಗ್ತಾ ಇದ್ದಾವೆ. ಇವತ್ತು ಆ ಸ್ಪೇಸಲ್ಲಿ ಯಾವ ಥರದ ಅಪಾರ್ಚುನಿಟೀಸ್ ಇದ್ದಾವೆ ಸರ್? ಕಿರಣ್, ಏನಂದರೆ ಇನ್ಫ್ಯಾಕ್ಟ್ ಐ ವುಡ್ ಆರ್ಗ್ಯೂ ದಟ್ ಇವಾಗ ಆಪರ್ಚುನಿಟಿನ ಜಾಸ್ತಿ ಇದೆ ಅಲ್ಲಿ ಅಂತ. ಬಿಕಾಸ್ ಏನಾಗ್ತಿದೆ ಅಂದರೆ ನಮ್ಮ ವಾಟ್ ವಿ ಕಾಲ್ ಎಸ್ ಡೆಮೋಗ್ರಫಿಕ್ ಡಿವಿಡೆಂಡ್, ನಮ್ಮ ಯುವ ಜನಾಂಗದ ಒಂದು ಪಾಪ್ಯುಲೇಷನ್ ಇಸ್ ಓನ್ಲಿ ಗ್ರೋಯಿಂಗ್. ರೈಟ್. ಇಂಡಿಯಾ ಕಂಟಿನ್ಯೂಸ್ ಟು ಬಿ ದ ಯಂಗೆಸ್ಟ್ ಕಂಟ್ರಿ. ಕರೆಕ್ಟ್. ಸೊ ಇವಾಗಿನ ಯುವಕರು, ಇಫ್ ಐ ಆಮ್ ಕಮಿಂಗ್ ಔಟ್ ಆಫ್ ಕಾಲೇಜ್, ನಾನು ಹೇಳ್ದಂಗೆ ನೀವು ಕೇಳ್ತಿದ್ದಂಗೆ ಅವಾಗ ಇಂಜಿನಿಯರಿಂಗ್ ಆದಮೇಲೆ ಏನಪ್ಪ ಅಂದರೆ ಕೆಲಸ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಮೆಕ್ಯಾನಿಕಲ್ ಕೆಲಸ, ಸಿವಿಲ್ ಆದರೆ ಸಿವಿಲ್ಲು, ಸಮಥಿಂಗ್ ಲೈಕ್ ದ್ಯಾಟ್. ರೈಟ್? ಟುಡೇ ದ ನಂಬರ್ ಆಫ್ ಆಪರ್ಚುನಿಟೀಸ್ ಇನ್ ದ ಮಾರ್ಕೆಟ್ ಹ್ಯಾವ್ ಎಕ್ಸ್ಪ್ಲೋಡೆಡ್. ಅವಾಗ ಒಂದಿದ್ರೆ ಇವಾಗ 1,000 ಇದೆ. ನಿಜ. ಆ್ಯಂಡ್ ಆ 1000ದಲ್ಲೂ ನಾನು ನುಗ್ಗಿ ಐ ಕ್ಯಾನ್ ಬಿ ವೆರಿ ಸಕ್ಸಸ್ಫುಲ್.
ರೈಟ್. ಆಗಿನ ಕಾಲದಲ್ಲಿ ಆರ್ಟ್ಸ್ ಅಂದ್ರೆ ಏನಪ್ಪ ಕ್ಲರ್ಕ್ ಆಗ್ತೀಯಾ ಅನ್ನೋರು. ಟುಡೇ ಯು ಕ್ಯಾನ್ ಬಿ ಅ ಫ್ಯಾಂಟಾಸ್ಟಿಕ್ ಕಾಂಟೆಂಟ್ ಕ್ರಿಯೇಟರ್ ಆಸ್ ಅನ್ ಎಕ್ಸಾಂಪಲ್. ಸೊ ಏನಾಗ್ತಿದೆ ಅಂದ್ರೆ ಇನ್ ದ ಸ್ಟೂಡೆಂಟ್ಸ್ ಮೈಂಡ್ ಸುಮಾರು ಕನ್ಫ್ಯೂಷನ್ ಇದೆ. ವೇರ್ ಆಮ್ ಐ ಎಂಪ್ಲಾಯಬಲ್, ನನ್ನ ಆಪರ್ಚುನಿಟಿ ಎಲ್ಲಿದೆ ಅಂತ. ಅಂಡ್ ದೇರ್ ಫಾರ್ ಅಸೆಸ್ಮೆಂಟ್ಸ್ ಅಂಡ್ ಟೆಸ್ಟಿಂಗ್ ಆ ಪ್ರಾಡಕ್ಟ್ ಇನ್ ಅ ಡಿಫ್ರೆಂಟ್ ವೇ ಈಸ್ ಟು ಹೆಲ್ಪ್ ಬೋತ್ ಕಂಪನೀಸ್ ಫಿಗರ್ ಔಟ್ ನನ್ಗೆ ಎಂಥವ್ರು ಬೇಕಂತ, ಅಂಡ್ ಸ್ಟೂಡೆಂಟ್ಸ್ ಆಲ್ಸೋ ಟು ಫಿಗರ್ ಔಟ್ ನಾನು ಎಂಥ ಕೆಲಸಕ್ಕೆ ನಾನು ಸೂಟಬಲ್ ಆಗ್ತೀನಿ ಅಂತ. ರೈಟ್. ಸೊ ದಟ್ ಮ್ಯಾಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. Now we created India's first employability report, and employability is still a big challenge. And I've always said that employability is not an individual challenge, it's a matching problem. ನಿಮಗೂ ಒಂದು ಆಸಕ್ತಿ ಇರುತ್ತೆ, ಒಂದು ಸ್ಕಿಲ್ ಇರುತ್ತೆ. ಆ ಸ್ಕಿಲ್ನ ಮಾರ್ಕೆಟ್ ರಿಕ್ವೈರ್ಮೆಂಟ್ಗೆ ಹೆಂಗೆ ಮ್ಯಾಚ್ ಮಾಡೋದಂತ, ದಟ್ ಇಸ್ ಸ್ಟಿಲ್ ಅನ್ ಅನ್ಸಾಲ್ವ್ಡ್ ಗ್ಯಾಪ್. ಸೊ ಯೂಸಿಂಗ್ ಟೆಕ್ ಆ್ಯಂಡ್ ಯೂಸಿಂಗ್ ಅ ವೆರೈಟಿ ಆಫ್ ಪ್ರಿಡಿಕ್ಟಿವ್ ಟೂಲ್ಸ್ ಅಲ್ಲಿ ಮಾಡೋಕ್ಕಿಂತ ಸುಮಾರಿದೆ. ಬಿಕಾಸ್ ಈವನ್ ನಾವು ನಮ್ಮ ಕಾಲೇಜ್ಗಳಲ್ಲಿ ತಗೊಂಡ್ರೆ ಪ್ಲೇಸ್ಮೆಂಟ್ ರೇಟ್ಸ್ ಆರ್ 10%, 15%, 20% ಪ್ಲೇಸ್ಮೆಂಟ್ ರೇಟ್ಸ್ ಇದೆ. ರೈಟ್. ಅಂಡ್ ಇಟ್ಸ್ ಸಚ್ ಅ ಹ್ಯೂಜ್ ವೇಸ್ಟ್ ಆಫ್ ಟ್ಯಾಲೆಂಟ್. ವೆಲ್ ನೋನ್ ಕಾಲೇಜಸ್ ಅಲ್ಲಿ ಇನ್ನು ಟಿಯರ್ 3 ಅಲ್ಲಿ ಯಾರು ಹೋಗೋದೇ ಇಲ್ಲ ಅಲ್ಲಿ. ನಿಜ. ಐ ಮೀನ್ ಕಂಪನೀಸ್ ರಿಕ್ರೂಟ್ಮೆಂಟ್ ಹೋಗೋದೇ ಇಲ್ಲ. ನಿಜ. ಸೊ ಹೌ ಡು ಯು ಬ್ರಿಡ್ಜ್ ದಟ್ ಗ್ಯಾಪ್ ಇಸ್ ಸ್ಟಿಲ್ ಅ ಮ್ಯಾಸಿವ್ ಪ್ರಾಬ್ಲಮ್ ಟು ಬಿ ಸಾಲ್ವ್. ರೈಟ್. ಮಲ್ಟಿ ಡೈಮೆನ್ಷನಲ್ ಆಗಿದೆ ಇವಾಗ. ಹೌದು. ಸೊ ಮೆರಿಟ್ರ್ಯಾಕ್ ಆದಮೇಲೆ ನೀವು ಹೆಡ್ ಹೆಲ್ಡ್ ಹೈ ಅಂತ ಒಂದು ರೂರಲ್ ಆಕ್ಸೆಸ್ ಎಕ್ಸಲರೇಟರ್ ಥರದ್ದು ಒಂದು ಸಂಸ್ಥೆ ಶುರು ಮಾಡಿದ್ರಿ. ಏನು ಸರ್ ರೂರಲ್ ಆಕ್ಸೆಸ್ ಎಕ್ಸಲರೇಟರ್ ಅಂತಂದರೆ ಏನು ಅದರ ಅರ್ಥ? ಇದು ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಓಕೆ. ಅಲ್ಲಿ 2007-8 ಅಲ್ಲಿ ಒಂದಿಬ್ರು 2 ಫ್ರೆಂಡ್ಸ್ ಯಾರೋ ರೆಫರ್ ಮಾಡಿ ತಾಯಿಂದಾನೆ ಬಂದರು. ಓಕೆ. ಅವರು ಒಂದು ರೂರಲ್ BPO ಸೆಟಪ್ ಮಾಡ್ಬೇಕಂತ ಒಂದು ಆಸಕ್ತಿ ಇದ್ಕೊಂಡು ಅಲ್ಲೇನಾರ ಜಾಬ್ ಕ್ರಿಯೇಟ್ ಮಾಡೋಣ ಕೊಪ್ಪಳದಲ್ಲಿ. ಸೊ ನನಗೆ ಬಿಕಾಸ್ ವಿ ಹ್ಯಾಡ್ ಡನ್ ಅ ಲಾಟ್ ಆಫ್ ಅಸೆಸ್ಮೆಂಟ್ಸ್ ಆಫ್ BPO, ಹೆಂಗೆ ಟೆಸ್ಟ್ ಮಾಡಬೇಕು, ಎಂಥ ಹುಡುಗರನ್ನ ಕರ್ಕೊಂಬರ್ಬೇಕಂತ. ನಾನು ಅವ್ರ ಮಾತು ಕೇಳಿ ಜೋರ ನಕ್ಕದೆ. ನಾನು ಇಲ್ಲಿ ಸೆಂಟ್ ಜೋಸೆಫ್ಸ್ ಕಾಲೇಜ್ ಹುಡುಗರೇ ಇಲ್ಲಿ ಕೋರ್ಮಂಗ್ಲಲ್ಲಿ ಕೆಲಸ ಸಿಗ್ತಿಲ್ಲ, ನೀವು ಕೊಪ್ಪಳದಲ್ಲಿ ಹೋಗ್ಬಿಟ್ಟು ಹಳ್ಳಿ ಹುಡುಗರಿಗೆ ಕರ್ಕೊಂಡು ನಾನು BPO ಆಗ್ತೀನಿ ಅಂದ್ರೆ ಹೆಂಗಪ್ಪ ಆಗತ್ತೆ, ಆಗದೇ ಇಲ್ಲ ಅಂತ. ಸೊ ಹಿಂಗೆ ಮಾತುಕತೆಯಲ್ಲಿ ದೇ ಸೆಡ್ ಇಲ್ಲ, ನಾವು ಹಳ್ಳಿ ಹುಡುಗರಿಗೂ ಇನ್ಫ್ಯಾಕ್ಟ್ ವಿ ವಿಲ್ ಟೇಕ್ ದ ಎಕ್ಸ್ಟ್ರೀಮ್ ಆಫ್ ಅನ್ಎಂಪ್ಲಾಯಬಿಲಿಟಿ. ನಾವು ಹುಡುಗರು ಹೆಂಗ್ ತಗೊಂತೀವಿ ಅಂದ್ರೆ ಅವ್ರು ಸ್ಕೂಲ್ಗೆ ಹೋಗಿರ್ಬಾರ್ದು, ಒಂಥರ ಇಂಗ್ಲಿಷ್ ಆಲ್ಫಾಬೆಟ್ಟೇ ನೋಡದೇ ಇರೋ ಅಂಥವ್ರು ಅವರು. ಯಾವ ಎಕ್ಸ್ಟೆಂಟ್ ಹೋದ್ವಿ ಅಂದ್ರೆ ಎಷ್ಟು ಇಂಟೀರಿಯರ್ ಹಳ್ಳಿಲಿ ಇರ್ಬೇಕಂದ್ರೆ ಇಫ್ ಅ ಟ್ರೈನ್ ಲೈನ್ ಪಾಸಸ್ ಥ್ರೂ ದಟ್ ವಿಲೇಜ್ ಇಟ್ಸ್ ನಾಟ್ ಆಸ್ ಪುವರ್ ಆಸ್ ಇಟ್ ಸಪೋಸ್ ಟು ಬಿ. ಅಂತ ಹುಡುಗರನ್ನ ಕರ್ಕೊಂಡ್ಬಂದು ನಾವು ತಯಾರು ಮಾಡೋಕ್ಕಾಗತ್ತಾ ಅಂತ. ಬಟ್ ಅದು ವೆನ್ ದಟ್ ಕೇಮ್ ಅಪ್ ಐ ಸೆಡ್ ಏನೋ ನೀವು ಏನು ಕುಡ್ಕೊಂಡ್ಬಂದಿದ್ದೀರಪ್ಪ ನೀವು ಹಿಂಗೆ ಯೋಚಿಸ್ತಿದ್ದೀರಲ್ಲ ಅಂತ. ಬಟ್ ಒನ್ ಸ್ಮಾಲ್ ಪಾರ್ಟ್ ಆಫ್ ಮೀ ಸೆಡ್ ವೈ ನಾಟ್. ಬಿಕಾಸ್ ನಮ್ಮ ಅಸೆಸ್ಮೆಂಟ್ ವರ್ಲ್ಡಲ್ಲೂ ಸಣ್ಣ ಊರುಗಳಿಂದ ಬಂದು ಮೈಕ್ರೋಸಾಫ್ಟ್, ಆಕ್ಸೆಂಚರ್, ಇನ್ಫೋಸಿಸ್, ವಿಪ್ರೋಲ್ ಕೆಲಸ ಸಿಕ್ಕಿರೋ ನೋಡಿದ್ವಿ. ತುಂಬಾ ಜನ ಇದ್ರು. ಸೊ ಅವ್ರು ಎಲ್ಲಿಂದ ಬರ್ತಿದ್ದಾರೆ? ಇಫ್ ದೇ ಕ್ಯಾನ್ ಕಮ್ 2-3 notches below, what is possible ಅಂತ we did an experiment which changed my life. 6 ಜನ ಹುಡುಗರು, 2 ಹುಡುಗಿರು ಫ್ರಮ್ ಅಕ್ರಾಸ್ ಕರ್ನಾಟಕ. ಇವರು ಹುಡ್ಕೊಂಡ್ಬಂದು ಇಲ್ಲೇ KR ಪುರಮಲ್ಲಿ ಒಂದು ಮನೆ ತಗೊಂಡು ಒಂದು 6-7 ತಿಂಗಳು ಅವ್ರಿಗೆ ಅಲ್ಲೇ ಇಟ್ಟು ಅವ್ರಿಗೆ ಇಂಗ್ಲಿಷು, ಮ್ಯಾಥು, ಲಾಜಿಕ್ಕು, ಕಂಪ್ಯೂಟರ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಟ್ಟು. ನಾನು 2010-11 I was traveling quite a bit. ಬಟ್ ವೆನ್ ಐ ಕೇಮ್ ಬ್ಯಾಕ್ ಆ್ಯಂಡ್ ಮೆಟ್ ದೆಮ್, ನಮ್ಮ ಕೊಪ್ಪಲಿಂದ, ರಾಯಚೂರಿಂದ ಹುಡುಗರು, ಅವ್ರದ್ದೊಂದು ಆತ್ಮವಿಶ್ವಾಸ, ಈ ಕಾನ್ಫಿಡೆನ್ಸ್, ಕಮ್ಯುನಿಕೇಶನ್ ಸ್ಕಿಲ್ ನೋಡಿ ನಾನಂತೂ ಬೆರಗಾಗ್ಬಿಟ್ಟೆ. ಐ ಸೆಡ್ ಇಫ್ ದಿಸ್ ಇಸ್ ದ ಮ್ಯಾಜಿಕ್, ದೆನ್ ನಾವು ವಿ ಆರ್ ಡೂಯಿಂಗ್ ಅ ವೆರಿ ಬ್ಯಾಡ್ ಥಿಂಗ್ ಬೈ ಸೇಯಿಂಗ್ ನೀವ್ ಎಂಪ್ಲಾಯಬಲ್ ಇಲ್ಲ. ಎವ್ರಿಬಡಿ ಹ್ಯಾಸ್ ಪೊಟೆನ್ಷಿಯಲ್, ಬಟ್ ಹೌ ಡು ವಿ ಮೇಕ್ ದಟ್ ಪೊಟೆನ್ಷಿಯಲ್ ಟು ಬಿ ಸೀನ್ ಅಂತ ಒಂದು ಥಾಟ್ ಬಂದು, ದಟ್ಸ್ ವೆನ್ ಐ ಡಿಸೈಡೆಡ್ ದಟ್ ದಿಸ್ ಇಸ್ ವರ್ತ್ ಡೂಯಿಂಗ್ ಅಂತ. ಸೊ ಇನ್ಸ್ಪೈರ್ಡ್ ಬೈ ರವೀಂದ್ರನಾಥ್ ಟಾಗೋರ್ ಇಂದ, ಆಫ್ ಕೋರ್ಸ್ ಇಟ್ಸ್ ಅ ವಂಡರ್ಫುಲ್ ಥಾಟ್ ಫಾರ್ ದ ಇಂಡಿಪೆಂಡೆನ್ಸ್ ಡೇ, ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್ ಅಂಡ್ ದ ಹೆಡ್ ಇಸ್ ಹೆಲ್ಡ್ ಹೈ ಅಂತ ಒಂದು in the Gitanjali poem ಬರ್ದಿದ್ರು. Into that heaven of freedom my father let my country awake. Very inspired. So allinda head held high foundation, because we were all about human dignity. Right? How do we infuse that atma vishwasa? ತಲೆ ಎತ್ತಿ ಬಾಳು ಅಂತ ಹೇಳೋದು ಒಂಥರ ಎಲ್ಲಾ ಭಾಷೆಯಲ್ಲೂ ಒಂದು ಎಕ್ಸಾಕ್ಟ್ಲಿ ಗೌರವ. ನಮ್ದು ದಟ್ ಗಾಟ್ ರೀಟ್ರೇಟೆಡ್ ಮೆನಿ ಟೈಮ್ಸ್. ಎಷ್ಟೊಂದು ಜನ
ನಾವು ಹಿಂದೂಪುರಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಕೊಪ್ಪಲಲ್ಲಿ ಸ್ಟಾರ್ಟ್ ಮಾಡಿದ್ವಿ ಟ್ರೈನಿಂಗ್ ಸೆಂಟರು. 2011-12 ವಿ ಹ್ಯಾಡ್ ಆಲ್ಮೋಸ್ಟ್ ಟ್ರೈನ್ಡ್ ಅಬೌಟ್ 100 ಪೀಪಲ್. ಆ್ಯಂಡ್ ಎಲ್ಲರಿಗೂ ಕೆಲಸ ಸಿಕ್ಕಿ ಅವರು ತಲೆ ಎತ್ತು ಬಾಳೋದಕ್ಕೊಂದು ತಯಾರಾದರು. ಇನ್ಫ್ಯಾಕ್ಟ್ ಒನ್ ಆಫ್ ದ ಯೂತ್ ಫ್ರಮ್ ದೆಮ್, ಚಂದ್ರಶೇಖರ್ ಅಂತ, ಐ ಸ್ಟಿಲ್ ರಿಮೆಂಬರ್ ಹಿಮ್. ಅವನು ಫಸ್ಟ್ ಡೇ ಕೆಲಸ ಸಿಕ್ಕಿದ್ರು. ಅವ್ನಿಗೆ ಏನಪ್ಪ ನಿನಗೇನು ಈ ಟ್ರೈನಿಂಗಿಂದ ಏನು ಡಿಫ್ರೆನ್ಸ್ ಆಗಿದೆ ಅಂದರೆ, ಹಿ ಡಿಡ್ ನಾಟ್ ಸೇ ನನಗೆ ನಮ್ಮ ಮನೆಯದು ಯುನೋ even now the families we work with, our annual monthly income is 3,000-4,000 rupees. So we work with that poor. Even 10,000 ರೂಪಾಯಿ ಕೆಲಸ was a lot of money. ಬಟ್ ಅವನು ಏನು ಹೇಳ್ದ ಅಂದರೆ, ಸರ್ ನಾನು ನೀಟಾಗಿ ಟೈ ಶರ್ಟು ಶೂಸು ಹಾಕೊಂಡು ನಾನು ನಮ್ಮ ಊರಲ್ಲಿ ನಾನು ಚಾಯ್ ಶಾಪ್ಗೆ ಹೋಗ್ತಿದ್ದೆ, ಒಂದು ಹೋಟೆಲ್ಗೆ. ಮೊದಲು ಭಾಳ ಒಂಥರ ಡಿಸ್ರೆಸ್ಪೆಕ್ಟ್ಫುಲಿ ಮಾತಾಡ್ತಿದ್ದೆ, ಹೋಗೋ ಕುತ್ಕೊಳ್ಳೋಲ್ಲ ಅಂತ. ನಾನು ಫಸ್ಟ್ ಇಲ್ಲಿ ಟ್ರೈನಿಂಗ್ ಆದ್ಮೇಲೆ ಅಲ್ಲಿ ಹೋದೆ, ಇಂಗ್ಲೀಷಲ್ಲಿ ಕೇಳಿದೆ, ಐ ವಾಂಟ್ ಟು ಹ್ಯಾವ್ ಅ ಕಪ್ ಆಫ್ ಟೀ ಅಂತ. ಸರ್ ಬನ್ನಿ ಕೂತ್ಕೊಳ್ಳಿ ಅಂದ. ಆ ಮರ್ಯಾದೆ ನನಗೆ ಸಿಕ್ಕಿದ್ದು ಇಸ್ ಮೈ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ. ದಟ್ಸ್ ವೆನ್ ವಿ ರಿಯಲೈಸ್ ಇಟ್ ಈಸ್ ನಾಟ್ ಜಸ್ಟ್ ದ ಜಾಬ್ ಆರ್ ಕೈಯಲ್ಲಿ ದುಡ್ಡು, ಆ ರೆಸ್ಪೆಕ್ಟ್ ಗಳಿಸ್ತೀವಲ್ಲ, ಬಿಕಾಸ್ ಆಫ್ ಅವರ್ dignity is far more fundamental. And that is what Hedelda has done the last 15 years. ಇವಾಗ ಆಲ್ಮೋಸ್ಟ್ 100 districts, 22 states ಅಲ್ಲಿ we have touched over about 1 lakh youth. Okay. In this whole aspect of dignity and eradicating poverty through dignity ಅಂತ. So ಅಂದ್ರೆ ನೀವು ಇನ್ನು ಎಜುಕೇಶನ್ ಟಚ್ ಆಗದಿರೋ ಹುಡುಗರನ್ನ ಕರ್ಕೊಂಡು ಬಂದು ಅವ್ರಿಗೆ ಟ್ರೈನ್ ಮಾಡಿ ಅವ್ರನ್ನ ರೆಡಿ ಮಾಡೋದು, ಥಾಟ್ ಇಟ್ ಸೆಲ್ಫ್ ಈಸ್ ವೆರಿ ಚಾಲೆಂಜಿಂಗ್ ಇದೆ. ಅದನ್ನ ನೀವು 14 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ. ಇದ್ರಲ್ಲಿ ಒಂದು ನಿಮ್ಮ ಹತ್ರ ಒಂದು ಇನ್ಸೈಟ್ಸ್ ಕೇಳೋದಾದ್ರೆ, ಈಗ ನಮ್ಮಲ್ಲಿ ಎಜುಕೇಶನ್ ಸಿಸ್ಟಮ್ ಇದೆ, ಅದರಲ್ಲಿ ಆಲ್ರೆಡಿ ಎಲ್ಲ ಒಂದು ಸೆಟಪ್ಗಳು ಇದಾವೆ. ಆಯ್ತಾ, ಅಂದ್ರೂ ನಮ್ದು ನಾಟ್ ಜಸ್ಟ್ ಕರ್ನಾಟಕ, ಅಕ್ರಾಸ್ ಇಂಡಿಯಾದಲ್ಲಿ ನೋಡಿದ್ರೆ ಅವರಿಗೆ 7ನೇ ಕ್ಲಾಸ್ ಅವರಿಗೆ ಕೂಡ್ಸೋದು ಬರಲ್ಲ. ನಿಮ್ಮ ಇನ್ಪುಟ್ಸ್ ಏನ್ ಹೇಳುತ್ತೆ ಇದ್ರಲ್ಲಿ? ಎಷ್ಟೊಂದು ಕಡೆ ನಾವು ಪ್ರೆಸೆಂಟೇಷನ್ ಮಾಡಿದಾಗ ಈ ಡಿಪಾರ್ಟ್ಮೆಂಟ್ಸ್ ಆಫ್ ಹೈಯರ್ ಎಜುಕೇಶನ್ ಅವರೆಲ್ಲ ಒಂಥರ ಆಚೆ ಬಂದು ಕೇಳ್ತಾರೆ, ನಾವು 18 ವರ್ಷದಲ್ಲಿ ಮಾಡೋಕ್ಕಾಗದೇ ಇರೋದು ನೀವು 6 ತಿಂಗಳಲ್ಲಿ ಹೆಂಗೆ ಮಾಡ್ತೀರಾ? ಆ್ಯಂಡ್ ಐ ಥಿಂಕ್ ಇಟ್ಸ್ ದ ಡಿಸೈನ್ ವಿಚ್ ಇಸ್ ದ ಚಾಲೆಂಜ್. ಸಿ, ನಮ್ಮಲ್ಲಿ 2-3 ಥಿಂಗ್ಸ್ ಹ್ಯಾಪನ್. ಒಂದು, we first fill them with confidence. In fact, ಅದು ನಮ್ದು ಫಸ್ಟ್, ನೀವು ಯಾವ್ದಾರ ನಮ್ಮ ಟ್ರೈನಿಂಗ್ ಸೆಂಟರ್ಗೆ ಹೋದ್ರೆ ಫಸ್ಟ್ 15-20 ದಿನ ನಾವು ಫಸ್ಟ್ ಡೇ, ನೀವು ಕರ್ನಾಟಕದಲ್ಲಾದ್ರೆ ಒಂದು ರಾಜ್ಕುಮಾರ್ ಪಿಕ್ಚರ್ ತೋರಿಸ್ತೀವಿ, ಅಂದರೆ ಯಾರ ಸಮ್ ಹೀರೋ ದಟ್ ದೇ ರೆಕಗ್ನೈಸ್. ಅವ್ರು ಹೇಳ್ತೀವಿ ಅಂದ್ರೆ, ನೋಡೋ ಅವ್ನು ಶೇಕ್ ಹ್ಯಾಂಡ್ ಹೆಂಗೆ ಹೊಡಿತಾನೆ, ಕಾನ್ಫಿಡೆಂಟ್ ಆಗಿ ಹೋಗ್ಬಿಟ್ಟು ಕೈ ಹಿಡಿದು, ಹೇ ಐ ಆಮ್ ಮದನ್, ವಾಟ್ಸ್ ಯುವರ್ ನೇಮ್ ಅಂತ ಕಾನ್ಫಿಡೆಂಟ್ ಆಗಿ ಕೇಳ್ತಾರೆ. ಸೊ ಫಸ್ಟ್ 15 ದಿನ ನಮ್ಮ ಟ್ರೈನಿಂಗ್ ಅಷ್ಟೇ. ಹುಚ್ಚರ ಥರ ಯಾರ್ಯಾರಿಗೂ ಹೋಗ್ಲಿ ಕೈ ಶೇಕ್ ಹ್ಯಾಂಡ್ ಹೊಡೆದು, ಮೈ ನೇಮ್ ಇಸ್ ಅಮಿತ್ ಆರ್ ಮೈ ನೇಮ್ ಇಸ್ ಕಿರಣ್, ಹೌ ಡು ಯು ಡೂ? ಸೊ 15 ದಿವಸದಲ್ಲಿ ಹೀರೋ ಥರ ನೀನು ಮಾಡ್ತಿದ್ದಾನೆ. ಇವಾಗ ನಿನಗೆ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ, ರೈಟ್? ಇಷ್ಟೊಂದ್ಸಲಿ ಒಳಗಡೆ ಇರೋ ಅಳಕು ತೆಗೆಯೋದೇ ಎಕ್ಸಾಕ್ಟ್ಲಿ. ಸೊ ಫಸ್ಟ್ 20-50 ದೆನ್ ಅವ್ರಿಗೆ ಏನು ಅನ್ಸುತ್ತೆ, ಓ ಇದು ಮಾಡಿದ್ನಲ್ಲ ನಾನು, ನೆಕ್ಸ್ಟ್ ಮಾಡೋದಕ್ಕೆ ಏನು ಕಷ್ಟ. ಸೊ ನಮ್ಮ ಸ್ಕೂಲ್ಸಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ಕಾನ್ಫಿಡೆನ್ಸ್ ನಾವು ಬಿಲ್ಡ್ ಮಾಡೋದು. ಪಾಠ ಹೇಳ್ಕೊಡ್ತೀವಿ, ಬಟ್ ಪಾಠ ಕಲಿಯೋದಕ್ಕೂ ಕಾನ್ಫಿಡೆನ್ಸ್ ಬೇಕಲ್ಲ. ಸೆಕೆಂಡ್ಲಿ, ವಿ ಮೇಕ್ ದ ಪ್ರಾಸೆಸ್ ಆಫ್ ಲರ್ನಿಂಗ್ ವೆರಿ ಜಾಯ್ಫುಲ್. ನಮ್ಮ ಟ್ರೈನಿಂಗಲ್ಲಿ ಹಾಡು, ಕುಣಿತ, ಸಡನ್ಲಿ ಬಾಬಾ ಬ್ಲ್ಯಾಕ್ ಶಿಪ್ ಯಾವುದೋ ಬೇರೆ ಕನ್ನಡ ಒಂದು ಸಾಂಗಲ್ಲಿ ಹಾಡುವಂತ, ಅವ್ರಿಗೇನಂದ್ರೆ ಅಲ್ಲಿ ಇಂಗ್ಲಿಷ್ ವರ್ಡ್ಗಳು ಅರ್ಥ ಆಗತ್ತೆ, ಬಟ್ ಇಲ್ಲಿ ರಾಜ್ಕುಮಾರ್ ಹಾಡು ಶೈಲಿಲಿ ಹಾಡ್ತಿರ್ತಾರೆ, ಆಸ್ ಅನ್ ಎಕ್ಸಾಂಪಲ್. ಸೊ ವಿ ಮೇಕ್ ದ ಪ್ರಾಸೆಸ್ ಆಫ್ ಲರ್ನಿಂಗ್ ವೆರಿ ಫನ್. ಮೂರನೇದಾಗಿ ನಾವೇನು ಮಾಡಿದ್ದೀವಿ ಅಂದರೆ, ಸಿ, ಇವಾಗ ಕ್ಲಾಸಲ್ಲಿ 50 ಜನ ಕೂತಿದ್ರೆ ಟೀಚರ್ ಒಬ್ಬರಿಂದ ಯಾಕೆ ಕಲಿಬೇಕು? ನಿಮಗೆ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಚೆನ್ನಾಗಿ ಬರುತ್ತೆ, ನನಗೆ ಇಂಗ್ಲೀಷ್ ಬರ್ಬೋದು, ನಿಮಗೆ ಕಂಪ್ಯೂಟರ್ ಬರ್ಬೋದು. ನೀವು ನನಗೆ ಮ್ಯಾಥ್ಸ್ ಹೇಳ್ಕೊಡ್ಬೋದು, ನಾನು ಇವ್ರಿಗೆ ಇಂಗ್ಲೀಷ್ ಹೇಳ್ಕೊಡೋದು, ಇವ್ರು ನಿಮ್ಗೆ ಕಂಪ್ಯೂಟರ್ಸ್ ಹೇಳ್ಕೊಡ್ಬೋದು. ಸೊ ನಾವೇನು ಮಾಡಿದೀವಿ ಅಂದರೆ ಗ್ರೂಪ್ ಲರ್ನಿಂಗ್ನ ಒಂದು ಪ್ರಾಸೆಸ್ ಆಗಿ. ಸೊ ಇನ್ಫ್ಯಾಕ್ಟ್ ನಮ್ಮ ಅಸೆಸ್ಮೆಂಟ್ಸ್ ಮಾಡ್ತೀವಿ. ಅದೇನಂದರೆ, ಕ್ಲಾಸಲ್ಲಿ ಒಬ್ಬರು ಫೇಲ್ ಆದರೆ ಫುಲ್ ಕ್ಲಾಸೇ ಫೇಲು. ಸೊ ಎಲ್ಲರೂ ಕ್ಲಿಯರ್ ಆಗೋ ತನಕ ನಾವು ಆ ಸ್ಪ್ರಿಂಟ್ನ ಕ್ಲಿಯರ್ ಮಾಡಿಸಲ್ಲ ಅಂತ ಒಂದು ಮಾಡಿದ್ವಿ. ಆಟೋಮ್ಯಾಟಿಕಲಿ ಒಂದು ಕೋಆಪರೇಷನ್ ಬಂದ್ಬಿಡುತ್ತೆ. ಅದು ಆಟೋಮ್ಯಾಟಿಕಲಿ ನಿನ್ ವೀಕ್ ಇದೆಯಲ್ಲ, ನಾನು ಹೇಳ್ಕೊಡ್ತೀನಿ ತಗೋ ಅಂತ. ಅಂಡ್ ಲಾಸ್ಟ್ಲಿ ಅವ್ರಿಗೇನಂದ್ರೆ, ಒಂದ್ಸತಿ ದೇ ಡಿಸ್ಕವರ್ ದಿಸ್ ದಟ್ ನಾನು ಕಲಿಬಲ್ಲೆ, ನಾನು ಹಿಂಗೆ ಮಾಡ್ಬೋದು ಅಂದಾಗ, ಇನ್ಫ್ಯಾಕ್ಟ್ ನಮ್ 2-3 ತಿಂಗಳಾದ್ಮೇಲೆ ನಮ್ಮ ಫೆಸಿಲಿಟೇಟರ್ಸ್, ಟ್ರೈನರ್ಸ್ ಹೇಳ್ತಾರೆ, ಸರ್ ನಮ್ದೇನೋ ಕೆಲಸನೇ ಇಲ್ಲ ಅದಾದ್ಮೇಲೆ, ಅವ್ರ ಪಾಡಿಗೆ ಅವ್ರು ನಡ್ಸ್ಕೊಂಡು ಹೋಗ್ತಿರ್ತಾರೆ, ಬಿಕಾಸ್ ದೇ ಆರ್ ಆಲ್ಸೋ ಎಂಥೂಸಿಯಾಸ್ಟಿಕ್. ಸೊ ಐ ಥಿಂಕ್ ದೇರ್ ಇಸ್ ಅ ಲಾಟ್ ಆಫ್ ಲರ್ನಿಂಗ್ ಟು ಚೇಂಜ್ ಅವರ್ ಎಜುಕೇಶನ್ ಸಿಸ್ಟಮ್. ಈ NEP ಬಂದಿರೋದ್ರಿಂದ ಸ್ವಲ್ಪ ಬರ್ತಿದೆ, ಬಟ್ ಏನಂದ್ರೆ, ಆರ್ ಸಿಸ್ಟಮ್ಸ್ ಹ್ಯಾವ್ ಬೀನ್ ಅರೌಂಡ್ ಫಾರ್ hundreds of years.
Takes time. ಇನ್ಫ್ಯಾಕ್ಟ್ ಪ್ರಾಚೀನ ಕಾಲದಲ್ಲಿ ಹೋದ್ರೆ ನಮ್ಮ ಗುರುಕುಲದಲ್ಲಿ ಇದೇ ತಾನೇ ಸಿಸ್ಟಮ್. ಒಟ್ಟಿಗೆ ಕಲಿಯೋದು. ಈ ಸಿಸ್ಟಮ್ ಎಲ್ಲ ಮಾಡಿದ್ದನ್ನ ನಮ್ಮ ರಾಜ್ಯ ಸರ್ಕಾರದಿಂದನೋ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಸರ್ಕಾರದವ್ರು ಬಂದು ನೋಡಿ ಆ ಎಕ್ಸ್ಪೀರಿಯನ್ಸ್ ತಗೊಂಡು ಏನಾದ್ರು ಪ್ರಯೋಗ ಮಾಡೋದಾಗಿದೆ? ಬಹಳ ನಡೀತಿದೆ. ಇನ್ಫ್ಯಾಕ್ಟ್ ನಮ್ಗೇನ್ ಹೆಮ್ಮೆ ಅಂದ್ರೆ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇದೆಲ್ಲ ಮುಸೂರಿಲಿ ಫಾರ್ ದ ಎಂಟೈರ್ IAS ಟ್ರೈನಿಂಗ್ ಅಕಾಡೆಮಿಗೆ ಲಾಸ್ಟ್ 5 ವರ್ಷದಿಂದ ನಾನು ನನ್ನ ಇಬ್ಬರ ಹಳ್ಳಿ ಯುವಕರು ವಿ ಆರ್ ದ ಫಸ್ಟ್ ಡೇ ಫ್ಯಾಕಲ್ಟಿ ಹೌದಾ ಫಾರ್ ದ ಎಂಟೈರ್ ಇನ್ಕಮಿಂಗ್ ಬ್ಯಾಚ್ ಆಫ್ ಆಲ್ ಸಿವಿಲ್ ಸರ್ವೆಂಟ್ಸ್ ಆಫ್ ದ ಕಂಟ್ರಿ. 5 ವರ್ಷದಿಂದ ಮಾಡ್ತಿದೀವಿ. ವೇರ್ ವಿ ಟಾಕ್ ಅಬೌಟ್ ಹೆಂಗ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೋದು, ಪಾಸಿಬಿಲಿಟೀಸ್ ಏನಿದೆ, ಬಟ್ ಹೌ ಡು ವಿ ರೀಥಿಂಕ್ ಸಿಸ್ಟಮ್ಸ್ ಅಂತ ಒಂದು 8 hour 10 hour ನಾವು ಸೆಷನ್ ಮಾಡ್ತಿದೀವಿ ಲಾಸ್ಟ್ 5 years ಅಂಡ್ ದಟ್ ಐ ಥಿಂಕ್ ಸ್ಲೋಲಿ ವಿಲ್ ಸ್ಟಾರ್ಟ್ ಶಿಫ್ಟಿಂಗ್. ನಿಮ್ದು ಕರಿಕ್ಯುಲಮ್ ನೋಡಿದ್ರೆ ಸಾಕಷ್ಟು ಹ್ಯೂಮನ್ ಸೈಕಾಲಜಿ, ಬಿಹೇವಿಯರಲ್ ಟ್ರೈಟ್ಸ್ ಇದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಒಂದು ಡಿಸೈನ್ ಮಾಡಿದ್ದಾರೆ. ಎಕ್ಸ್ಪರ್ಟ್ಸ್ ಅನ್ನ ಹೆಂಗೆ ನೀವು? ಫಾರ್ಚುನೇಟ್ಲಿ ವಿ ವರ್ ಲಕ್ಕಿ ಟು ಬ್ರಿಂಗ್ ಅ ಲಾಟ್ ಆಫ್ ದೋಸ್ ಎಕ್ಸ್ಪರ್ಟ್ಸ್ ಇನಿಷಿಯಲಿ. ನನ್ನ ಇಬ್ರು ಕೋ-ಫೌಂಡರ್ಸ್ ಅಲ್ಲಿ ಸುನಿಲ್ ಅಂಡ್ ರಾಜೇಶ್ ಅಂತ, ದೇ ವರ್ ದ ಒನ್ಸ್. ದೇ ಕಮ್ ಫ್ರಮ್ ಅ ವೆರಿ ಲರ್ನಿಂಗ್ ಸೆಂಟ್ರಿಕ್ ಫೌಂಡೇಶನ್ಸ್. ಅವ್ರದ್ದು ಬ್ಯಾಕ್ ಗ್ರೌಂಡ್ ಇತ್ತು. ನಾನು ಅಸೆಸ್ಮೆಂಟ್ಸ್ ತಂದೆ. ಸೊ ವಿ ಆರ್ ಏಬಲ್ ಟು ರೀಡಿಸೈನ್ ಅಂಡ್ ರೀಥಿಂಕ್ ಸಮ್ ಆಫ್ ದ ಸಿಸ್ಟಮ್ಸ್. ಪರ್ಫೆಕ್ಟ್ ಸರ್. ಐ ಥಿಂಕ್ ಆಮೇಲೆ 2016ರಲ್ಲಿ ನೀವು ಒನ್ ಬ್ರಿಡ್ಜ್ ಅಂತ ಇನ್ನೊಂದು ಸಂಸ್ಥೆ ಶುರು ಮಾಡಿದ್ರಿ. ಸೊ ದ ಐಡಿಯಾ ಏನಂದ್ರೆ, ಈಗ ಸಿಟೀಸ್ ಅಲ್ಲಿ ಇರೋರಿಗೆ ಎಲ್ಲ ಥರದ ಆಕ್ಸೆಸ್ ಇದೆ. ಯಾವ ಗೂಡ್ಸ್ ಬೇಕು, ಸರ್ವಿಸಸ್ ಬೇಕು, ಡೋರ್ ಸ್ಟೆಪ್ ಡೆಲಿವರಿ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ಹಳ್ಳಿಗಳಲ್ಲಿ, ಸಣ್ಣ ಪಟ್ಟಣದಲ್ಲಿರುವಂಥವ್ರಿಗೆ ಈ ಅವಕಾಶಗಳಿಲ್ಲ. ಇದನ್ನ ಬ್ರಿಡ್ಜ್ ಮಾಡಬೇಕು ಅಂತ ಹೇಳಿ ಇದನ್ನ ಮಾಡಿದ್ರಿ. ಸೊ ಏನ್ ಸರ್ ಒನ್ ಬ್ರಿಡ್ಜ್ ಅಂದ್ರೆ ಏನು? ಇದರ ಐಡಿಯಾ ಏನು ಟ್ರಿಗರ್ ಇದು? ಶೋರ್, ಅದಕ್ಕೆ 2 ಟ್ರಿಗರ್ ವಸಂತ್. ಒಂದು 2014-15 ಸುಮಾರು ಜನ ಟ್ರೈನಿಂಗ್ ಮಾಡ್ತಿದ್ವಿ. ನಾವು ಹಳ್ಳಿಗಳಲ್ಲಿ ಹೋಗಿ ಮಾಡ್ತಿದ್ವಿ. ಅಂದ್ರೆ ಜಿಲ್ಲೆಗಳಲ್ಲಿ, ಜಿಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲೆಲ್ಲ ಕೆಲಸ ಹುಡ್ಕೊಂಡು ಎಲ್ಲ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಬರೋರು. ಇಲ್ಲಿ ಕೆಲಸ ಸಿಗೋದು 12-13 ಸಾವಿರ ರೂಪಾಯಿ ಕೆಲಸ ಸಿಗೋದು. ಬಟ್ 12-13 ಸಾವಿರ ರೂಪಾಯಲ್ಲಿ ಜೀವನ ಮಾಡಕ್ಕೆ ಆಗಲ್ಲ ಬೆಂಗಳೂರಲ್ಲಿ. ಒದ್ದಾಡೋರು 3-4 ತಿಂಗಳಾದ್ಮೇಲೆ ವಾಪಸ್ ಹೋಗ್ಬಿಡೋರು. ಒಂದು ಅಷ್ಟರೊಳಗೆ ಒಂದು 5-6 ಸಾವಿರ ರೂಪಾಯಿ ಹೋಗಿರೋದು ಬಿಕಾಸ್ ಮನೆಯಿಂದ ದುಡ್ಡು ಅದು ಇದು ಅಂತ. ದೆನ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ಮೈಗ್ರೇಷನ್ ಇಸ್ ನಾಟ್ ದ ಆನ್ಸರ್. ವಿ ಹ್ಯಾವ್ ಟು ಟೇಕ್ ಆಪರ್ಚುನಿಟೀಸ್ ದೇರ್. ಹೆಂಗ್ ಹೋಗ್ಬೋದು ಅಂತ ಒಂದು ಸ್ಟಾರ್ಟ್ ಆದಾಗ ಒಂದು ರೂರಲ್ BPO ಸ್ಟಾರ್ಟ್ ಮಾಡೋಣ ಅಂತ ಅಲ್ಲಿಂದ ಒರಿಜಿನಲ್ ಆಗಿ ಮಾಡಿದ್ವಿ. 2 ವರ್ಷ BPO ನಡೆಸಿದ್ವಿ. ಕನಕಗಿರಿಲಿ ಒಂದಿತ್ತು, ರಾಯಚೂರಲ್ಲಿ ಒಂದು ಸೆಂಟರ್ ಮಾಡಿದ್ವಿ, ತುಮಕೂರಲ್ಲಿ ಒಂದು ಮಾಡಿದ್ವಿ. ಬಟ್ 2 ವರ್ಷ ಸ್ಕೇಲೇ ಆಗ್ಲಿಲ್ಲ ಅದು. ಬಿಕಾಸ್ ಆ ಕಾಲದಲ್ಲೂ ಇಂಟರ್ನೆಟ್ ವಾಸ್ ವೆರಿ ವೀಕ್. ಕಸ್ಟಮರ್ಗಳು ಬಂದು ಇಂಟರ್ನೆಟ್ ಡೌನ್ ಆಗ್ಬಿಟ್ರೆ ನಮ್ ಕೆಲಸ ಹೆಂಗ್ ನಡೆಸ್ಕೊಡ್ತೀರಾ, ಪವರ್ ಇಲ್ದರೆ ಹೆಂಗಾಗತ್ತೆ. ಸೊ ನಾಟ್ ಜಸ್ಟ್ ಟ್ಯಾಲೆಂಟ್ ಇಶ್ಯೂಸ್, ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಇಂದನೂ ಬರಲಿಲ್ಲ. ಅದಕ್ಕೆ 2014-15 ಐ ಸ್ಟಾರ್ಟೆಡ್ ಟು ಥಿಂಕ್ BPO ವರ್ಕ್ ಆಗಲ್ಲ. ಬಟ್ ಲೋಕಲ್ ಅಲ್ಲಿ ಏನು ಆಪರ್ಚುನಿಟೀಸ್ ಅಂದ್ರೆ ರಿಯಲೈಸ್ ದರ್ಸ್ ಅ ಲಾಟ್ ಆಫ್ ಡಿಮಾಂಡ್. ಅಂಡ್ ಇ-ಕಾಮರ್ಸ್ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಫ್ಲಿಪ್ಕಾರ್ಟ್, ಅಮೆಝಾನ್ ಇಂಡಿಯಾಗೆ ಬಂದಿತ್ತು. ಅಲ್ಲಿಂದ ಡೆಲಿವರಿ ಆಸ್ ಅ ಸರ್ವಿಸ್ ಮಾಡ್ಬೋದಾ ಅಂತ ಸ್ಟಾರ್ಟ್ ಹಾಕೊಂಡು ಒಬ್ಬ ಹುಡುಗ ಡೆಲಿವರಿಂಗ್ ಅಬೌಟ್ 8 ಪ್ಯಾಕೆಟ್ಸ್ ಡೇ ಹೊಸೂರಲ್ಲಿ ಸ್ಟಾರ್ಟ್ ಆಗಿದ್ದು. ಟುಡೇ ನಾವು ಮಾತಾಡ್ತಿದ್ದಂಗೆ ಒಂದು 3-4 ಸಾವಿರ ಜನ ಯುವಕರು ನಮ್ಮ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಆಗಿ ಅಕ್ರಾಸ್ ಅಬೌಟ್ 55 ಸ್ಟೇಷನ್ಸ್, 55 ಡಿಸ್ಟ್ರಿಕ್ಟ್ಸ್, 75 ಸ್ಟೇಷನ್ ಇದೆ. ವರ್ಷಕ್ಕೊಂದು 2 ಕೋಟಿ ಪ್ಯಾಕೇಜಸ್ ಡೆಲಿವರ್ ಮಾಡ್ತಾರೆ. ವಿಚ್ ಮೀನ್ಸ್ ಅವ್ರು ಹಳ್ಳಿಲೇ ಇದ್ಕೊಂಡು ನಮ್ಮ ಸ್ಟೇಷನ್ಗೆ ಬಂದು ಡೆಲಿವರ್ ಮಾಡ್ಕೊಂಡು ಅವ್ರು ವಾಪಸ್ ಹೋದ್ರೆ ದೇ ಆರ್ ಅರ್ನಿಂಗ್ 15,000-20,000 rupees. ನೀವು ಮನೇಲೇ ಇದ್ದು 15-20 ಸಾವಿರ ರೂಪಾಯಿ ಅರ್ನ್ ಮಾಡಿದ್ರೆ ಈಸ್ ಈಕ್ವಲ್ ಟು ಅರ್ನಿಂಗ್ 50,000 rupees ಇನ್ ಬ್ಯಾಂಗ್ಳೂರ್. ಬಿಕಾಸ್ ನಿಮ್ಮ ಸೇವಿಂಗ್ಸ್ ಅಷ್ಟೇ ಇರುತ್ತೆ. ನಿಜ. Right? So that is where I started to realize that access, choice and convenience. Now we take it so much for granted. Right? But ಅಲ್ಲಿ ನಿಮ್ಗೆ ಒಂದು ಏನಾರ ಬೇಕಿದ್ರು ಒಂದು 20 ಕಿಲೋಮೀಟರ್ ಬರಬೇಕು. ಅಲ್ಲಿ ಬಸ್ಗಳು ಬರಲ್ಲ. ನೀವು ಅರ್ಧ ದಿನ ಹೊಡ್ ಬರೋದ್ರಲ್ಲೇ ಆಗ್ಬಿಡುತ್ತೆ. ಸೊ ಐ ಸ್ಪಾಟೆಡ್ ದಟ್ ಆಸ್ ಅ ಹ್ಯೂಜ್ ಆಪರ್ಚುನಿಟಿ ಅಂಡ್ ಸೆಡ್ ಇದನ್ನೇನಾರ ನಾವು ಸಾಲ್ವ್ ಮಾಡಿದ್ರೆ ವಿ ಕ್ಯಾನ್ ಕ್ರಿಯೇಟ್ ಸೋ ಮೆನಿ ಲೋಕಲ್ ಜಾಬ್ಸ್ ಅಂಡ್ ಲೋಕಲ್ ಆಪರ್ಚುನಿಟೀಸ್ ಅಂತ. Last 8 years, that's been the effort. Okay. ಸೊ ಅದೊಂದು ಐ ಥಿಂಕ್ ಇನ್ನೊಂದು ಸ್ವಲ್ಪ ಝೂಮ್ ಔಟ್ ಮಾಡೋದಾದ್ರೆ ಒಂದು ಡಿಬೇಟ್ ಆವಾಗ ನೋಡ್ತಾ ಇರ್ತೀವಿ ನಾವು, ಇಂಡಿಯಾ ವರ್ಸಸ್ ಭಾರತ ಅನ್ನೋದು. ಹೌದು. ಐ ಥಿಂಕ್ ಅದಕ್ಕೆ ಪ್ಲಗ್ ಆಗುತ್ತೆ ಅನ್ಸುತ್ತೆ. Exactly. ಯಾವ ರೀತಿ ಅಂದ್ರೆ ಒಂದು ವಾದ ಇಲ್ಲ ಸಿಟೀಸ್ ಬೆಳಿಬೇಕು, ಜೈಂಟ್ ಸಿಟೀಸ್ ಕಟ್ಟಬೇಕು, ಹಳ್ಳಿ ಏನೋ ಆಪರ್ಚುನಿಟೀಸ್ ಇಲ್ಲ, ಎಕನಾಮೀಸ್ ಆಫ್ ಸ್ಕೇಲ್ ಬೇಕು ಅಂದ್ರೆ ಎಲ್ಲರನ್ನೂ ನಾವು ಸಿಟೀಸಿಗೆ ಮೂವ್ ಮಾಡ್ಕೋಬೇಕು ಅಂತ ಹೇಳಿ. ಆದ್ರೆ ಸಿಟೀಸ್ ಮೂವ್ ಮಾಡಿದ್ರೆ ನಮ್ ಕೆಪಾಸಿಟಿ ಟು ಗವರ್ನ್ ಸಿಟೀಸು ಅಷ್ಟೊಂದಿಲ್ಲ, ಎಷ್ಟೊಂದು ಸಮಸ್ಯೆಗಳು ಕಾಣ್ತಾ ಇದೆ. ಬೆಂಗಳೂರು ನೋಡ್ತಾ ಇದೀವಿ. ಇನ್ನೊಂದ್ ಕಡೆ ಇಲ್ಲ ಹಳ್ಳಿಗಳಿಗೆ ನಾವು ಅವಕಾಶ ತಗೊಂಡೋಗ್ಬೇಕು,
ಗ್ರಾಮ ಸ್ವರಾಜ್ಯದ ಕಲ್ಪನೆ ಅಂತ ಹೇಳಿ. ಸೊ ನಿಮ್ಮ ಒಂದು ಹೈಯರ್ ಲೆವೆಲ್ ಪರ್ಸ್ಪೆಕ್ಟಿವ್ ಏನು ಇಂಡಿಯಾ ವರ್ಸಸ್ ಭಾರತ್ ಬಗ್ಗೆ? ಟೋಟಲಿ ವಿತ್ ಯು. ನಂದು ಐ ಮೀನ್ ಆಫ್ ಕೋರ್ಸ್ ವೆರಿ ಇನ್ಫ್ಲೂಯೆನ್ಸ್ ಬೈ ದ ಗಾಂಧಿಯನ್ ಥಾಟ್. ಓಕೆ. ಅಂಡ್ ಗಾಂಧೀಜಿ ಹೇಳಿದ್ರು ನಮ್ಮ ಭಾರತದ ಸೋಲ್ ರೆಸೈಡ್ಸ್ ಇನ್ ಆರ್ ವಿಲೇಜಸ್ ಅಂತ. ರೈಟ್. ಸಿ, ನೀವು ಎಷ್ಟೇ ಅರ್ಬನೈಸೇಷನ್ ಆಗ್ತಿದ್ರು 60% ಆಫ್ ಆರ್ ಪಾಪ್ಯುಲೇಷನ್ ಸ್ಟಿಲ್ ಇಸ್ ಇನ್ ಆರ್ ವಿಲೇಜಸ್. ಒಂದು 700-800 ಮಿಲಿಯನ್ ಜನ ಇದ್ದಾರೆ. ಹಳ್ಳಿಗಳು ಬೆಳಿತಿವೆ. ಐ ಮೀನ್ ವಿವ್ ಸೀನ್ ಒಂದು 3,000-4,000 ಪಾಪ್ಯುಲೇಷನ್ ಹಳ್ಳಿಗಳು 15,000 ಆಗಿದೆ. ಸೊ ಅರ್ಬನೈಸೇಷನ್ ಇನ್ ಸ್ಮಾಲ್ ಪಾರ್ಟ್ಸ್ ಇಸ್ ಹ್ಯಾಪನಿಂಗ್. ಬಟ್ ಎಲ್ಲ ಲಾರ್ಜ್ ಸಿಟೀಸ್ಗೆ ಬರಬೇಕಂದ್ರೆ ಇಟ್ಸ್ ನಾಟ್ ಅ ವಯಬಲ್ ಸೊಲ್ಯೂಷನ್ ಅಟ್ ಆಲ್. ಅಂಡ್ ಸೆಕೆಂಡ್ಲಿ, ಸಿ ದ ಲೋಕಲ್ ಇಕನಾಮಿಕ್ ನೀಡ್ಸ್ ನಮ್ಮ ಕರ್ನಾಟಕದ ತಗೊಂಡ್ರೆ ಹಾಸನ್ ಡಿಸ್ಟ್ರಿಕ್ಟ್ ಒಂದು ರಿಕ್ವೈರ್ಮೆಂಟ್ಸ್ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ರಾಯಚೂರ್. ರೈಟ್. is very different from ಚಾಮರಾಜನಗರ. ಅಂದ್ರೆ the local economy plays a big role. Right. And there's a large opportunity. ಸೊ ಅಲ್ಲಿ ಆಪರ್ಚುನಿಟಿ ಇದೆ, ಬಟ್ ಕಾಣಿಸ್ತಿಲ್ಲ ಅದನ್ನ. ಅದನ್ನ ನಾವು ಸ್ವಲ್ಪ ಎತ್ತಿ ಹಿಡಿದ್ರೆ ಪೀಪಲ್ ವಿಲ್ ಆಟೋಮ್ಯಾಟಿಕಲಿ ಸ್ಟಾರ್ಟ್ ಟು ಕಮ್. ರೈಟ್. ಸೊ ಈ ವಾಟ್ ವಿ ಕಾಲ್ ಆಸ್ ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಹ್ಯಾಸ್ ಟು ಹ್ಯಾಪನ್. ಇವಾಗ I mean, there's a skew in Karnataka itself. ನಮ್ಮ ಕರ್ನಾಟಕದ GDP 40% ಬೆಂಗಳೂರಿಂದ ಬರುತ್ತೆ ಅಂತ. We can't keep growing it. ಇದನ್ನ ಸಾಲ್ವ್ ಮಾಡೋದ್ರಲ್ಲಿ ಟೆಕ್ನಾಲಜಿಯ ಪ್ಲೇ ಹೆಂಗಿದೆ ಸರ್? ಬಹಳ ಇದೆ. ಇನ್ ಫ್ಯಾಕ್ಟ್ you take, I mean, I keep saying that one of the fantastic things India, ನಮ್ಮ ಭಾರತದಲ್ಲಿ ಆಗಿರೋದಂದ್ರೆ what we call as democratization of technology. Right. UPI ತಗೊಳ್ಳಿ. Right. Without batting an eyelid ಇವಾಗ ಏನು ನಾವು ಜೇಬಲ್ಲಿ ನೋಟ್ ನೋಡಿ ಬಹಳ ವರ್ಷಗಳೇ ಆಗ್ಬಿಟ್ಟಿದೆ. ನಿಜ. ರೈಟ್. ಎಲ್ಲಿ ಇದ್ದು ಬಂದಿದ್ದ ಕಡೆ ಎಲ್ಲ ನಾವು ಫೋನ್ ಇಂದ ಪೇಮೆಂಟ್ ಮಾಡ್ತೀವಿ. ಐ ಮೀನ್, who owns UPI? It's not one company. Right. It was anybody can access it. Right. Similarly, ONDC ನ ತಗೊಳ್ಳಿ, Open Network for Digital Commerce, which is redefining e-commerce. AI ಅಲ್ಲಿ ತುಂಬಾ ಬರ್ತಿದೆ. ಇನ್ಫ್ಯಾಕ್ಟ್ we've started an initiative. We think ನಮಗೆ ಇಂಡಿಯಾಗೆ ಭಾರತಕ್ಕೆ ಬೇಕಾಗಿರೋದು ಜೆನ್ AI ಅಷ್ಟೇ ಅಲ್ಲ, ಜನ್ AI ಬೇಕಂತ. ಸೊ ಜನಕ್ಕೆ AI ನ ಹೆಂಗ್ ತಲುಪಿಸೋದು ಅಂತ. ರೈಟ್. ಇವಾಗ ಫಾರ್ ಅ ಫಾರ್ಮರೇ ಆಗಲಿ, ರೈತರಾಗಲಿ, ಅಥವಾ ಅಂಗನವಾಡಿ ವರ್ಕರ್ಸ್ ಆಗಲಿ, ಅಥವಾ ಆಶಾ ವರ್ಕರ್ಸ್ ಆಗಲಿ, ಅವ್ರಿಗೆ ಹೆಂಗೆ ಸಹಾಯ ಆಗುತ್ತೆ ಈ ಟೆಕ್ನಾಲಜಿಯಿಂದ ಆಗ್ತಿದೆ. ಬಟ್ ವಿ ನೀಡ್ ಟು ಡಿಸೈನ್ ಫಾರ್ ದಟ್. Right. So a digital economy is growing heavily in rural and has to grow much more. And that itself is a big opportunity. Good. So ಅಲ್ಲಿ ನೀವು ಆಲ್ರೆಡಿ 2 ಕೀ ಟೆಕ್ನಾಲಜಿ ಜಾರ್ಗನ್ಸ್ನ ಹೇಳಿದ್ರಿ, ONDC ಮತ್ತೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ? ಇದು ಸಾಕಷ್ಟು ಇದೆ ಈಗ. ಆಲ್ರೆಡಿ ಗೌರ್ಮೆಂಟ್ ಅದ್ರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದೆ. ಬಟ್ ಅದು ಹಳ್ಳಿಗೆ, ಫಾರ್ ಎಕ್ಸಾಂಪಲ್, ಇಳ್ಕಲ್ಲರು ಸೀರೆ ಅವರು ಸೇಲ್ ಮಾಡ್ಬೇಕು, ಕಾರವಾರದವ್ರು ಬಂದಂತ ಫ್ರೆಶ್ ಮೀನ್ನ ಸೇಲ್ ಮಾಡ್ಬೇಕು ಅಲ್ವಾ? ಇದನ್ನ ಬಳಸ್ಲಿಕ್ಕೆ ಅವ್ರು ಹೆಂಗೆ ಅದನ್ನ ಬಳಸ್ಕೊಳ್ಬಹುದು, ಆಯ್ತಾ, ಈ ಒಂದು ಟೆಕ್ನಾಲಜಿಗಳನ್ನ, ಆಯ್ತಾ, ಅದ್ರ ಸಾಧ್ಯತೆಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಈ DPI ಅಂದ್ರೆ ಏನ್ ಸರ್? ಎಕ್ಸಾಕ್ಟ್ಲಿ. ಸೊ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಆರ್ DPG ಅಂತಾರೆ, ಡಿಜಿಟಲ್ ಪಬ್ಲಿಕ್ ಗುಡ್ಸ್ ಅಂತ. ರೈಟ್. ಸೊ ಅದೇನಂದ್ರೆ ದ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಪಬ್ಲಿಕ್ ಗುಡ್, ಲೈಕ್ ಹೌ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ರೋಡ್ ಬೇಕು, ಒಳ್ಳೆ ರೋಡ್ಗಳಿರ್ಬೇಕು, ಹೈವೇಗಳು ಇರ್ಬೇಕಂತ. ಸಿಮಿಲರ್ಲಿ ಡಿಜಿಟಲ್ ನೀವು ಯೋಚಿಸಿದ್ರೆ ವಾಟ್ ಆರ್ ದ ಇನ್ಫ್ರಾಸ್ಟ್ರಕ್ಚರ್ ದಟ್ ಇಸ್ ರಿಕ್ವೈರ್ಡ್? ನಿಮಗೆ ಪೇಮೆಂಟ್ಸ್ ಒಂದು ಮಾಡಬೇಕು, ದಟ್ ಈಸ್ ಅ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಸಿಮಿಲರ್ಲಿ ನೀವು ಯು ವಾಂಟ್ ಟು ಆಕ್ಸೆಸ್, ನೀವು ಹೇಳ್ದಂಗೆ ಇಲ್ಕಲ್ ಸ್ಯಾರಿ ನಾವು ಲಂಡನ್ನಲ್ಲಿ ಮಾರಬೇಕು ಅಥವಾ ಡೆಲ್ಲಿಲೇ ಮಾರಬೇಕು, ವಾಟ್ ಈಸ್ ದ ಇನ್ಫ್ರಾಸ್ಟ್ರಕ್ಚರ್ ಯು ನೀಡ್ ಟು ಆಕ್ಸೆಸ್? ನಿಮ್ಗೊಂದು ಆ್ಯಪ್ ಬೇಕು, ಸೆಲ್ಲರ್ ಮಾರ್ಕೆಟ್ ಪ್ಲೇಸ್ ಬೇಕು, KYC ಬೇಕು, ಪೇಮೆಂಟ್ ಸಿಸ್ಟಮ್ಸ್ ಬೇಕು, ಲಾಜಿಸ್ಟಿಕ್ಸ್ ಬೇಕು. ಸೊ ಅವೆಲ್ಲ ನಾವು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ತಯಾರು ಮಾಡಕ್ ಆಗಿ, ಆ್ಯಂಡ್ ಇಫ್ ಇಟ್ ಇಸ್ ಪಬ್ಲಿಕ್ಲಿ ಅವೈಲಬಲ್, ಟುಡೇ ನಾನು ಫ್ಲಿಪ್ಕಾರ್ಟ್ಗೆ ಹೋಗ್ಲಿ, ಅಮೆಝಾನ್ಗೆ ಹೋಗ್ಲಿ ಲಿಸ್ಟ್ ಮಾಡ್ಬೋದು, ಬಟ್ ಅವ್ರದೇ ಓನ್ ಇಕೋ ಸಿಸ್ಟಮ್ ಅದು. ಹೌದು. ರೈಟ್. ಬಟ್ ನಾಟ್ ಜಸ್ಟ್ ಫ್ಲಿಪ್ಕಾರ್ಟ್, ಬಟ್ ಐ ವಾಂಟ್ ಟು ಬಿ ವಿಸಿಬಲ್ ಎವ್ರಿವೇರ್ ಅಂದ್ರೆ ದೇರ್ ಇಸ್ ನೋ ಸಚ್ ಪ್ಲಾಟ್ಫಾರ್ಮ್. ಸೊ ONDC ಆಸ್ ಅ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಂದ್ರೆ, ನಿಮ್ದು ಸೆಲ್ಲರ್ ಆಗಿ ನೀವು ಆನ್ಲೈನ್ ಲಿಸ್ಟ್ ಮಾಡ್ಕೊಂಡ್ರೆ ಯಾವುದೇ ಬಯರ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ವಿಸಿಬಲ್ ಇರ್ತೀರಾ. ಸಿಮಿಲರ್ಲಿ ನೀವು ಯಾವುದೇ ಬಯರ್ ಪ್ಲಾಟ್ಫಾರ್ಮ್ ಅಲ್ಲಿ ONDC ಫಾಲೋ ಮಾಡಿದ್ರೆ ನೀವು ಸೆಲ್ಲರ್ ಆನ್ ಬೋರ್ಡಿಂಗ್ ಮಾಡೋದು ಬೇಕಾಗಲ್ಲ. ಯಾರ್ಯಾರು ಸೆಲ್ಲರ್ಸ್ ಇರ್ತಾರೋ ಅವರೆಲ್ಲ ವಿಸಿಬಲ್ ಆಗ್ತಾರಲ್ಲಿ. ಸೊ ಅಂತ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಟು ರಿಯಲಿ ಮೇಕ್ ಇಟ್ ವಾಟ್ ಇಸ್ ಕಾಲ್ಡ್ ಎಸ್ ಡೆಮೋಕ್ರಟೈಸ್ಡ್, ದಟ್ ಇಸ್ ದ ಸೇಮ್ ಥಾಟ್ ಪ್ರಾಸೆಸ್. ಇವಾಗ OCEN ಅಂತ ಬರ್ತಿದೆ, ವಿಚ್ ಇಸ್ ಅನ್ ಓಪನ್ ಕ್ರೆಡಿಟ್ ಎನೇಬಲ್ಮೆಂಟ್ ನೆಟ್ವರ್ಕ್. ಹೆಲ್ತ್ ಕೇರ್ ಅಲ್ಲಿ UHI, ಯುನೈಟೆಡ್ ಹೆಲ್ತ್ ಇಂಟರ್ಫೇಸ್ ಒಂದು ಬರ್ತಿದೆ. ಸೊ ದಿಸ್ ಹೋಲ್ DPI ಈಸ್ ಪ್ರಮೋಟೆಡ್ ಬೈ ದ ಗೌರ್ಮೆಂಟ್, ವಿಚ್ ಇಸ್ ಅವೈಲಬಲ್ ಫಾರ್ ಎವ್ರಿಬಡಿ ಅಂತ. ಬಟ್ ನೀವು ಹೇಳ್ದಂಗೆ ಅಲ್ಲಿ ಆ ಹಳ್ಳಿಲಿರೋ ಒಂದು ಆರ್ಟಿಸನ್ಗೆ,
ಹೆಂಗೆ ಇನ್ಫಾರ್ಮೇಷನ್ ಸಿಗತ್ತೆ, ಮಾಹಿತಿ ಹೆಂಗೆ ತಲುಪುತ್ತೆ, ಅದನ್ನು ಅವ್ರಿಗೆ ಯಾರು ಹೆಲ್ಪ್ ಮಾಡ್ತಾರೆ, ದೇರ್ ಇಸ್ ಅ ಗ್ಯಾಪ್. ಸೊ ಅಲ್ಲಿ ನಾವು NGOs ಥರ ಬಂದು, ಇವಾಗ ಫಾರ್ ಎಕ್ಸಾಂಪಲ್ ಹೆಡೆಲ್ಡ್ ಐ ಫೌಂಡೇಶನ್ ಇಂದಾನೆ ಲಾಸ್ಟ್ 1 year ಅಲ್ಲಿ ಆಲ್ಮೋಸ್ಟ್ ಅಬೌಟ್ 1200 ಆರ್ಟಿಸನ್ಸ್ಗೆ ನಾವು ಆನ್ಲೈನ್ ಆಕ್ಸೆಸ್ ಮಾಡೋಕ್ಕೆ ತಯಾರು ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನಾವೇ ಆನ್ಲೈನ್ ಮಾಡಿ ಇವಾಗ ನಾವು ಒಂದು ಸ್ಟೋರ್ ಹಾಕಿದ್ದೀವಿ. ಓಕೆ, ರೈಟ್. ಆ್ಯಂಡ್ ಅಲ್ಲಿ ಅಗೇನ್ ಅಲ್ಲಿ ಬಂದಾಗ ಇನ್ನೊಂದು ಆಂಟ್ರಪ್ರನರ್ ಆಪರ್ಚುನಿಟಿ ಬರುತ್ತೆ. If a youth in a village can offer that as a service, ರೈಟ್, and they take a percentage of the sales, then ಇವ್ರಿಗೂ ಸಹಾಯ ಆಗತ್ತೆ, ಅವ್ರಿಗೂ ಸಹಾಯ ಆಗತ್ತೆ ಅಂತ. those are the kind of models we're building. ರೈಟ್. ಸೊ ಇದನ್ನ ಬಳಸ್ಕೊಳ್ಳಿಕ್ಕೆ ಯಾವುದಾದ್ರೂ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆಯಾ ಸರ್ ಸದ್ಯಕ್ಕೆ? ಇನ್ಫ್ಯಾಕ್ಟ್ ಏನಾಗಿದೆ ಅಂದರೆ ಇವಾಗ ವಿತ್ AI ಟೂಲ್ಸ್ ನೀವು ಯಾವುದೇ ಆ್ಯಪ್ ಮಾಡಿದ್ರು ಇಟ್ ಇಸ್ ಅವೈಲಬಲ್ ಇನ್ ಆಲ್ ಲ್ಯಾಂಗ್ವೇಜಸ್, ಒಂದು. ಆ್ಯಂಡ್ ಸೆಕೆಂಡ್ಲಿ ನಾವು ವಾಟ್ ವಿ ಹವ್ ಸೀನ್ ಇಸ್, ಜನಕ್ಕೆ ದೆರ್ ಇಸ್ ಅ ನೇಟಿವ್ ಇಂಟೆಲಿಜೆನ್ಸ್. ನೀವು ಇಂಗ್ಲೀಷಲ್ಲೇ ಆಗಲಿ ಹಿಂದಿನೇ ಆಗಲಿ ಅವ್ರಿಗೆ ಗೊತ್ತು, ಈ ಬಟನ್ ಒತ್ತಿದ್ರೆ ಇದಾಗತ್ತೆ, ಇದನ್ನ ಯುನೋ ಈ ಮೆನು ಬಾರ್ ಒತ್ತಿದ್ರೆ ಇದು ಬರುತ್ತೆ ಅಂತ. ಸೊ ಲ್ಯಾಂಗ್ವೇಜ್ ಯು ಹವ್ ನಾಟ್ ಸೀನ್ ಆಸ್ ಅ ಬ್ಯಾರಿಯರ್, ಬಟ್ ಟ್ರೈನಿಂಗು ಹೆಂಗೆ ಯೂಸ್ ಮಾಡಬೇಕು, ದೇರ್ ಆಫ್ ಕೋರ್ಸ್ ವಿ ನೀಡ್ ಟು. ನೀವು ಇಂಗ್ಲೀಷಲ್ಲೇ ಮೆಟೀರಿಯಲ್ ಕೊಡ್ತೀನಿ ಅಂದ್ರೆ ಆಗಲ್ಲ. ಬಟ್ ಆ್ಯಪ್ಗಳಲ್ಲಿ ಫಸ್ಟ್ ಆಫ್ ಆಲ್ ಬ್ಯಾರಿಯರ್ಸ್ ಅಷ್ಟು ಕಾಣಿಸ್ತಿಲ್ಲ. ಬಟ್ ಇವಾಗ ಮೇಕಿಂಗ್ ಆನ್ ಆ್ಯಪ್ ಇನ್ ಮಲ್ಟಿಲಿಂಗ್ವಲ್ ಇಸ್ ಈಸಿ, a few hours of work. ಕರೆಕ್ಟ್. So I'm very, very bullish that India-li, especially ನಮ್ಮ ಭಾರತದಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಡಿಜಿಟಲ್ ಎಕಾನಮಿ ವಿಲ್ ಗ್ರೋ ಬೈ ಲೀಪ್ಸ್ ಅಂಡ್ ಬೌಂಡ್ಸ್. ಅಲ್ಲಿ ಅವಕಾಶ ಕೂಡ ತುಂಬಾ ಇದೆ. DPI and ONDC is going to play big role. And ಇನ್ನ ಸುಮಾರು ಆ್ಯಪ್ಗಳು ಬರುತ್ತೆ, ಸುಮಾರು ಆ್ಯಪ್ಗಳು ಬರುತ್ತೆ ಇವಾಗ. or ಸುಮಾರು ಟೆಕ್ನಾಲಜಿ. ಒನ್ ಟ್ಯಾಕ್ ಅಂತ ಒಂದು ಹೊಸದಾಗಿ ನಾವು ವಿ ಗಾಟ್ ಇನ್ವಾಲ್ವ್ ವಿತ್, ವಿಚ್ ಇಸ್ ಅ ಟೂರಿಸಮ್ ಆರ್ಟ್ ಅಂಡ್ ಕಲ್ಚರ್ ಆ್ಯಪ್. ಓಕೆ, ಅಗೇನ್ ಬಿಲ್ಟ್ ಆನ್ ಪ್ರಿನ್ಸಿಪಲ್ಸ್ ಆಫ್ DPI. 2018ರಲ್ಲಿ ಸರ್ ಗೇಮ್ ಅನ್ನೋ ಒಂದು ಗ್ಲೋಬಲ್ ಅಲಯನ್ಸ್ ಫಾರ್ ಮಾಸ್ ಆಂಟರ್ಪ್ರಿನರ್ಶಿಪ್ ಅಂತ ಶುರು ಮಾಡ್ತೀರಾ. ಅದರಲ್ಲಿ ನಿಮ್ಮ ಕನ್ವಿಕ್ಷನ್ ಏನಂತ ಹೇಳಿದರೆ 2040ಯಲ್ಲಿ ಭಾರತದಲ್ಲಿ 10 ಕೋಟಿ ಕೆಲಸನ ಸೃಷ್ಟಿ ಮಾಡಬಹುದು ಅಂತ. ಸೊ ಅದನ್ನ ಹೇಗೆ ಸಾಧಿಸ್ಬೋದು ಸರ್ ನಾವು? ಅದ್ರ ಬಗ್ಗೆ ಅದಕ್ಕೆ ಫಿಸಿಬಿಲಿಟಿ ಹೇಗಿದೆ? ಶ್ಯೂರ್. ಸೊ ಈ ಮಾಸ್ ಆಂಟ್ರಪ್ರನರ್ಶಿಪ್ ಅನ್ನೋ ಕಾನ್ಸೆಪ್ಟೇ ನಮ್ಮ ತಲೆಯಲ್ಲಿ ಒಂದು 2-3 ವರ್ಷ ಓಡ್ತಿತ್ತು. ಅಂದರೆ ನಾವು ಮಾತಾಡ್ತಿದ್ವಲ್ಲ, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಹಳ್ಳೀಲಿ ಆಂಟ್ರಪ್ರನರ್ಶಿಪ್ ಹೆಂಗೆ ಫ್ಲರಿಶ್ ಆಗ್ಬೋದು ಅಂತ. ನಮ್ಮಲ್ಲಿ MSMEs 70 ಮಿಲಿಯನ್, 7 ಕೋಟಿ MSMEs ಇದ್ದಾರೆ. ರೈಟ್. 11-12 ಕೋಟಿ ಕೆಲಸಗಳು ಸೃಷ್ಟಿಯಾಗಿದೆ. ಬಟ್ ಏನಂದರೆ ಪ್ರಾಬ್ಲಮ್ ಏನಂದರೆ ನಮ್ಮ MSME ಇಕೋಸಿಸ್ಟಮಲ್ಲಿ 96% MSMEs ಎಲ್ಲ ಸಬ್ ಸ್ಕೇಲ್, ಅಂದರೆ ಲೆಸ್ ದೆನ್ 3 people. ಸೊ ಜಾಬ್ ಕ್ರಿಯೇಷನ್ ಅಷ್ಟಾಗಿಲ್ಲ. 7 ಕೋಟಿ MSMEs ಇದ್ದರೆ 11 ಕೋಟಿ ಇಸ್ ಟೂ ಸ್ಮಾಲ್. ಅಟ್ಲೀಸ್ಟ್ ಒಂದು 30 ಕೋಟಿ 40 ಕೋಟಿ ಜಾಬ್ ಕ್ರಿಯೇಟ್ ಆಗ್ಬೋದು. ಸೋಲೋಪ್ರನರ್ಸ್ ಥರ ಇದೆ ಅದು. ಎಕ್ಸಾಕ್ಟ್ಲಿ. ಆ್ಯಂಡ್ ಸೋಲೋಪ್ರನರ್ಸ್ ಆಗಿ ಸೋತು ಬಿಟ್ಟಿಯಾರು ಅವರು. ಅಂದರೆ ನಮ್ಮ ಕೈಲಿ ಇಷ್ಟೇ ಆಗೋದು. ಆ್ಯಂಡ್ ಭಾಳ ತೊಂದರೆಗಳೂ ಇದೆ. ಯುನೋ ತುಂಬ ರೆಗ್ಯುಲೇಷನ್ಸು. ನಾನು ಫಾರ್ಮಲೈಸ್ ಆಗಬೇಕಂದ್ರೆ ಆ ಫಾರ್ಮ್ ಫಿಲ್ ಮಾಡಿ, ಈ ಫಾರ್ಮ್ ಫಿಲ್ ಮಾಡಿ. ಸೊ ದೇರ್ ಆರ್ ಚಾಲೆಂಜಸ್ ಅಟ್ ಆಲ್ ಲೆವೆಲ್ಸ್. ನಾವು ಸೀಡ್, ಸಾಯಿಲ್, ಕ್ಲೈಮೇಟ್ ಅಂತ ಹೇಳ್ತೀವಿ ಗೇಮಲ್ಲಿ. ಸೀಡ್ ಅಂದರೆ ಒಂದು ಮನಸ್ಸಲ್ಲೇ ನಮ್ದೊಂದು ಆ ಛಲ ಅಥವಾ ನಮ್ಮ ಕೈಲಿ ಇಷ್ಟೇ ಆಗೋದು ಅಂತ ಬಂದ್ಬಿಟ್ಟಿದೆ. ವಿ ಹ್ಯಾವ್ ಟು ಚೇಂಜ್ ದಟ್ ಮೈಂಡ್ಸೆಟ್ ಒಂದು ಚೇಂಜ್ ಆಗಬೇಕು. ಎರಡನೇದಾಗಿ ಆ ಲೋಕಲ್ ಈಕೋಸಿಸ್ಟಮ್ ಹೆಂಗೆ ಸಪೋರ್ಟ್ ಮಾಡೋದು ಅಂತ. ಬ್ಯಾಂಕೇ ಆಗಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಲಿ, ಒಂದು ಸಂಸ್ಥೆ ಆಗಲಿ, ಉದ್ಯಮಿಗಳನ್ನ ಹೌ ಕ್ಯಾನ್ ದೇ ಪುಟ್ ದಮ್ ಅಟ್ ದ ಸೆಂಟರ್ ಅಂಡ್ ಸೇ ವಿ ಆರ್ ಹಿಯರ್ ಟು ಸಪೋರ್ಟ್ ಯು, ಅದು ನಡೀತಿಲ್ಲ. ಥರ್ಡ್, ಕ್ಲೈಮೇಟಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಯುನೋ ಹ್ಯಾಸ್ ಟು ಕಂಟಿನ್ಯೂಸ್ಲಿ ಕೀಪ್ ಚೇಂಜಿಂಗ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೀವಿ, ಅದನ್ನ ವೆಲ್ ಇಂಡಿಯಾ ಹ್ಯಾಸ್ ಡನ್ ಅ ಲಾಟ್. ದೇರ್ ಇಸ್ ಅ ಲಾಟ್ ಮೋರ್ ಟು ಬಿ ಡನ್. ನಾವು ಪಂಜಾಬ್ ಗೌರ್ಮೆಂಟ್ ಜೊತೆ ಕೆಲಸ ಮಾಡಿದ್ವಿ. ವಿ ರಿಯಲೈಸ್ಡ್ ಅಕ್ರಾಸ್ ಆಲ್ ಡಿಪಾರ್ಟ್ಮೆಂಟ್ಸ್ 1000ಕ್ಕಿಂತ ಜಾಸ್ತಿ ರೂಲ್ಸ್ ಇದೆ ವೇರ್ ಆನ್ ಆಂಟ್ರಪ್ರನರ್ ಕ್ಯಾನ್ ಬಿ ಜೈಲ್ಡ್. ಓಕೆ, ಅಕ್ರಾಸ್ ಆಲ್ ಡಿಪಾರ್ಟ್ಮೆಂಟ್ಸ್. ನಾವು ಲಾಸ್ಟ್ 10 ವರ್ಷದಿಂದ ಯಾರು ಜೈಲ್ಗೆ ಹೋಗಿಲ್ಲ. ಬಟ್ ಡಿಟರೆಂಟ್ ಅಲ್ಲ. ನಾಳೆ ಯಾರೋ ಬಂದ್ಬಿಟ್ಟೆ ಇದು ಮಾಡಿಲ್ಲ ಅಂದ್ರೆ ನೀವು ಜೈಲ್ಗೆ ಹೋಗ್ತಿರ್ರಿ ಅಂದ್ರೆ ನೀವು ಯುನೋ ಯು ವಿಲ್ ಐದರ್ ಫಿಗರ್ ಔಟ್ ಸಮಥಿಂಗ್ ಆರ್ ಇದು ಬೇಡಪ್ಪ ಇದು ಮಾಡಲ್ಲ ಅಂತ. ಅಷ್ಟೇ ಕಾಂಪ್ಲೆಕ್ಸಿಟೀಸ್ ಇದೆ. ಕಾಂಪ್ಲೆಕ್ಸಿಟಿ ಭಾಳ ಇದೆ. ಆ್ಯಂಡ್ ಅದಾದ್ಮೇಲೆ ಹ್ಯಾರಸ್ಮೆಂಟು, ನೀವು ಮಾಡಿಲ್ಲ ದೇರ್ ಫೋರ್ ನೀವು ನನಗೆ ಇಷ್ಟು ಕೊಡಿ. ಅದಕ್ಕೊಂದು ಎಕ್ಸಾಂಪಲ್ ನೆನಪಾಯ್ತು ಸರ್. ಏನಂದ್ರೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಥರದ್ದು ತಗೊಂಡ್ರೆ ಬಿಸ್ನೆಸ್ಸು,
ಅದರಲ್ಲಿ ಆಲ್ಕೋಹಾಲ್ ಬಿಸ್ನೆಸ್ ಆಗಿರೋದ್ರಿಂದ ಅದನ್ನ ಕರೆಕ್ಟಾಗಿ ಮಾನಿಟರ್ ಮಾಡಬೇಕು ಅಂತಂದ್ರೆ ಒಂದೇ ಎಂಟ್ರೆನ್ಸ್ ಇಂದ ಒಳಗಡೆ ಹೋಗ್ಬೇಕು ಅಂತ. ಬಟ್ ಒಂದೇ ಎಂಟ್ರೆನ್ಸ್ ಮಾಡ್ಕೊಂಡ್ರೆ ಫೈರ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ವೈಲೇಷನ್ ಆಗುತ್ತೆ ಅಂತ. ಎರಡು ಎಂಟ್ರೆನ್ಸ್ ಮಾಡಿದ್ರೆ ಇಲ್ಲಿ ವೈಲೇಷನ್, ಇಲ್ಲ ಅಂದ್ರೆ ಅಲ್ಲಿ ವೈಲೇಷನ್ ಹೇಳಿ. ಎಕ್ಸಾಕ್ಟ್ಲಿ ಈ ರೀತಿ ನಮ್ಮ ರೂಲ್ಸ್ ಒಂದ್ ರೀತಿ ಬಿಕಾಸ್ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅವರ ರೂಲ್ಸ್ ಹಾಕೊಂಡ್ರೆ. ಸೊ ನಾವು ವಾಟ್ ವಿ ಡಿಸ್ಕಸ್ಡ್ ವಾಸ್ ಸಿಮಿಲರ್. ಓಕೆ, ದೇರ್ ಇಸ್ ಪೊಟೆನ್ಷಿಯಲ್. ಈ 10 ಕೋಟಿ ಈವನ್ 1 ಕೋಟಿ ನ್ಯೂ ಆಂಟ್ರಪ್ರನರ್ಸ್ ಬಂದು 10 ಕೋಟಿ ಜಾಬ್ ಕ್ರಿಯೇಟ್ ಮಾಡಕ್ಕೆ ಆಲ್ 3 ಥಿಂಗ್ಸ್ ಹ್ಯಾವ್ ಟು ಹ್ಯಾಪನ್. ಮೈಂಡ್ ಸೆಟ್ ಚೇಂಜ್ ಆಗಬೇಕು, ಲೋಕಲ್ ಇಕೋಸಿಸ್ಟಮ್ ಸಪೋರ್ಟಿವ್ ಆಗಬೇಕು, ಗವರ್ಮೆಂಟ್ಗಳ ರೂಲ್ಸ್ ರೆಗ್ಯುಲೇಷನ್ ಸಿಂಪ್ಲಿಫೈ ಆಗಬೇಕು. ಸೊ ಲಾಸ್ಟ್ 6-7 ವರ್ಷದಿಂದ ಗೇಮ್ ಹ್ಯಾಸ್ ಬೀನ್ ವರ್ಕಿಂಗ್ ಆನ್ ದಟ್. ಐ ಥಿಂಕ್ ಅವರ್ ಬಿಲೀಫ್ ಇಸ್ ಇದಾದ್ರೆ, ಅಂಡ್ ಆಗೋದು ನೋಡ್ತಾ ಇದೀವಿ, ಬಟ್ ಇನ್ನ ಫಾಸ್ಟ್ ಪೇಸ್ ಅಲ್ಲಿ ಆಗಬೇಕು. ದ ಗವರ್ಮೆಂಟ್ ಇಂಟೆನ್ಷನ್ ಇಸ್ ಆಲ್ಸೋ ದೇರ್. ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ಸ್ ಎಲ್ಲ ಇವಾಗ ರಿಯಲೈಸಿಂಗ್ ದಟ್ ಗವರ್ಮೆಂಟ್ ಜಾಬ್ಗಳಲ್ಲಿ ಇಷ್ಟೇ ನಾವು ಕ್ರಿಯೇಟ್ ಮಾಡೋಕ್ಕಾಗೋದು, ಪ್ರೈವೇಟ್ ಸೆಕ್ಟರ್ಲ್ಲೂ ಇಷ್ಟೇ ಜಾಬ್ಸ್ ಕ್ರಿಯೇಟ್ ಆಗೋದು. 15-20-30% ಹೋಗ್ಬೋದು. ನೆಕ್ಸ್ಟ್ 15 ವರ್ಷದಲ್ಲಿ ಆಲ್ಮೋಸ್ಟ್ 20 ಕೋಟಿ ಯುವಕರು ವಿಲ್ ಎಂಟರ್ ದ ವರ್ಕ್ ಫೋರ್ಸ್. ಅಸ್ಯೂಮ್ ದಟ್ ಇಂಡಿಯಾ ಗ್ರೋಸ್ at 8%, ಗವರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಸೆಕ್ಟರ್ ಜಾಬ್ಸ್ ಒಂದು 6-7 ಕೋಟಿ ಅಬ್ಸಾರ್ಬ್ ಆಗೋದು. ವಾಟ್ ಹ್ಯಾಪನ್ಸ್ ಟು ದ ರಿಮೈನಿಂಗ್ 150 ಮಿಲಿಯನ್ ಪೀಪಲ್? 15 ಕೋಟಿ ಯುವಕರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ನಮ್ಮ ಉದ್ದೇಶ ಏನಂದ್ರೆ ಆ 1 ಕೋಟಿ, ಆ 15 ಕೋಟಿ ಯುವಕರಲ್ಲಿ 1 ಕೋಟಿ ಯುವಕರಿಗೆ ಕ್ಯಾನ್ ವಿ ಇನ್ಸ್ಪೈರ್ ದೆಮ್. ಇವನ್ ದಿಸ್ ಪಾಡ್ಕಾಸ್ಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್ ಆಫ್ ಒನ್ ಸಚ್ ಇನ್ಸ್ಪಿರೇಷನ್. ಐ ಮೀಟ್ ಸೋ ಮೆನಿ ಯಂಗ್ಸ್ಟರ್ಸ್ ಹೂ ಸೇ, ಸರ್ ನಿಮ್ಮ ಅವತ್ತು ಆ ಮಾತು ಕೇಳಿದೆ, ಅಲ್ಲಿ ಇನ್ಯಾರ್ದೋ ಮಾತು ಕೇಳಿದೆ. ಲೈಕ್ ನಾನೇ ನನ್ನ ಎಕ್ಸಾಂಪಲ್ ಅಲ್ಲಿ ಯಾರೋ ಪಕ್ಕ ಕೂತಿದ್ರು, ಏನೋ ಹೇಳಿದ್ರು, ಇಟ್ ಟೇಕ್ಸ್ ಒನ್ ಸ್ಪಾರ್ಕ್. ಅದು ಯಾವ ಮೊಮೆಂಟ್ ಅಲ್ಲಿ ಹೊಡೆಯತ್ತೆ ನಿಮ್ಗೆ ಹೇಳಕ್ಕಾಗಲ್ಲ, ಬಟ್ ವಿ ನೀಡ್ ಮೋರ್ ಸ್ಪಾರ್ಕ್ಸ್ ಲೈಕ್ ದಿಸ್. ಅಂಡ್ ದೆನ್ ವಿ ನೀಡ್ ಅ ಸಪೋರ್ಟಿವ್ ಇಕೋಸಿಸ್ಟಮ್. ಇವಾಗ ಸುಮಾರು ಬ್ಯಾಂಕ್ಗಳು ಹೋದ್ರೆ ಒಂದು 3-4 ತಿಂಗಳು ಹತ್ರ ವಿಲ ಒದ್ದಾಡ್ಕೊಂಡು ಆ ಡಾಕ್ಯುಮೆಂಟು, ಈ ಡಾಕ್ಯುಮೆಂಟ್, ಇದು ಕೊಡಿ, ಅದು ಕೊಡಿ. ಕ್ಯಾನ್ ವಿ ಮೇಕ್ ದಟ್ ಪ್ರಾಸೆಸ್ ಈಸಿಯರ್? ಮೆಂಟರಿಂಗ್ ಬೇಕು. ಹೌ ಕ್ಯಾನ್ ವಿ ಕ್ರಿಯೇಟ್ ಮೆಂಟರ್ಸ್? ಆಕ್ಸೆಸ್ ಟು ಮಾರ್ಕೆಟ್ಸ್ ಬೇಕು. ಕ್ಯಾನ್ ಟೆಕ್ನಾಲಜಿ ಪ್ಲೇ ರೋಲ್ ದೇ? ಸೊ ಇದೊಂಥರ ಹೆಂಗಂದ್ರೆ, ನೆನೆ ಯಾರೋ ಚೆನ್ನಾಗಿ ಹೇಳ್ತಿದ್ರು, ಒಂಥರ ಡ್ಯಾನ್ಸ್ ಮಾಡ್ತಿದೀವಿ ಎಲ್ಲರೂ, ಬಟ್ ಒಂಥರ ಡಿಸ್ಕೋಟೆಕಲ್ಲಿ ಒಬ್ಬೊಬ್ರು ಒಂಥರ ಡ್ಯಾನ್ಸ್ ಮಾಡ್ಕೊಂತಿದೀವಿ. ಭರತನಾಟ್ಯಂ ತರ ಒಂದು ಬರ್ತಿಲ್ಲ ಕೋಆರ್ಡಿನೇಟೆಡ್ ಆಗಿ. ಸೊ ವಾಟ್ ವಿ ನೀಡ್ ಟು ಡೂ ಇಸ್ ಟು ಡೂ ಅ ಸಿಂಕ್ರನೈಸ್ಡ್ ಆರ್ಕೆಸ್ಟ್ರಾ. ಇವಾಗ ಎಲ್ಲರೂ ಅವ್ರವ್ರ ಟ್ಯೂನ್ಗಳಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ತಿದೀವಿ, ಬಟ್ ಇಟ್ಸ್ ನಾಟ್ ಕ್ರಿಯೇಟಿಂಗ್ ದಟ್ ಇಂಪ್ಯಾಕ್ಟ್. ಸೊ ಗೇಮ್ದು ಏನು ಉದ್ದೇಶ ಅಂದ್ರೆ, ಹೌ ಡು ವಿ ಆರ್ಗನೈಸ್ ಎವ್ರಿಥಿಂಗ್ ಇನ್ ಅ ಕೋಆರ್ಡಿನೇಟೆಡ್ ಮ್ಯಾನರ್. ಅಂದ್ರೆ ಈಗ ಹೆಡ್ ಹೆಲ್ಡ್ ಹೈ ಕೆಪಬಿಲಿಟಿ ಡಿಪ್ರಿವೇಷನ್ ಸಾಲ್ವ್ ಮಾಡುತ್ತೆ. ಕರೆಕ್ಟ್. ಒನ್ ಬ್ರಿಡ್ಜ್ ಅಪಾರ್ಚುನಿಟಿ ಡಿಪ್ರಿವೇಷನ್ ಸಾಲ್ವ್ ಮಾಡುತ್ತೆ. ಗೇಮ್ ಬಂದ್ಬಿಟ್ಟು ಇದೆಲ್ಲದನ್ನ ಒಂದು ಬ್ರಿಡ್ಜ್ ಮಾಡುತ್ತೆ. ಕರೆಕ್ಟ್. ಸೊ ಸಿಂಕ್ರನೈಸ್ ಆಗುತ್ತೆ. ಹೌ ಡು ವಿ ಬ್ರಿಂಗ್ ಇಟ್ ಆಲ್ ಟುಗೆದರ್? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಅಮರ್ತ್ಯ ಸೇನ್ ಅವ್ರು ಹೇಳಿದ್ರು, ಪಾವರ್ಟಿ ಇಸ್ ನಥಿಂಗ್ ಬಟ್ ಕೆಪಬಿಲಿಟಿ ಡಿಪ್ರಿವೇಷನ್ ಅಂಡ್ ಆಪರ್ಚುನಿಟಿ ಡಿಪ್ರಿವೇಷನ್ ಅಂತ. ಸೊ ಅದು ನನಗೆ ಬಹಳ ಇಷ್ಟ ಆಯ್ತು. ಐ ಥಿಂಕ್ ಐ ಲವ್ ದಟ್ ಡೆಫಿನೇಷನ್. ಬಿಕಾಸ್ ಇಫ್ ಯು ಕ್ಯಾನ್ ಕ್ರಿಯೇಟ್ ಕೇಪಬಿಲಿಟೀಸ್ ಆ್ಯಂಡ್ ಆ ಕೇಪಬಿಲಿಟಿನ ನೀವು ಆಪರ್ಚುನಿಟಿ ಕನೆಕ್ಟ್ ಮಾಡಿದ್ರೆ, ದೆನ್ ದೇರ್ ಇಸ್ ನೋ ಪಾವರ್ಟಿ. ಬಟ್ ಅದು ಆಗೋದಿಕ್ಕೆ ವಿ ನೀಡ್ ಟು ಆಕ್ಟ್ ಇನ್ ಅ ಸಿಂಕ್ರನೈಸ್ ಮ್ಯಾನರ್. ಅದರ್ವೈಸ್ ಯಾವುದೋ ಒಂದು ಜಿಲ್ಲೆಯಲ್ಲಿ ಆಗುತ್ತೆ, ಇನ್ನೊಂದಲ್ಲ ಆಗಲ್ಲ. ಇನ್ಯಾರೋ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಬಿಸ್ನೆಸ್ಗೆ ಆಗುತ್ತೆ, ಇನ್ನೊಂದಕ್ಕಾಗಲ್ಲ. Another form of skewed development. Exactly. Or islands of excellence. Bangalore will always be seen as a startup capital, but Kalburgi ಯಾಕೆ ಹಂಗಾಗಲ್ಲ ಅಂತ ಕೇಳಿದ್ರೆ ನಮಗೆ there is no answer today. ಸೊ ಈ ನಿಟ್ಟಿನಲ್ಲಿ ಇನ್ನೊಂದು ಟ್ಯಾಂಜೆನ್ಷಿಯಲ್ ಹತ್ತಿರದ ಪ್ರಶ್ನೆ ಅಂತ ಅನ್ಕೊಳ್ಳೋಣ. ಏನಂದ್ರೆ, ಈಗ 1 ಕೋಟಿ ಹೊಸ ಒಂದು ಆಂಟರ್ಪ್ರಿನರ್ಶಿಪ್ ಮಾಡೋಂಥವ್ರು ಆದ್ರೆ 10 ಕೋಟಿ ಕೆಲಸ ಸೃಷ್ಟಿ ಆಗ್ಬೋದು ಅನ್ನೋದು ಒಂದು ಥಿಯರಿ ಆದ್ರೆ, ಸೊ ಈಗ ಇವ್ರನ್ನ ನಾವು ಉದ್ಯಮದ ಕಡೆ ಇಷ್ಟು ಜನ ಬರಬೇಕು ಅಂತ ಹೇಳಿದಾಗ ನೀವು ಹೇಳಿದ್ರಿ ಅದಕ್ಕೆ ಏನೇನು ಇಕೋಸಿಸ್ಟಮ್ ಬಿಲ್ಡ್ ಆಗಬೇಕಾದಿದೆ ಅಂತ ಹೇಳಿ. ಸೊ ಇವತ್ತು ನಾವು ಇಂಡಿಯಾದಲ್ಲಿ ನಮ್ಮ ಒಂದು ಸೋಫಾರ್ ಒಂದು ಲಾಸ್ಟ್ 30 ವರ್ಷದಲ್ಲಿ ಒಂದು ಹೈ ಪೇಯಿಂಗ್ ಜಾಬ್ಸ್ ಬಗ್ಗೆ ಇದ್ದಂಥ ಕಲ್ಪನೆ ಏನಪ್ಪಾ ಅಂದರೆ, ಇಲ್ಲ IT ಔಟ್ಸೋರ್ಸಿಂಗ್ ಬರುತ್ತೆ, ITES ಔಟ್ಸೋರ್ಸಿಂಗ್ ಬರುತ್ತೆ, ಆ ಜಾಬ್ಸ್ ನಾನು ತೊಗೊಂಬೋಣ ಆ್ಯಂಡ್ ಹೇಗೋ ನನ್ನ ಜೀವನ ನಡೆಯುತ್ತೆ ಅಂತೇಳಿ. ಬಟ್ ಐ ಥಿಂಕ್ AI ಅದಕ್ಕೆ ಒಂದು ದೊಡ್ಡ ಮಟ್ಟದ ಡಿಸ್ರಪ್ಷನ್ ತೊಗೊಂಡ್ಬರ್ತಾ ಇದೆ. ಆ ಡಿಸ್ರಪ್ಷನಿಂದ ಈ ಕೆಲಸಗಳಿಗೆ ತೊಂದರೆ ಆಗುವಂಥದ್ದು ಒಂದು ಪಾರ್ಟ್ ಆದರೆ, ಇದು ನಾಲೆಜ್ನ ಒಂದು ಕಮಾಡಿಟಿ ಥರ ಮಾಡ್ತಿರೋದ್ರಿಂದ ಒಂದು ದೊಡ್ಡ ಅವಕಾಶದ ಬಾಗಿಲು ಕೂಡ ತೆಗೆಯುತ್ತೆ ಅಂತ ಹೇಳಿ. ಕರೆಕ್ಟ್. ಸೊ ಅದು ನಿಮ್ಮ ಪ್ರಶ್ನೆಗೆ ವಾಪಸ್ ಅದನ್ನ ಕನೆಕ್ಟ್ ಮಾಡೋದಾದ್ರೆ,
ಆಂಟರ್ಪ್ರಿನರ್ಶಿಪ್ಗೆ AI ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುವಂತ ರೀತಿಲಿ ಕೂಡ ಬರ್ತಾ ಇದೆ. ಹೌದು, ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದ್ರ ಬಗ್ಗೆ ಏನೇ ತಿಳುವಳಿಕೆ ಬೇಕು, ನಾಲೆಜ್ ಬೇಕು, ಫಿಂಗರ್ ಟಿಪ್ಸ್ ಅಲ್ಲಿ ಇದೆ ಇವತ್ತನ್ನೋಂಥದ್ದು. ಹೌದು. ಸೊ ಈ AI ಡಿಸ್ರಪ್ಷನ್ ಆಂಟರ್ಪ್ರಿನರ್ಶಿಪ್ ನ ಸವಾಲ್ನ ಸಾಲ್ವ್ ಮಾಡೋದ್ರಲ್ಲಿ ಹೇಗೆ ಒಂದು ರೋಲ್ ತಗೋಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಐ ಥಿಂಕ್ ನೀವು ಕೇಳಿದ್ದು ಪ್ರಶ್ನೆ ಇಸ್ ಅ ವೆರಿ ಪರ್ಟಿನೆಂಟ್ ಕ್ವೆಶ್ಚನ್. ಬಿಕಾಸ್ ಏನಾಗ್ತಿದೆ ಅಂದರೆ ಇವಾಗ AI ನಮ್ಗೆಲ್ರಿಗೂ ನಮ್ಮದು ದಿನನಿತ್ಯ ಕೆಲಸಗಳಲ್ಲೂ ಇಂಡಸ್ಟ್ರೀಸ್ಗೂ ಇಟ್ ಈಸ್ ಕ್ವೆಶ್ಚನಿಂಗ್ ಎವ್ರಿಥಿಂಗ್. ರೈಟ್. ಇವಾಗ ಫಾರ್ ಎಕ್ಸಾಂಪಲ್ ನೆನ್ನೆ ಓದ್ದೆ ಒಂದು ಬ್ರೌಸರ್ ರಿಲೀಸ್ ಆಗಿದೆ ಅಂತ ಫ್ರಮ್ ಪರ್ಪ್ಲೆಕ್ಸಿಟಿ. ರೈಟ್. ಕಾಮೆಟ್ ಅಂತ. ಕಾಮೆಟ್. ಇಟ್ ವಿಲ್ ಚೇಂಜ್ ದ ವೆರಿ ವೇ ವಿ ಡೂ ಸರ್ಚ್. ರೈಟ್. ನಾವು ಗೂಗಲ್ಗೆ ಎಷ್ಟು ಒಂಥರ ಇದಾಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ ಅಂದರೆ, ಬಟ್ ಇಟ್ಸ್ ನಾವು ಫಂಡಮೆಂಟ್ಲಿ ಚೇಂಜಿಂಗ್. ಐ ವಾಸ್ ರೀಡಿಂಗ್ ಎ ರಿವ್ಯೂ. ಒನ್ ವೆರಿ ಸೀನಿಯರ್ ಟೆಕ್ ರೈಟರ್ ಫ್ರಮ್ ದ US. 3 ಅವರ್ ನಾನು ಇದರ ಏನು ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಈ ಹೊಸ ಬ್ರೌಸರ್ ಅಲ್ಲಿ ಅಂತ. ಬಟ್ ಈ ಸೇಸ್ ಆಫ್ಟರ್ 2-3 hours ದಿಸ್ ವಾಸ್ ಲೈಕ್ ಎ ನ್ಯೂ ವರ್ಲ್ಡ್ ಆಲ್ ಟುಗೆದರ್. ಸೊ AI ಹ್ಯಾಸ್ ದಟ್ ಪೊಟೆನ್ಷಿಯಲ್. ಅಂಡ್ ಐ ಥಿಂಕ್ ನೀವು ಹೇಳ್ದಂಗೆ ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್ it will impact. Education, farming, financial services, banking, access to markets, logistics. ಸೊ ಅದು ಆಪರ್ಚುನಿಟಿ ಏನಂದರೆ, ನಾನು ಇವಾಗ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಹಳ್ಳಿಯಲ್ಲಿ ಕೂತಿದ್ರು ಐ ಕ್ಯಾನ್ ಅಪ್ಲೈ ಮೈ ಮೈಂಡ್ ಆ್ಯಂಡ್ ಲರ್ನ್ ಅಬೌಟ್ ದೀಸ್ ಟೂಲ್ಸ್. ಆ್ಯಂಡ್ ನನ್ನ ಹಳ್ಳಿಲಿರೋ ಕಸ್ಟಮರ್ಸ್ನ ಹೌ ಕ್ಯಾನ್ ಐ ಮೇಕ್ ದರ್ ಲೈಫ್ ಬೆಟರ್, ಅದಕ್ಕೊಂದು ಟೂಲ್ ಸಿಕ್ಕಿದೆ, ಇವಾಗ ಒಂದು ಸಿಕ್ಕಿದೆ. ಆ್ಯಂಡ್ ಐ ಥಿಂಕ್ ದಟ್ಸ್ ಅ ಬಿಗ್ ಆಪರ್ಚುನಿಟಿ. ಸೊ ಐ ಥಿಂಕ್ ಸ್ವಲ್ಪ ಸರ್ಕಾರದವರು ಇವಾಗ ಈ AI ರೀಸ್ಕಿಲ್ಲಿಂಗ್ ಫೌಂಡೇಶನಲ್ ಲೆವೆಲ್ ಅಲ್ಲಿ ಶಾಲೆಗಳಲ್ಲಿ ತಗೊಂಡ್ಬರುತ್ತದು ಅವೆಲ್ಲ ಸ್ವಲ್ಪ ಮಾಡಲೇಬೇಕು. ಎಕ್ಸಾಕ್ಟ್ಲಿ. ಅಂಡ್ ಆ ವಿಂಡೋ ಆಫ್ ಆಪರ್ಚುನಿಟಿ ನಮಗೆ ಇನ್ನು ನೆಕ್ಸ್ಟ್ ಒಂದು 4-5 years ಅಷ್ಟೇ, ಅದು ನಿಜ. ಸೊ ಅದರೊಳಗೆ ವಿ ಹ್ಯಾವ್ ಟು ಆಕ್ಸಿಲರೇಟ್ ಇಟ್ ವೆರಿ ಫಾಸ್ಟ್. ರೈಟ್. ಬಟ್ ಇಟ್ಸ್ ವೆರಿ ಎಕ್ಸೈಟಿಂಗ್. ಇನ್ಫ್ಯಾಕ್ಟ್ ವೆನ್ ಐ ಮೀಟ್ ಅ ಲಾಟ್ ಆಫ್ ಯಂಗ್ಸ್ಟರ್ಸ್, ಅವ್ರು ಏನೇನು ಯೋಚಿಸ್ತಾರೆ ಅಂದರೆ, ಎರಡು ವಾರದಿಂದ ಐ ವಾಸ್ ಮೀಟಿಂಗ್ ವಿತ್ ಸಮ್ ಸ್ಟೂಡೆಂಟ್ಸ್ ಫ್ರಮ್ ಕಾಲೇಜ್ ಇನ್ ಶಿವಮೊಗ್ಗ. ಆ್ಯಂಡ್ ಅಲ್ಲಿ ಶಿವಮೊಗ್ಗದಲ್ಲಿ ಕೂತ್ಕೊಂಡು AI ಯೂಸ್ ಮಾಡಿ ಕ್ಯಾನ್ಸರ್ ಸೆಲ್ಸ್ ಎವಲ್ಯೂಷನ್ ಹೆಂಗೆ ಡಿಟೆಕ್ಟ್ ಮಾಡ್ಬೋದು ನಾವು, ಸಮ್ ಟ್ರೆಂಡ್ ನೋಡಿ ಪ್ಯಾಟರ್ನ್ಸ್ ನಾವು ಹೇಳಿ ಕ್ಯಾನ್ ವಿ ಡಿಟೆಕ್ಟ್ ಹೈ ಪಾಸಿಬಿಲಿಟೀಸ್ ಆಫ್ ಕ್ಯಾನ್ಸರ್ ಕೇಸಸ್ ಅಂತ ಒಂದು ಪ್ರಾಡಕ್ಟ್ ಮಾಡ್ತಿದ್ದಾರೆ, ವಿಚ್ ಇಸ್ ಫ್ಯಾಂಟಾಸ್ಟಿಕ್. ಕರೆಕ್ಟ್. ಸೊ ಐ ಥಿಂಕ್ ನೀವು ದಿ ಇಂಡಸ್ ಆಂಟರ್ಪ್ರಿನರ್ಸ್ ಬಗ್ಗೆ ಹೇಳಿದ್ರಿ ಸರ್. ಐ ಥಿಂಕ್ ಈಗ ಅದರ 4 ವರ್ಷದಿಂದ ನೀವೇ ಅದರ ಪ್ರೆಸಿಡೆಂಟ್ ಕೂಡ ಇದ್ದೀರಿ ಅನ್ಸುತ್ತೆ ಬೆಂಗಳೂರಲ್ಲಿ. ಸೊ ಇದು ಐ ಥಿಂಕ್ ಇನ್ಕ್ಯುಬೇಷನ್ ಆ್ಯಂಡ್ ಫಂಡಿಂಗ್ ಸಪೋರ್ಟ್ ಆ್ಯಂಡ್ ನೆಟ್ವರ್ಕಿಂಗ್ ಆಪರ್ಚುನಿಟಿ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಉದ್ಯಮಿಗಳಿಗೆ ಅಥವಾ ಉದ್ಯಮಕ್ಕೆ ಬರ್ಬೇಕನ್ನೋರಿಗೆ ಹೆಲ್ಪ್ ಮಾಡುವಂಥ ರೀತಿಲಿ ಇದೆ ಅಂತ ಹೇಳಿ, ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಸರ್? ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ಉಡುಪಿ, ಬಾಗಲಕೋಟೆ, ಬಳ್ಳಾರಿ ಅಲ್ಲಿಂದ ಯಾರೋ ಬರ್ತಾರೆ ಅಂದರೆ TI ಅವ್ರಿಗೆ ಹೇಗೆ ಒಂದು ಬಿಸ್ನೆಸ್ ಮಾಡಕ್ಕೆ ಸಹಾಯ ಮಾಡ್ಬೋದು? ಶೋರ್. ಸೊ ಟೈ ಅಂತೀವಿ, ಅದು 1992 ಸಿಲಿಕಾನ್ ವ್ಯಾಲಿ ಸ್ಟಾರ್ಟ್ ಆಗಿದ್ದು. ಓಕೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ವಿ ಆರ್ ಪ್ರಾಬಬ್ಲಿ ನಮ್ಮ ಜಗತ್ತಿನ ಮೊಟ್ಟ ಮೊದಲನೆಯ ಮತ್ತು ಇಟ್ ಈಸ್ ದ ಲಾರ್ಜೆಸ್ಟ್ ನಾನ್ ಪ್ರಾಫಿಟ್ ಓನ್ಲಿ ಫಾರ್ ಆಂಟರ್ಪ್ರಿನರ್ಸ್. ಓಕೆ. ಇಟ್ ಈಸ್ ಅ ವಾಲಂಟರಿ ಆರ್ಗನೈಸೇಷನ್. ನಾವೆಲ್ಲ ವಿ ಸ್ಪೆಂಡ್ ಅವರ್ ಟೈಮ್ ಆಫ್ ದ ಆಂಟರ್ಪ್ರಿನರ್ಸ್, ಫಾರ್ ದ ಆಂಟರ್ಪ್ರಿನರ್ಸ್, ಬೈ ದ ಆಂಟರ್ಪ್ರಿನರ್ಸ್ ಥರ. ಆ 1992 ಯಾವ ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು, ದಟ್ ಕಾನ್ಸೆಪ್ಟ್ ಸ್ಟಿಲ್ ಹೋಲ್ಡ್ಸ್ ಗುಡ್ ಟುಡೇ. ಸೊ ಫೈನಲಿ ನಾವೇನಂದ್ರೆ ಆಂಟರ್ಪ್ರಿನರ್ ಸಕ್ಸೀಡ್ ಆಗಕ್ಕೆ ವಾಟ್ ಆರ್ ದ ಥಿಂಗ್ಸ್ ದಟ್ ಆರ್ ರಿಕ್ವೈರ್ಡ್? ಒಂದು, ನೆಟ್ವರ್ಕಿಂಗ್ ಬೇಕು, ಜನನ್ ಮೀಟ್ ಮಾಡಬೇಕು, ಕಸ್ಟಮರ್ಸು, ಪಾರ್ಟ್ನರ್ಸು, ಇನ್ವೆಸ್ಟರ್ಸು. ಇದು ಸೆಕೆಂಡ್, ಬಿಕಾಸ್ ದ ವರ್ಲ್ಡ್ ಇಸ್ ಚೇಂಜಿಂಗ್ ಸೋ ಫಾಸ್ಟ್, ಲರ್ನಿಂಗ್ ಒಂದು ಅವಕಾಶ ಸಿಗಬೇಕು. ನಿಜ. ಅಥವಾ ನಂದೇ ಒಂದು ಪ್ರಾಡಕ್ಟ್ ಮಾಡ್ಕೊತೀನಿ ಅಂತ ಮಾಡ್ತಾ ಇದ್ರೆ ದ ವರ್ಲ್ಡ್ ಹಸ್ ಚೇಂಜ್ಡ್ ಅಂಡ್ ದ ಪ್ರಾಡಕ್ಟ್ ಇಸ್ ನೋ ಲಾಂಗರ್ ರೆಲೆವೆಂಟ್. ಮೂರನೇದಾಗಿ ಮೋರ್ ಕ್ರಿಟಿಕಲಿ ಮೆಂಟರಿಂಗ್ ಬೇಕು. ಕ್ಯಾನ್ ಯು ಗೋ ಅಂಡ್ ಅಪ್ರೋಚ್ ಸಂಬಡಿ ಹೂಸ್ ಡನ್ ದಟ್ ಅಂಡ್ ಸೇ ನಾನು ಏನು ಮಾಡ್ಬೋದು, ನಾನು ಏನು ತಪ್ಪು ಮಾಡ್ತಿದ್ದೀನಿ, ನಾನೇನು ಸರಿಗೆ ಮಾಡ್ಬೋದು ಅಂತ ಒಂದು ಮೆಂಟರ್ ನೆಟ್ವರ್ಕ್ ಬೇಕು. ನಾಲ್ಕನೇದಾಗಿ ಇನ್ಕ್ಯುಬೇಷನ್, ಅಂದರೆ ಥ್ರೂ ದ ಜರ್ನಿ ಯು ನೀಡ್ ಸಮ್ ಸಪೋರ್ಟ್. ಆ್ಯಂಡ್ ಲಾಸ್ಟ್ಲಿ ಫಂಡಿಂಗ್. ಸೊ ಈ 5 ಪಿಲ್ಲರ್ ಬೇಸಿಸ್ ಮೇಲೆ ನಾವು ಟೈ ಸ್ಟಾರ್ಟ್ ಮಾಡಿ, ಇನ್ಫ್ಯಾಕ್ಟ್ ಇವಾಗ ಅರೌಂಡ್ ದ ವರ್ಲ್ಡ್ 61 ಚಾಪ್ಟರ್ ಇದೆ. ವಿ ಆರ್ ಇನ್ 16 ಕಂಟ್ರೀಸ್, 20,000 ಮೆಂಬರ್ಗಳಿದ್ದೀವಿ. ಬೆಂಗಳೂರಲ್ಲಿ 1,000 ಮೆಂಬರ್ಸ್ ಇದ್ದೀವಿ. ಇಂಡಸ್ ಅನ್ನೋ ವರ್ಡ್ ಅಂದ್ರೆ ಲೈಕ್ ಇಂಡಿಯಾ ಸ್ಪೆಸಿಫಿಕ್ ಇಂಡೋ US ಅಂತ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ US ಇಂಡಿಯನ್ ಆಂಟರ್ಪ್ರಿನರ್ಸ್ ಇನ್ ದ US ಅಂತ ಸ್ಟಾರ್ಟ್ ಆಗಿದೆ. 92 ಆಂಟರ್ಪ್ರಿನರ್ಶಿಪ್ ಬೈ ಇಂಡಿಯನ್ಸ್ ಇನ್ ದ US ವಾಸ್ ವೆರಿ ವೆರಿ ಸ್ಮಾಲ್. ಸೊ ಅಲ್ಲೊಂದು 10 ಜನ ಕೂಡ್ಕೊಂಡು ನಾವು ಹೆಂಗೆ ಹೌ ಕ್ಯಾನ್ ವಿ ಲರ್ನ್ ಫ್ರಮ್ ಒನ್ ಅನದರ್ ಅಂತ, ದಟ್ಸ್ ವೈ ಇಟ್ ಸ್ಟಾರ್ಟೆಡ್ ಆಸ್ ದ ಇಂಡಸ್ ಆಂಟರ್ಪ್ರಿನರ್ಸ್. ಬಟ್ ವಿ ಜಸ್ಟ್ ಕಾಲ್ ಇಟ್ ಟೈ ಬಿಕಾಸ್ ಇಟ್ಸ್ ನಾಟ್ ಓನ್ಲಿ ಇಂಡಿಯಾ US. Today we have chapters in Australia and Singapore, Japan, Middle East, Europe and US. Indiaಲೇ 31 ಚಾಪ್ಟರ್ಗಳಿದೆ.
ಓಕೆ. ಇನ್ಫ್ಯಾಕ್ಟ್ ಮೊನ್ನೆ ವಿ ಜಸ್ಟ್ ಇನಾಗ್ರೇಟೆಡ್ ಚಾಪ್ಟರ್ ಇನ್ ಸಿಲಿಗುರಿ. ಇವಾಗ ಕಲಬುರ್ಗಿ ಚಾಪ್ಟರ್ ಲಾಂಚ್ ಮಾಡಿದ್ವಿ. ಕರ್ನಾಟಕದಲ್ಲೇ 4 ಚಾಪ್ಟರ್ ಇದೆ, 5ನೇದು ಬರ್ತಿದೆ. ಓಕೆ. ನಾವು ಬ್ಯಾಂಗ್ಳೂರು, ಮೈಸೂರು, ಓಕೆ, ಹುಬ್ಳಿ, ಧಾರವಾಡ ಒಂದು 10 ವರ್ಷದಿಂದ ನಡೀತಿದೆ. ಓಕೆ. ಇವಾಗ ಕಲಬುರ್ಗಿ ಸ್ಟಾರ್ಟ್ ಆಗ್ತಿದೆ. ಸೊ ನೀವು ಯಾರೇ ನವೋದ್ಯಮಿ ಆಗಿದ್ರು ಯು ಕ್ಯಾನ್ ಅಪ್ರೋಚ್ ದ ಟೈ ಚಾಪ್ಟರ್, ಓಕೆ, ಬಿಕಮ್ ಅ ಮೆಂಬರ್, ರೈಟ್, ಅಂಡ್ ಮೆಂಬರ್ಶಿಪ್ ಫೀಸು ಬಹಳ ಕಡಿಮೆ. ಓಕೆ. ಅಲ್ಲಿ ದೆನ್ ಯು ವಿಲ್ ಸ್ಟಾರ್ಟ್ ಆಕ್ಸೆಸಿಂಗ್. ಅಂಡ್ ದ ಬ್ಯೂಟಿ ಏನಂದ್ರೆ, ಇವಾಗ ನೀವು ಮೈಸೂರಲ್ಲಿ ಕೂತ್ಕೊಂಡು ಯು ವಾಂಟ್ ಟು ಮೀಟ್ ಸಂಬಡಿ ಇನ್ ಸಿಯಾಟಲ್, ಆ ಟೈ ಚಾಪ್ಟರ್ ಇಸ್ 1 click away. ರೈಟ್, ಯು ಕ್ಯಾನ್ ಕ್ವಿಕ್ಲಿ ಆಪ್ ಇದೆ, ಯು ಕ್ಯಾನ್ ರೀಚ್ ಔಟ್ ಟು ಸಂಬಡಿ ಅಂಡ್ ಸೇ ಟೈ ಸಿಯಾಟಲ್ ಅಲ್ಲಿ ಯಾರಿದ್ದಾರೆ, ಓಕೆ, ಯಾವ ಇನ್ವೆಸ್ಟರ್ ಇದ್ದಾರೆ, ಏನ್ ವಿಷಯ ಕಲಿಬಹುದು ಅಂತ. ಸೊ ಇಟ್ಸ್ ಅ ಗ್ಲೋಬಲ್ ನೆಟ್ವರ್ಕ್. ರೈಟ್, ಅಂಡ್ ಫಾರ್ ಮೀ it's been personally very, very useful ಓಕೆ, right through my entrepreneurial journey, which is why I think that everybody must benefit from it. ಓಕೆ, ಓಕೆ. ಸೊ ಈಗ ಅಂದ್ರೆ ಅದ್ರ ಮೆಂಬರ್ಶಿಪ್ ತಗೊಳ್ಳೋದು ಜಸ್ಟ್ ಟೈ ವೆಬ್ಸೈಟಿಗೆ ಬಂದು, ಜಸ್ಟ್ ಐ ವೆಬ್ಸೈಟಿಗೆ ಬಂದು ಅಪ್ಲೈ ಮಾಡಿ ಯು ಕ್ಯಾನ್ ಗೋ ಮೀಟ್. ನಮ್ಮ ಆಫೀಸಸ್ ಇದೆ ಎಲ್ಲ ಕಡೆ. ಓಕೆ, ಓಕೆ, ಇನ್ಫ್ಯಾಕ್ಟ್ ವಿತೌಟ್ ಇವನ್ ಮೆಂಬರ್ಶಿಪ್ ಯು ಕ್ಯಾನ್ ಅಟೆಂಡ್ ಮೆನಿ ಇವೆಂಟ್ಸ್. ನಾವು ರೈಟ್, ಡಿಸೆಂಬರ್ ಅಲ್ಲಿ ವಿ ಹೋಸ್ಟೆಡ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೆಲೆಬ್ರೇಷನ್ ಆಫ್ ಆಂಟ್ರಪ್ರಿನರ್ಶಿಪ್ ಬೆಂಗಳೂರಲ್ಲಿ ಆಯಿತು. BIC ಸೆಂಟ್ರಲ್ಲಿ ಓಕೆ, ಬೆಂಗಳೂರು, ಮೈಸೂರಲ್ಲಿ ಮಾಡಿ 4 ದಿನ ಇವೆಂಟ್ ಮಾಡಿ ಒಂದು Okay. 28,000 ಜನ ಬಂದಿದ್ರು. ಒಂದು 4,000 ಗ್ಲೋಬಲ್ ಡೆಲಿಗೇಟ್ಸ್ ಬಂದಿದ್ರು. ಓಕೆ. ಸೊ ದಟ್ ಇಸ್ ದ ಹೋಲ್, you create that buzz and community building. ನಿಮ್ದು ಒನ್ ಆಫ್ ದ ಟಾಕ್ಸ್ ಅಲ್ಲಿ ಒಂದು ಮಾತು ಹೇಳ್ತೀರಾ ಸರ್ ನೀವು, ಎವ್ರಿಥಿಂಗ್ ಈಸ್ ಬ್ರೋಕನ್ ಅಂಡ್ ದಟ್ಸ್ ಅನ್ ಅಪಾರ್ಚುನಿಟಿ ಅಂತ. ಇಟ್ ಈಸ್ ನಾಟ್ ಓನ್ಲಿ ಕ್ವೈಟ್ ಇನ್ಸ್ಪೈರಿಂಗ್ ಬಟ್ ಕ್ವೈಟ್ ಪ್ರೊಫೌಂಡ್ ಕೂಡ. ಅಂದ್ರೆ ಸ್ವಲ್ಪ ಫಿಲಾಸಫಿಕಲ್ಲೂ ಇದೆ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ, ಒಂದು ಕನ್ನಡದೊಂದು ಸಾಹಿತ್ಯ ನಂಗೆ ಮರ್ತೋಯ್ತು, ಅವ್ರು ಏನು ಹೇಳ್ತಾರೆ ಅಂದರೆ, ನಿರಾಶವಾದ್ರೂ ನಾವು ಆಶಾವಾದಿಗಳಾಗಿರ್ಬೇಕು. ಅಂದರೆ ಈಗ ಒಂದು ರೀತಿಯಲ್ಲಿ ನೋಡಿದ್ರೆ, ಬೆಂಗಳೂರಲ್ಲಿ ನೋಡಿದ್ರೆ ಓಕೆ, ಎಲ್ಲಿ ನೋಡಿದ್ರೆ ಪಾಟ್ ಹೋಲ್ಸ್ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಮಳೆ ಬಂದರೆ ನೀರು ನುಗ್ಗುತ್ತೆ. ಬಟ್ ಅದನ್ನ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಇದರಲ್ಲಿ ಏನೆಲ್ಲ ಅಪಾರ್ಚುನಿಟೀಸ್ ಇದೆ ಆಯ್ತಾ, ಒಂದು ಸಾಲ್ವ್ ಮಾಡೋಕೆ, ಒಂದು ನಾನು ಮೈಸೆಲ್ಫ್ ಗ್ರೋ ಆಗಕ್ಕೆ. ಹೌದು. ಸೊ ಈ ಒಂದು ನಿಮ್ಮ ಮಾತೇನಿದೆಯಲ್ಲ, ಎವ್ರಿಥಿಂಗ್ ಇಸ್ ಬ್ರೋಕನ್ ಬಟ್ ದಟ್ ಇಟ್ ಸೆಲ್ಫ್ ಇಸ್ ಅನ್ ಅಪಾರ್ಚುನಿಟಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ನೀವು ಹೇಳ್ದಂಗೆ ಇಟ್ಸ್ ಸೋ ಟ್ರೂ. ಎವ್ರಿ ಪ್ರಾಬ್ಲಮ್ ಇಸ್ ಅನ್ ಆಪರ್ಚುನಿಟಿ ಇನ್ ಡಿಸ್ಗೈಸ್ ಅಂತ ಇನ್ನೊಂದು ಮಾತಿದೆ, ರೈಟ್? ಸೊ ನೀವು ಆಸ್ ಯು ಸೆಡ್, ಎವ್ರಿ ಪ್ರಾಬ್ಲಮ್ ಏನಪ್ಪ ಹಿಂಗಾಗ್ಬಿಟ್ಟಿದೆ ಅನ್ಕೊಂಡು ಒಂದು ಕೂತಿರ್ಬೋದು, ಬಟ್ ಅಲ್ಲಿ ಆಂಟ್ರಪ್ರಿನರಿಯಲ್ ಸ್ಪಿರಿಟ್ ಯಾವಾಗ ಬರುತ್ತೆ ಅಂದ್ರೆ, ನಾನೇನು ಮಾಡ್ಬೋದು ಇದ್ರ ಬಗ್ಗೆ ಅಂತ ಯೋಚನೆ ಮಾಡಿದಾಗ. ಇವಾಗ ರೆಡ್ ಬಸ್ ಸ್ಟೋರಿನೇ ತಗೊಳ್ಳಿ, ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದ್ದು. ಫಣಿ ಇನ್ಫ್ಯಾಕ್ಟ್ ವಾಸ್ ಇನ್ಕ್ಯುಬೇಟೆಡ್ ಅಟ್ ಟೈ. ಓಕೆ. ಫಣಿ ಸ್ಟೋರಿ ಇಂಟ್ರೆಸ್ಟಿಂಗ್. ಒಂದು ಇಲ್ಲೇ ದೀಪಾವಳಿ ಟೈಮಲ್ಲಿ ಬೆಂಗಳೂರಿಂದ ಹೈದರಾಬಾದ್ ಹೋಗಿ ಬಸ್ಗಳು ಸಿಗ್ಲಿಲ್ಲ, ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಒಂದು ನಿರಾಶೆ ಕೂತಿರ್ಬೋದು. ಬಟ್ ಹಿ ಸ್ಟಾರ್ಟೆಡ್ ಟು ಥಿಂಕ್, ನಾನು ಹೆಂಗೆ, ಹೌ ಕ್ಯಾನ್ ಐ ಚೇಂಜ್ ದಿಸ್, ವಾಟ್ ಮಾಡೆಲ್ ಇಸ್ ಪಾಸಿಬಲ್ ವೇರ್ ಎಲ್ಲ ಬಸ್ಗಳದ್ದು ಅವೈಲಬಿಲಿಟಿ ನಾನು ಒಂದೇ ಕಡೆ ಸಿಕ್ಕಿದ್ರೆ ಐ ಕ್ಯಾನ್ ಮೇಕ್ ಮೈ ಬುಕಿಂಗ್ಸ್ ಈಸಿ. ಅದರ್ವೈಸ್ ಒಂದು 10 ಟ್ರಾವೆಲ್ ಏಜೆನ್ಸಿಗೆ ಹೋಗ್ಬೇಕಂತ. ಆ ಥಾಟ್ ಇಂದ ಸಿ ಹೌ ಹಿ ಕನ್ವರ್ಟೆಡ್ ಅ ಪ್ರಾಬ್ಲಮ್, ಅ ಪರ್ಸನಲ್ ಪ್ರಾಬ್ಲಮ್ ಇಂಟು ಅ ಮ್ಯಾಸಿವ್ ಆಪರ್ಚುನಿಟಿ. ದ ಬ್ಯೂಟಿ ಈಸ್ ಇಂಡಿಯಾಲಿ ನೀವು ಎಲ್ಲೇ ಒಂದು ಕಡೆ ನೋಡಿ ಈ ಥರದ್ದು ಸಿಕ್ಕೇ ಸಿಗತ್ತೆ ಅಕ್ರಾಸ್ ದ ಸೆಕ್ಟರ್ಸ್. ರೋಡು, ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಕೇರ್ ಆಗಲಿ, ಎಜುಕೇಷನ್ ಸಿಸ್ಟಮ್ಸ್ ಆಗಲಿ. ಆ್ಯಂಡ್ ಇನ್ನೊಂದೇನೆಂದರೆ, ದೇರ್ ಇಸ್ ಆಲ್ವೇಸ್ ಅ ಪಾಸಿಬಿಲಿಟಿ ಟು ಕೀಪ್ ಆನ್ ಇಂಪ್ರೂವಿಂಗ್ ಇಟ್. ನಾಟ್ ಜಸ್ಟ್ ಇಟ್ ಇಸ್ ಬ್ರೋಕನ್, ಬಟ್ ವಾಟ್ ಕ್ಯಾನ್ ಬಿ ಮೇಡ್ ಬೆಟರ್ ಅಂತಾನು ಯೋಚಿಸ್ಬೋದು. ಆ್ಯಂಡ್ ದಾಟ್ ಆಪರ್ಚುನಿಟಿ ನೀವು ಬೆಂಗಳೂರಿಗೆ ಬಂದೇ ಹುಡ್ಕೋದು ಬೇಕಾಗಿಲ್ಲ. ನೀವು ಹಾಸನದಲ್ಲೇ ಕೂತಿರಿ, ಮೈಸೂರಲ್ಲೇ ಕೂತಿರಿ, ನೀವು ಸುತ್ತಮುತ್ತ ನೋಡಿದ್ರೆ ನಿಮ್ಗೆ 10 ಪ್ರಾಬ್ಲಮ್ ಸ್ಟೇಟ್ಮೆಂಟ್ ರೆಡಿ ಆಗುತ್ತೆ. ಎಷ್ಟೊಂದ್ಸಲಿ ಐ ಥಿಂಕ್ ಬೇರೆ ದೇಶದಲ್ಲಿ ಸಕ್ಸಸ್ ಆಗಿರೋ ಐಡಿಯಾಸ್ನ ತಗೊಂಡು ಬಂದು ಇಲ್ಲಿ ಒಂದು ಸ್ಟಾರ್ಟ್ಅಪ್ ಐಡಿಯಾ ತರ ಕಾಪಿ ಮಾಡೋಂಥದ್ದು ಮಾಡ್ತಾರೆ. ಕರೆಕ್ಟ್. ಬಟ್ ಅದಕ್ಕೆ ಲೋಕಲಿ ಇನೋವೇಟ್ ಮಾಡಲಿಲ್ಲ ಅಂತಂದ್ರೆ ಅದು ಸ್ಕೇಲ್ ಆಗಲ್ಲ, ಸಕ್ಸಸ್ ಆಗಲ್ಲ ಅಂತ ಹೇಳಿ ನೀವು ಫ್ಲಿಪ್ಕಾರ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ಒಂದ್ ಕಡೆ ಮಾತಾಡಿದ್ದು ನಾನು. ಕರೆಕ್ಟ್. COD, ಕ್ಯಾಶ್ ಆನ್ ಡೆಲಿವರಿ, ವಾಸ್ ಅ ಇಂಡಿಯನ್ ಇನೋವೇಷನ್. ವೆಲ್, ಫ್ಲಿಪ್ಕಾರ್ಟ್ ವಿ ಕ್ಯಾನ್ ಸೇ ಅಮೆಝಾನ್ ಮಾಡೆಲ್ ತಗೊಂಬಂದು ಇಲ್ಲಿ ಮಾಡಿದ್ವಿ ಅಂತ, ಬಟ್ ಅಲ್ಲಿ ಎಷ್ಟು ಇನೋವೇಷನ್ ಆಗಿದೆ ನೋಡಿ, ರೈಟ್? COD ಹೆಂಗ್ ಪ್ರಾಸೆಸ್ ಮಾಡೋದು, ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲ, UPI ಇಲ್ಲ ಆ ಕಾಲದಲ್ಲಿ, ಆಯ್ತಪ್ಪ ನಿಮ್ಮ ಮನೆಗೆ ತಂದು ಕೊಡ್ತೀವಿ, ಕ್ಯಾಶ್ ಕಲೆಕ್ಟ್ ಮಾಡ್ತೀವಿ ಅಂತ. ದಟ್ ಬಿಕೇಮ್ ಅ ಲೋಕಲ್ ಇನೋವೇಷನ್, ರೈಟ್? ಬಟ್ ಇನ್ನೊಂದು ಏನಂದ್ರೆ, ಸಮ್ಟೈಮ್ಸ್ ಜುಗಾಡ್ ಅಂತೀವಿ, ಬಟ್ ನನಗೆ ಐ ಡೋಂಟ್, ಸಮ್ಟೈಮ್ಸ್ ಜುಗಾಡ್ ಅಂದ್ರೆ ಒಂದು ಶಾರ್ಟ್ ಕಟ್ ಅಂತ ಅನ್ಸುತ್ತೆ. ಬಟ್ ಅದ್ರ ಡೀಪರ್ ಮೀನಿಂಗ್, ಅದ ಅರ್ಥ ಏನಂದ್ರೆ, ವಾಟ್ ಕ್ಯಾನ್ ಯು ಥಿಂಕ್ ಡಿಫ್ರೆಂಟ್ಲಿ. ಒಂದು ಉದಾಹರಣೆ ಕೊಡ್ತೀನಿ, ಐ ಲವ್ ದಟ್ ಎಕ್ಸಾಂಪಲ್. ನಾನು ಒಂದು ಹಳ್ಳಿಲಿ ಹೋಗಿದ್ದೆ, ಗದಗ್, ಇಂಟೀರಿಯರ್ ಗದಗಲ್ಲಿ, ಒಂದು 5,000 ಪಾಪ್ಯುಲೇಷನ್ ಹಳ್ಳಿಲಿ. ಐ ಮೆಟ್ ಅ 12th ಸ್ಟ್ಯಾಂಡರ್ಡ್ ಫೇಲ್ ಒಬ್ರು ಕಾರ್ಪೆಂಟ್ರಿ ಶಾಪ್ ಇಟ್ಟಿದ್ರು. ಅಂಡ್ ಯೂಸ್ ಟು ಮೇಕ್ ಸಮ್ ರಿಯಲಿ ನೈಸ್ ಫರ್ನಿಚರ್.
ಟೇಬಲ್ಲು, ಚೇರು, ಮಂಚ ಇದಂತ. ಓಕೆ. ಸೊ ಆ್ಯಂಡ್ ಒಬ್ಬರೇ ಆ್ಯಂಡ್ ಈ ಹ್ಯಾಡ್ ಒನ್ ಹೆಲ್ಪರ್. ಸೊ ಅವ್ರಿಗೆ ಹಿಂಗೆ ಮಾತುಕತೆ ಮಾಡುವಾಗ ಐ ಆಸ್ಕ್ಡ್ ಹಿಮ್, ನೀವು ಕಸ್ಟಮರ್ ಹೆಂಗೆ ಹುಡ್ಕೊಂಬರ್ತೀರಾ? ಅವ್ರು ನನಗೆ ಸವಾಲು ವಾಪಸ್ ಹಾಕಿದ್ರು, ನೀವು ಹೇಳಿ ಸರ್, ನೀವು ನನ್ನ ಜಾಗದಲ್ಲಿದ್ರೆ ಏನು ಮಾಡ್ತೀರಾ ಅಂತ. ನಾನು ಯೋಚಿಸಿದೆ, ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಒಂದು ಬ್ಯಾನರ್ ಹಾಕ್ತೀನಿ ಸರ್, ನಮ್ಮ ಹತ್ರ 600 ರೂಪಾಯಿ ಬ್ಯಾನರ್ಗೆ ಎಲ್ಲಿದೆ ದುಡ್ಡು, ಹಾಕಿದ್ರು ಅಲ್ಲಿ ಯಾರು ನೋಡ್ತಾರೆ, ವೇಸ್ಟ್ ಆಗತ್ತಲ್ಲ ಅಂತ. ಸೊ ಹಿಂಗೆ ಒಂದೆರಡು ಐಡಿಯಾ ಹೇಳಿದ್ರೆ ಎಲ್ಲದಕ್ಕೂ ಹ್ಯಾಡ್ ಅ ವ್ಯಾಲಿಡ್ ರೆಸ್ಪಾನ್ಸ್. ಆಯ್ತಪ್ಪ, ನಾನು ಐ ಗಿವ್ ಅಪ್, ನೀನೇನು ಮಾಡ್ತೀಯ ಹೇಳು ಅಂತ. ಆ್ಯಂಡ್ ದಟ್ ಆನ್ಸರ್ ಈ ಗೇವ್ ಇಸ್ ಸೋ ಪವರ್ಫುಲ್. ವಾಟ್ ಈ ಸೆಡ್ ವಾಸ್, ಸರ್ ನಾವು ಒಂದು ಮಂಚನೇ ಆಗಲಿ, ಟೇಬಲ್ ಆಗಲಿ, ಚೇರ್ ಆಗಲಿ, ನಾವು ರೆಡಿ ಆದಾಗ ಅವ್ರ ಕಸ್ಟಮರ್ ಒಂದು 200-300 ರೂಪಾಯಿ ನಮಗೆ ಕೊಟ್ಬಿಟ್ಟು ಮನೆಗೆ ಡೆಲಿವರ್ ಮಾಡಪ್ಪ ಅಂತಾರೆ. ಒಂದು ಟ್ರ್ಯಾಕ್ಟರ್ ತೊಗೊತೀನಿ, ಅವ್ರಿಗೊಂದು 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ನಮ್ಮೊಬ್ಬ ಚಿಕ್ಕ ಅಣ್ಣನ ಮಗ ಇದ್ದಾನೆ, ಅವನಿಗೊಂದು ತಟ್ಟೆ ಡಂಟೆ ಕೊಟ್ಬಿಟ್ಟು ಆ ಟ್ರ್ಯಾಕ್ಟರ್ಗೆ ಡೈರೆಕ್ಟ್ ಆಗಿ ಹೋಗೋ ಬದಲು ಸುತ್ತಾಡ್ಕೊಂಡು ಹೋಗಪ್ಪ, 5-6 ಹಳ್ಳಿಗಳಲ್ಲಿ ನಿಲ್ಲಿಸು ಅಂತೀನಿ. ಹಳ್ಳಿಗಳ ಸ್ಕ್ವೇರ್ ಅಲ್ಲಿ ನಿಲ್ಲಿಸ್ತಾನೆ, ಇವನ್ ಜಾಂಗ್ಟೆ ಹೊಡಿತಾನೆ, ಜನ ಬರ್ತಾರೆ, ಅವ್ರ ಟೇಬಲ್ ನೋಡ್ತಾರೆ. ಸೊ ಹಿ ಸೀಯಿಂಗ್ ದ ಪ್ರೂಫ್ ಆಫ್ ವರ್ಕ್. ಅಂಡ್ ಒಂದು ಸ್ಮಾಲ್ ಚಿಟ್ಟು, ಈ ಟೇಬಲ್ ಇಂಥವ್ರ ಮನೆಗೆ ಇಷ್ಟು ಕಾಸ್ಟ್ ಅಲ್ಲಿ ಆಗಿದೆ, ನಿಮ್ಗೆ ಏನಾರ ಇಂಥದ್ದೇ ಬೇಕಿದ್ರೆ ನನಗೆ ಫೋನ್ ಮಾಡಿ. He says every delivery ಒಂದು 5-6 ಫೋನ್ ಕಾಲ್ ಬರುತ್ತೆ, ಒಂದು 2 ಕಸ್ಟಮರ್ ಸಿಗ್ತಾರೆ. ಐ ಥಾಟ್ ದಟ್ ಇಸ್ ಸೋ ಪವರ್ಫುಲ್. ನಿಜ, ರೈಟ್? ನೀವು ಯಾವ ಬಿಸ್ನೆಸ್ ಸ್ಕೂಲಲ್ಲೂ ಇದು ಹೇಳ್ಕೊಳ್ಳಲ್ಲ. ನಿಜ, ಸಚ್ ಎ ಯುನೀಕ್ ಥಿಂಗ್. ಎಕ್ಸಾಕ್ಟ್ಲಿ. ಸೊ ಇಂಥದ್ದು ಇನೋವೇಷನ್ಗಳು ನಡೀತಾನೆ ಇವೆ. ಜಸ್ಟ್ ಒನ್ ಎಕ್ಸಾಂಪಲ್ ಇದು. ಬಟ್ ಹೌ ಡು ಯು ಥಿಂಕ್ ಲೈಕ್ ದಟ್? ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಹೇಳಿದಾಗ, ಎಕ್ಸಾಕ್ಟ್ಲಿ, ಇದೊಂದು ಸ್ವಲ್ಪ ಹೊಸ ರೀತಿಯಲ್ಲಿ ಹೇಗೆ ಯೋಚನೆ ಮಾಡ್ಬೇಕು ಅನ್ನೋದು ನಮ್ಮ ಸರ್ಕಮ್ಸ್ಟೆನ್ಸಸ್ ಡ್ರೈವ್ ಮಾಡಿ. ಎಕ್ಸಾಕ್ಟ್ಲಿ. ಅಂಡ್ ಕನ್ಸ್ಟ್ರೇಂಟ್ಸ್ ಇರುವಾಗ ನಿಜ, ಯು ಟೆನ್ ಟು ಬಿ ಮೋರ್ ಇನ್ನೋವೇಟಿವ್. ಅದನ್ನ ನಾವು ಜುಗಾಡ್ ಅಂತೀವಿ. ನಿಜ ನಿಜ. ಬಟ್ ದೇರ್ ಇಸ್ ಅ ಮೆಥಡ್ ಟು ದಟ್ ಮ್ಯಾಡ್ನೆಸ್. ರೈಟ್ ರೈಟ್. ಸೊ ನಿಮ್ದು ಒಂದು 25 ವರ್ಷದ ಜರ್ನಿ, ಆಂಟ್ರಪ್ರಿನರ್ ಜರ್ನಿ ನೋಡಿದ್ರೆ, ಒಂದು ನೀವು ಕ್ಲಿಯರ್ ಆಗಿ ಕಾಣಿಸೋದೇನಂತ ಹೇಳಿದ್ರೆ, ಸೋಷಿಯಲ್ ಕಾಲಿಂಗ್ ಬಗ್ಗೆ ನೀವು ಕಂಟಿನ್ಯೂಸ್ ಆಗಿ ಅದ್ರ ಜೊತೆ ಕರ್ಕೊಂಡು ಹೋಗಿದ್ದೀರ. ಒಂದು ಸೋಷಿಯಲ್ ಪರ್ಪಸ್ನ ಏನಾದರೂ ಮಾಡಿ ಮೀಟ್ ಮಾಡ್ಬೇಕನ್ನೋದು, ಇದು ಎಷ್ಟು ಇಂಪಾರ್ಟೆಂಟ್ ಒಂದು ಯಾವುದೇ ಒಂದು ಫೌಂಡರ್ಗೆ, ಆಂಟ್ರಪ್ರಿನರ್ಗೆ. ಇನ್ನೊಂದು ಅದ್ರದ್ದು ಒಂದು ಅಪೋಸಿಟ್ ವಾದ ಇರ್ಬೋದು. ಏನಂತ ಹೇಳಿದ್ರೆ, ಇಲ್ಲಪ್ಪ ಹೆಂಗಿದ್ರು ನಾವು CSR ಇದೆ, ಅದ್ರಲ್ಲಿ ನೋಡ್ಕೊಳ್ತೀವಿ ನಾವು ಸೋಷಿಯಲ್ ಪರ್ಪಸ್ಸು. ನಿಮ್ಮ ಒಂದು ನಿಲುವೇನಿದ್ರಲ್ಲಿ? ಸಿ, ನನ್ನ ಅಗೇನ್ ಇಟ್ಸ್ ಲಾಸ್ಟ್ 10-15 ವರ್ಷದಿಂದ ಇಟ್ಸ್ ಎನ್ ಎವಾಲ್ವಿಂಗ್ ಥಾಟ್. ಬಟ್ ನಂದು ವಾಟ್ ಐ ಫೀಲ್ ಸ್ಟ್ರಾಂಗ್ಲಿ ಅಬೌಟ್ ಇಸ್, ಮನಿ, ದುಡ್ಡು ಬೇಕು, ಬಟ್ ಇಟ್ಸ್ ಅ ಬೈ ಪ್ರಾಡಕ್ಟ್. ಎವ್ರಿ ಹ್ಯೂಮನ್ ಬೀಯಿಂಗ್, ಪ್ರತಿಯೊಬ್ಬರಿಗೂ ಒಂದು ಪರ್ಪಸ್ ಫೈಂಡ್ ಔಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ವಾಟ್ ಈಸ್ ಮೈ ಪರ್ಪಸ್? ಬಿಕಾಸ್ ಏನಂದರೆ, ಒಂದು ಆಂಟ್ರಪ್ರಿನರ್ಶಿಪ್ ಜರ್ನಿ ಇಸ್ ವೆರಿ ರೋನ್ಲಿ. ನಾನು ಇವಾಗೂ ಪ್ರತಿಯೊಂದಿನ ಒಂದೊಂದ್ಸತಿ ಎದ್ಬಿಟ್ಟು ನಾನು ಏನಪ್ಪ ಮಾಡ್ತಿದ್ದೀನಿ, ಯಾಕೆ ಇಷ್ಟೆಲ್ಲ ಓದಾಡ್ತಿದ್ದೀನಿ, ಸುಮ್ಮನೆ ಆರಾಮಾಗಿ ಏನೋ ಟಿವಿ ಗಿವಿ ನೋಡ್ಕೊಂಡು ಮನೇಲಿ ಒಂದು 5-6 ಕಾಫಿಗಳು, ಪಕೋಡ, ಬೋಂಡ ಕುಡಿದು ಮನೇಲಿ ಇರ್ಬೋದಲ್ಲ ಆರಾಮಾಗಿ ಅನ್ಸತ್ತೆ ಒಂದೊಂದ್ಸತಿ. ಆ ಫೀಲಿಂಗ್ ಬಂದಾಗ ವಾಟ್ ಕೀಪ್ಸ್ ಯು ಅಲೈವ್ ಇಸ್, ಇಲ್ಲ ನನ್ನ ಪರ್ಪಸ್ ಇಂದ ಮೆನಿ ಪೀಪಲ್ ಆರ್ ಬೀಯಿಂಗ್ ಬೆನಿಫಿಟೆಡ್, ನನಗೂ ಖುಷಿ ಸಿಗ್ತಿದೆ, ಅದರಿಂದ ಐ ಕ್ಯಾನ್ ಸ್ಟಿಲ್ ಮೇಕ್ ಮನಿ. ಸೊ ಈ ಫೀಲಿಂಗ್ ಗುಡ್, ಡೂಯಿಂಗ್ ಗುಡ್, ಮೇಕಿಂಗ್ ಗುಡ್ ಮನಿ ಆರ್ ನಾಟ್ 3 ಡಿಫರೆಂಟ್ ಬಕೆಟ್ಸ್, ಇಟ್ಸ್ 1 ಬಕೆಟ್ ಓನ್ಲಿ. ಆ ಇಂಟರ್ಸೆಕ್ಷನ್ ಇದಲ್ಲ, ನಿಮ್ಮ ಓನ್ ಫೀಲಿಂಗ್ಸ್ಗೆ ಹೌ ಡು ಯು ಫೀಲ್ ಗುಡ್, ಎಂಡ್ ಆಫ್ ದ ಡೇ ನೀವು ಮಲ್ಕೊಂಡಾಗ ಸಮಾಧಾನ ಇರ್ಬೇಕು. ನನ್ನ ಈ 10-12 ಅವರಿಂದ ಯಾರಿಗೋ ಒಂದು ಸಹಾಯ ಆಗಿದೆ. ಆ್ಯಂಡ್ ಡೂಯಿಂಗ್ ಗುಡ್ ಅಲ್ಲೂ ಆನ್ ಅ ವೆರೈಟಿ ಆಫ್ ಥಿಂಗ್ಸ್ ಅದೊಂದು ಬೇಕು. ಬಟ್ ಆಲ್ಸೋ ಯು ಹ್ಯಾವ್ ಟು ಫೀಡ್ ಯುವರ್ ಸ್ಟಮಕ್. ಇಲ್ದರೆ ಮನೇಲಿ ಏನಪ್ಪ ಬರೀ ಓಡಾಡ್ಕೊಂಡಿದ್ಯಾ, ಅದಾಗತ್ತೆ. NGO ವರ್ಲ್ಡಲ್ಲಿ ಆಗ್ತಿತ್ತು ಅದು, ಭಾಳ ಜನ ನೋಡಿದ್ದೀನಿ. ಬಟ್ ಇವಾಗ ಆಪರ್ಚುನಿಟಿ ಹೆಂಗಿದೆ ಅಂದರೆ, ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಎಷ್ಟಿದೆ, ಇಫ್ ಯು ಕ್ಯಾನ್ ಸಾಲ್ವ್ ಇಟ್ ವಿತ್ ಯುವರ್ ಪರ್ಪಸ್, ದೆರ್ ಇಸ್ ಮನಿ ಅವೈಲಬಲ್. ಸೊ ಈ ಆರ್ ಥಿಂಕಿಂಗ್ ಇದಲ್ಲ, ನಾನು either ದುಡ್ಡು ಮಾಡ್ಬೋದು ಅಥವಾ ಒಳ್ಳೇದು ಮಾಡ್ಬೋದು ಅಂತ, ಎರಡೂ ಮಾಡ್ಬೋದು. ಅದನ್ನ ಎರಡು ಹುಡುಕೋದು ಸ್ವಲ್ಪ ಕಷ್ಟ, ಬಟ್ ಹುಡುಕಿದ್ರೆ ಸಿಗತ್ತೆ. ಅಂಡ್ ಭಾಳ ಎಕ್ಸಾಂಪಲ್ಸ್ ಇದೆ. ಕ್ಲೈಮೇಟ್ ಚೇಂಜ್ ತಗೊಳ್ಳಿ, ಇವಾಗ ಹೌ ಮೆನಿ ಐಡಿಯಾಸ್ ಆರ್ ದೇರ್ ವೇರ್ ಇಟ್ ಇಸ್ ಬೆನಿಫಿಟಿಂಗ್ ದ ಪ್ಲಾನೆಟ್, ಬೆನಿಫಿಟಿಂಗ್ us and ಬೆನಿಫಿಟಿಂಗ್ ದ ಬಾಟಮ್ ಲೈನ್. ಸೊ ಅದೊಂದು ಥಾಟ್ ಪ್ರಾಸೆಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ there's enough and more opportunities. ಸೊ ಇನ್ಫ್ಯಾಕ್ಟ್ ನಾನು ಐ ಕೀಪ್ ಆರ್ಗ್ಯೂಯಿಂಗ್ ದಟ್ ಮೇ ಬಿ ವಿ ಶುಡ್ ನಾಟ್ ಇವನ್ ಸೇ ಸೋಷಿಯಲ್ ಆಂಟ್ರಪ್ರನರ್ ಅಂದ್ರೆ ನನಗೆ ಸ್ವಲ್ಪ ಇರಿಟೇಟ್ ಆಗತ್ತೆ ಇವಾಗ. ಬಿಕಾಸ್ ಐ ಥಿಂಕ್ ದ ವರ್ಲ್ಡ್ ಇಸ್ ನಾಟ್ ಡಿವೈಡೆಡ್ ಇಂಟು ಸೋಷಿಯಲ್ ಆಂಟ್ರಪ್ರನರ್ ಅಂತ. ಐ ಥಿಂಕ್ ಇಟ್ಸ್ ಆಂಟ್ರಪ್ರನರ್ and anti-social entrepreneur. Right? So every entrepreneur must be social by definition. Right. Perfect. ಒಳ್ಳೆ ಡೆಫಿನೇಷನ್ ಅದು. Yeah.
ಸೊ ಇನ್ನೊಂದು ಪ್ರಶ್ನೆ ಸರ್, ಈಗ ನನಗೊಂದು ಸ್ಟಾರ್ಟಪ್ ಮಾಡಬೇಕು ಅಂತ ಆಸೆ ಇದೆ, ಬಟ್ ನಾನು MBA ಮಾಡಿಲ್ಲ, IIT IIM ಪೆಡಿಗ್ರಿ ಇಲ್ಲ ನನಗೆ. ನಾನು ಹೇಗೆ ಶುರು ಮಾಡಲಿ ಅನ್ನೋಂಥ ಪ್ರಶ್ನೆ ಸಾಕಷ್ಟು ಮಕ್ಕಳಲ್ಲಿರುತ್ತೆ. ಸೊ ಅವ್ರಿಗೆ ಅದೊಂಥರ ಅದು ಒಳಗಡೆ ಒಂದು ಅಳುಕು ಇರುತ್ತೆ, ನನಗಿದೆಲ್ಲ ಇಲ್ದಿರೋದ್ರಿಂದ ನಂಗೆ ಆಗಲ್ವೇನೋ ಅಂತ. ನೀವೇನು ಹೇಳಕ್ಕೆ ಬಯಸ್ತೀರ? ಇನ್ಫ್ಯಾಕ್ಟ್ ಐ ವುಡ್ ಕನ್ಸಿಡರ್ ದಟ್ ಆಸ್ ಅನ್ ಅಡ್ವಾಂಟೇಜ್. ಓಕೆ, ಒಂಥರ ಐ ಮೀನ್ ನಥಿಂಗ್ ಅಗೇನ್ಸ್ಟ್ IIT IIM, ಬಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಆ ಈಕೋ ಚೇಂಬರಲ್ಲಿ ಈ ಜಾಬ್ ಓರಿಯೆಂಟೇಷನ್ ಸಹಜನೇ ಇನವೇ. ನಾನು ಒಂದು 20 ಲಕ್ಷ ಕೊಟ್ಟು ಒಂದು ಯಾವುದೋ ಕೋರ್ಸ್ ಮಾಡಿ ಆಂಟ್ರಪ್ರನರ್ ಆಗಂದ್ರೆ ನನ್ನೊಂದು ಸಾಲ ಬೇರೆ ಇದೆ, ಹೆಂಗೆ ಅದನ್ನೊಂದು ತೀರಿಸ್ಲಿ ಅಂತ ಒಂದು ಬಂದು ನೋಡ್ತಾ ಇರ್ತೀನಿ ನಾನು. ಹೌದು, ರೈಟ್. ಅಂಡ್ ದಟ್ ಇಸ್ ಟ್ರೂ. ಒಂದು 5-6 ವರ್ಷ ಕೆಲಸ ಮಾಡಿ ತೀರಿಸಿ ಆಮೇಲೆ ಮಾಡೋಣ ಅಂತ ಇವಾಗ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಕಚ್ಕೊಂಡ್ಬಿಡ್ತಾರೆ ಅಲ್ಲಿ. 5-6 ವರ್ಷ ಆದಮೇಲೆ ಒಂದು ಮನೆ ತೊಗೊತೀನಿ, ಇನ್ನೊಂದು ಕಾರ್ ತೊಗೊತೀನಿ, ಮಕ್ಕಳ ಎಜುಕೇಷನ್. ಸೊ ಇಟ್ ಬಿಕಮ್ಸ್ ಅನ್ ಎವರ್ ಗೋಯಿಂಗ್ ಸೈಕಲ್. ರೈಟ್. ಬಟ್ ಅದೊಂದು ಓವರ್ ಹ್ಯಾಂಗ್ ಇಲ್ಲ ಅಂದರೆ, ಆ್ಯಂಡ್ ಇದ್ರೂ the real education, I think Einstein said it beautifully. He said, I never let my college interfere with my education ಅಂತ. ಕಾಲೇಜ್ ಒಳಗಡೆ ಆಗೋದೊಂದು, ಕಾಲೇಜ್ ಆಚೆಗಡೆ ಆಗೋದು ಇನ್ನೊಂದು. ನಾನು MBA ಮಾಡಿದಾಗನು ಐ ಕೀಪ್ ಸೇಯಿಂಗ್ ದಟ್ ಐ ಲರ್ನ್ಟ್ ಅ ಲಾಟ್ ಇನ್ ದ ಸ್ಟ್ರೀಟ್ಸ್ ಆಫ್ ಬಾಂಬೆ ದ್ಯಾನ್ ಇನ್ ಮೈ ಕಾಲೇಜ್. ನಾನು ಪ್ರತಿ ವಾರ ಗುರುವಾರ ನಮ್ದು ರಜಾ ಇರೋದು, ನಾನು ನಾರಿಮನ್ ಪಾಯಿಂಟ್ಗೆ ಹೋಗ್ಬಿಟ್ಟು ಯಾರನ್ನೋ ಹಿಡಿಯೋದು, ಇಂಟರ್ವ್ಯೂ ಮಾಡೋದು, ನಿಮ್ದೇನು ಐಡಿಯಾ, ನೀವು ಹೆಂಗೆ ಬಿಸ್ನೆಸ್ ಬಿಲ್ಡ್ ಮಾಡಿದ್ರಿ. ಐ ಲರ್ನ್ಟ್ ಅ ಲಾಟ್ ಫ್ರಮ್ ದ್ಯಾಟ್, ಆ್ಯಂಡ್ ದಟ್ ಈಸ್ ದ ಟ್ರೂ ಲರ್ನಿಂಗ್. ಸೊ ನೀವು ಯಾವುದೇ ಕಾಲೇಜಲ್ಲಿ ಇರಲಿ, ಇನ್ಫ್ಯಾಕ್ಟ್ ನಾನೊಂದು ಚಾಲೆಂಜ್ ನಡೆಸಿದ್ದೆ ಕರ್ನಾಟಕದಲ್ಲಿ. ನೀವು ಯಾವುದೇ ಕಾಲೇಜಲ್ಲಿ ಇದ್ರು, ತುಮಕೂರಲ್ಲಿ ಮಾಡಿದ್ದೆ, ಆ್ಯಂಡ್ ಸಣ್ಣ ಉದಾಹರಣೆ ಬಟ್ ಇಟ್ಸ್ ವೆರಿ ಪವರ್ಫುಲ್. ಅಲ್ಲಿ ಒಂದು 100 ಜನ ಹುಡುಗರಿಗೆ ಒಂದು 5 ಬಿಸ್ನೆಸಸ್ನ ನೀವು ಇಂಟರ್ವ್ಯೂ ಮಾಡ್ಕೊಂಬನ್ನಿ, ನಿಮ್ಗೆ ಯಾರು ಫೇವ್ರೆಟ್ ಆಂಟ್ರಪ್ರನರ್ ಅಂತ ಹೇಳಿ ಅಂತ ಒಂದು ಚಾಲೆಂಜ್ ನಡೆಸಿದ್ದೆ. 2 ಹುಡುಗರು ಬಂದು, ಇಲ್ಲ ನನಗೆ ಒಂದು ಢಾಬಾ ಇದೆ ತುಮಕೂರು ರೋಡಲ್ಲಿ, ಆ ಢಾಬಾ ಇಸ್ ಮೈ ಫೇವ್ರೆಟ್ ಬಿಸ್ನೆಸ್ ಆ್ಯಂಡ್ ಆಂಟ್ರಪ್ರನರ್ ಅಂತ. ಯಾಕಂದ್ರೆ ಅಫ್ಕೋರ್ಸ್ ಈ ಇಸ್ ಕಮ್ ಫ್ರಮ್ ಪಂಜಾಬ್, ನಮ್ಗಿಂತ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಆ್ಯಂಡ್ ಈ ಹಸ್ ಅಂಡರ್ಸ್ಟುಡ್ ದ ಲೋಕಲ್ ಕಲ್ಚರ್ ಅಲ್ಲ ಅಂತ. ಇನ್ನೊಂದು 2 ವಾರದಲ್ಲಿ ಐ ಆಸ್ಕ್ ದೆಮ್ ಟು ಸೇ, ನೀವು ಈ ಢಾಬಾನ 3 ಗುಣ ನೀವು ಜಾಸ್ತಿ ರೆವೆನ್ಯೂ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ ಅಂತ. ಈ ಹುಡುಗರು ಎಷ್ಟು ಚೆನ್ನಾಗಿ ಯೋಚಿಸಿದ್ರು ಅಂದ್ರೆ, ಟ್ರಾಫಿಕ್ ಪ್ಯಾಟರ್ನ್ಸ್ ಯೋಚಿಸಿ, ಬೋರ್ಡ್ ಎಲ್ಲಿದೆ, ಇವಂದು ಯಾವುದು ವಿಚ್ ಇಸ್ ದ ಮೋಸ್ಟ್ ಟೇಸ್ಟಿ ಡಿಶ್, ಅಂಡ್ ಅದರ ಪ್ರೈಸಿಂಗ್ ಏನು, ಕಾಂಪಿಟೇಷನ್ ಪ್ರೈಸಿಂಗ್ ಏನಂತೆಲ್ಲ ಎಲ್ಲ ಹಾಕ್ಬಿಟ್ಟು ಪ್ಲಾನ್ ಮಾಡಿ, ದೇ ಆಕ್ಚುಲಿ ಪುಟ್ ಅ ಪ್ಲಾನ್ ಟು ಸೇ, ಇವನು 50,000 ಮಾಡ್ತಿದ್ರೆ 1.5 ಲಕ್ಷ ಹೆಂಗೆ ಮಾಡ್ಬೋದು ಅಂತ. ಆ ಹುಡುಗರು ಆಮೇಲೆ ಬಂದು ಹೇಳ್ತಾರೆ ನನಗೆ, ಸರ್ 8,000 ರೂಪಾಯಿ ಕೆಲಸಕ್ಕೆ ಓದಾಡ್ತಿದ್ವಿ ನಾವು, ಇವ್ರು 1.5 ಲಕ್ಷ ಮಾಡ್ಬೋದು, ನಾವೇ ಯಾಕೆ ಮಾಡಬಾರ್ದು ಅಂತ. ಐ ಸೆಡ್ ದಟ್ ಈಸ್ ದ ಥಿಂಕಿಂಗ್, ರೈಟ್? ಇಫ್ ಯು ಕ್ಯಾನ್ ಗೋ ಕ್ರಿಯೇಟ್ 1.5 lakhs of revenue, you will hire 5 people. In fact, it so turned out 2 ವರ್ಷ ಆದ್ಮೇಲೆ I went there and they had actually opened a restaurant. Okay. Right? So ಇದೇನಂದ್ರೆ, the college never taught them. You didn't need a degree. You learned from this. Right. And that opportunity is there everywhere. ನಿಮ್ಗೆ ಹುಡ್ಕೋದೇ ಬೇಕಾಗಿಲ್ಲ. ಇವಾಗ ಇಲ್ಲೇ ನಾವು HSR ಲೇಔಟ್ ಅಲ್ಲೇ ಕೂತ್ಕೊಂಡು ಆಚೆ ಹೋದ್ರೆ ಎಷ್ಟು ಬಿಸ್ನೆಸಸ್ಗಳಿದೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಮುಂದೆ ಬನ್ನಿ ಆಗ್ಬಿಡುತ್ತೆ. ಮುಂದೆ ಪರ್ಫೆಕ್ಟ್ ಆಗಿದೆ. ನಿಮ್ಮ ಪಾಡ್ಕಾಸ್ಟ್ ಹೆಸರಂತೂ ಇಸ್ ಪರ್ಫೆಕ್ಟ್. ಮುಂದೆ ನುಗ್ಗಬೇಕು. ರೈಟ್. ಮತ್ತೆ ಈ ಕಾನ್ವರ್ಸೇಷನ್ ನೀವು ಹೇಳಿದ್ರೆ ಇವೆಲ್ಲ ಸ್ಪಾರ್ಕ್ಗಳು. ಎಕ್ಸಾಕ್ಟ್ಲಿ. ನೀವು ಅದು ವಾಪಸ್ ಹೋಗಿ ನೋಡಿದಾಗ ಅವರು ಹೋಟೆಲ್ ಓಪನ್ ಮಾಡಿದಾರೆ ಅಂದ್ರೆ ಆ ಸೀಡ್ ಬಂದಿದ್ದು ಆ ಡಿಸ್ಕಷನ್. ಎಕ್ಸಾಕ್ಟ್ಲಿ. ಸೊ ಅದೇನಂದ್ರೆ, ಎಷ್ಟೊಂದು ಸತಿ ನಾವು ಬರೀ ಬುಕ್ಕು, ಕ್ಲಾಸು ಅಲ್ಲಿ ಕೂತ್ರೆ ಆ ಸ್ಪಾರ್ಕ್ ಬರಲ್ಲ. ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಅಂದರೆ ಅದು ಎಲೆಮರೆಯಲ್ಲಿ ಕೆಲಸ ಮಾಡ್ತಾ ಇದೆ, ಅದ್ರ ಬಗ್ಗೆ ಹೆಚ್ಚು ಜನರಿಗೆ ತಲುಪಬೇಕು, ಒಂದು ಒಳ್ಳೆ ಕೆಲಸ ಆಗಿರ್ಬೋದು ಅಥವಾ ಒಂದು ಕ್ವೈಟ್ ಇನ್ಸ್ಪೈರಿಂಗ್ ಸ್ಟೋರಿ ಆಗಿರ್ಬೋದು, ಆ ಥರ ಯಾವ್ದಾದ್ರು ಅನಿಸಿದೆಯಾ? ಆ್ಯಕ್ಚುಲಿ ಭಾಳಷ್ಟಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಹುಡುಕ್ತರೂ ಇದೆ. ಆ್ಯಂಡ್ ಒಂಥರ ಒಂದೊಂದ್ಸತಿ ಅನ್ಸುತ್ತೆ ನಮಗೆ, ಈ ಮುಂದೆ ಬನ್ನಿ ಈ ಪಾಡ್ಕಾಸ್ಟ್, ನನ್ನ ಆಸೆ ಏನಂದರೆ, ನೀವು ಇದು ಬರೀ ಬೆಂಗಳೂರು ಉದ್ಯಮಿಗಳಲ್ಲ, ಹಾಸನ, ಧಾರವಾಡ, ಬೆಳಗಾವಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಸ್ಟಾರ್ಟ್ ಮಾಡಿ ಎಷ್ಟು ಉದ್ಯಮಿಗಳು ಇದ್ದಾರೆ ಅಂದರೆ, ಹೂ ಆರ್ ಡೂಯಿಂಗ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್, ಇನ್ನೋವೇಟಿವ್. ರೈಟ್. ಹೇಳ್ತಾ ಹೋದ್ರೆ ನಾವು ಇನ್ನೊಂದು ನೆಕ್ಸ್ಟ್ ಒನ್ ಡೇನೇ ಮಾತಾಡ್ಬೋದು. ಖಂಡಿತ. ರೈಟ್. ಬಟ್ ಅದೇನಂದ್ರೆ, ನಾವು ವಿ ಡೋಂಟ್ ಸೆಲೆಬ್ರೇಟ್ ಆಂಟ್ರಪ್ರನರ್ಸ್. ಸೊ ಇದೇನಾಗುತ್ತೆ, ಇನ್ಫ್ಯಾಕ್ಟ್ ನಾನು ತುಮಕೂರು ಕಾಲೇಜಲ್ಲಿ ಹೋದಾಗ, ನಿಮ್ಗೆ ಯಾರಪ್ಪ ನಿಮ್ಮ ಫೇವ್ರೆಟ್ ಆಂಟ್ರಪ್ರನರ್ ಅಂದರೆ ಹೆಸರುಗಳು ಬಂದಿದ್ದು ಬಿಲ್ ಗೇಟ್ಸು, ಮಾರ್ಕ್ ಝಕರ್ಬರ್ಗ್, ವಿಚ್ ಇಸ್ ಗುಡ್. ಬಟ್ ನೋಬಡಿ ಕುಡ್ ಇವನ್ ನೇಮ್ ಒನ್ ಆಂಟ್ರಪ್ರನರ್ ಇನ್ ತುಮಕೂರು ಹೂ ಇಸ್ ಸಕ್ಸಸ್ಫುಲ್. ಅಂಡ್ ನಾಟ್ ದಟ್ ತುಮಕೂರು ಡಸ್ ನಾಟ್ ಹ್ಯಾವ್ ಸಕ್ಸಸ್ಫುಲ್ ಆಂಟ್ರಪ್ರನರ್. ಸುಮಾರು ಜನ ಇದ್ದಾರೆ, ಬಟ್ ಅವ್ರ ಕಥೆಗಳು ಗೊತ್ತಿಲ್ಲ ಯಾರಿಗೂ. ಖಂಡಿತ.
Nobody is talking about them. ಶುರು ಮಾಡುವಾಗ ಅದೇ ಒಂದು ಮುಖ್ಯವಾದ ಉದ್ದೇಶ. ಎಕ್ಸಾಕ್ಟ್ಲಿ. ಲೋಕಲ್ ಆಂಟರ್ಪ್ರಿನರ್ಸ್ ಸೆಲೆಬ್ರೇಟ್ ಮಾಡ್ಬೇಕು. ನಾವು 10-15 ವರ್ಷ ಗದಗದಲ್ಲಿ ಮಾಡಿದಾಗ ಅವ್ರು ನಮ್ಮ ಇನಾಗ್ರೇಟ್ ಮಾಡಕ್ ಬಂದವರೇ ವಿಜಯ್ ಸಂಕೇಶ್ವರ್ ಅವರು. ಓಕೆ, ಅವ್ರದ್ದು ಏನ್ ಸ್ಟೋರಿ, ಗದಗಲ್ಲಿ ಒಂದು ಲಾರಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ನಿಜ ನಿಜ. ಟುಡೇ VRL ಇಸ್ ಇಂಡಿಯಾಸ್ ಲಾರ್ಜೆಸ್ಟ್ ಫ್ಲೀಟ್ ಓನರ್ ಅಂದ್ರೆ ವಾಟ್ ಅ ಸ್ಟೋರಿ. ಹೌದು. ಸೊ ಅಂಡ್ ಅವ್ರದ್ದು ಸ್ಟೋರಿ ಬಂದಿದೆ, ಮೂವಿ ಆಗು ಬಂದಿದೆ. ಬಟ್ ವಿ ನೀಡ್ ಮೆನಿ ಮೋರ್ ಸ್ಟೋರೀಸ್ ಅಂಡ್ ಮೂವೀಸ್ ಲೈಕ್ ದಟ್. ನಿಜ. ಸೊ ಒಂದು ಕಾಲೇಜ್ ಹುಡುಗಿ ನನ್ನ ಹತ್ರ ಒಂದು ಐಡಿಯಾ ಇದೆ, ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋದು ಒಂದು ಹುಮ್ಮಸ್ಸಿದ್ರೆ ನಿಮ್ಮ ಒಂದು 3 ಲೆಸನ್ಸ್ ಏನು ಸರ್ ಅವ್ರಿಗೆ? ಇದರೊಳಗೆ ಫಸ್ಟ್ ಲೆಸನ್, ಇದು ನನ್ನ ಮೆಸೇಜ್ ಆಲ್ಸೋ, ಅಂಡ್ ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ದಿಸ್. ಬಂಗಾರದ ಮನುಷ್ಯ ಎಲ್ಲ ಮಣ್ಣವ್ರು ಹೇಳ್ತಾರೆ, ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗವು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು. ಅದರೊಳಗೆ 3 ಮೆಸೇಜಸ್ ಇದೆ. ಒಂದು, ನೀವು ಏನೇ ಐಡಿಯಾ ಇಟ್ಕೊಳ್ಳಿ, ನೀವು ಸುಮ್ಮನೆ ಕೂತ್ರೆ ಏನೂ ಆಗಲ್ಲ. ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್, ರೈಟ್? ಸೊ ಮುಂದೆ ಬನ್ನಿ, ಸ್ಟಾರ್ಟ್ ಮಾಡಿ. ನೀವು, ನಾನು ಎಷ್ಟು ಜನ ಮೀಟ್ ಮಾಡ್ತೀನಿ, ಸರ್ ಒಂದು ಇನ್ವೆಸ್ಟರ್ ಸಿಕ್ಕಿದ್ರೆ ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ ಸರ್, ನನಗೆ ಟೆಕ್ನಾಲಜಿ ಬರಲ್ಲ ಸರ್, ಒಂದು ಕೋಫೌಂಡರ್ ಹುಡುಕ್ತಾ ಇದ್ದೀನಿ. 1 ವರ್ಷ 2 ವರ್ಷ ಹುಡುಕ್ತಾನೆ ಇರ್ತಾರೆ. ಸೊ ಫಸ್ಟ್ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್. ಎರಡನೇದಾಗಿ, ತೊಂದರೆಗಳು ಸಿಗೋದು ಸಹಜ. ನಾನು 1 ವಾರ ಟ್ರೈ ಮಾಡಿದೆ ಏನಾಗ್ಲಿಲ್ಲ ಬಿಟ್ಬಿಡ್ತೀನಿ ಅಂದ್ರೆ ಅದಾಗಲ್ಲ. ಅದು ಯು ಹ್ಯಾವ್ ಟು ಪರ್ಸಿಸ್ಟ್. ಆ ಪರ್ಸಿವರೆನ್ಸ್ಗೆ ವಾಟ್ ಡ್ರೈವ್ಸ್ ಯು ಕೆನಾಟ್ ಬಿ ಜಸ್ಟ್ ಮನಿ. ಬಿಕಾಸ್ ನೀವು ಆ ದುಡ್ಡು ಮಾಡ್ಬೇಕಂದ್ರೆ ನಾನು US ಹೋಗಿ ಮಾಡ್ಬಿಟ್ಟು ಬರ್ಬೋದಲ್ಲ, ಇದೇ ಯಾಕೆ ಮಾಡಬೇಕು? ಆ ಮನಸ್ಸಲ್ಲಿ ನಿಮ್ದು ಏನಿದೆ, ವಾಟ್ ಈಸ್ ಯುವರ್ ಪರ್ಪಸ್? ಸೊ 3 ಮೆಸೇಜಸ್ ಆರ್ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್, ಕೈ ಕಟ್ಟು ಕುಳಿತುಕೊಳ್ವಿ. ಸೊ ಆಕ್ಚುಲಿ ಇಟ್ಸ್ ವೆರಿ ಸಿಂಪಲ್. ನಾವು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂತೀವಿ. ಇನ್ನೊಂದು ಅಂದ್ರೆ ಇವತ್ತಿನೊಂದು ಎರ ಹೆಂಗಿದೆ ಅಂತ ಹೇಳಿದ್ರೆ, ಅಪಾರ್ಚುನಿಟೀಸ್ ಆರ್ ಅನ್ಲಿಮಿಟೆಡ್. ದ ಫ್ಲಿಪ್ ಸೈಡ್ ಈಸ್ ಡಿಸ್ಟ್ರಾಕ್ಷನ್ ಅಷ್ಟೇ ಇದೆ. ಅಟೆನ್ಷನ್ ಸ್ಪ್ಯಾನ್ ಹ್ಯಾಸ್ ಕಮ್ ಡೌನ್. ಸೊ ಸೋಷಿಯಲ್ ಮೀಡಿಯಾ ಇಸ್ ಬೂನ್ ಅಂಡ್ ಬೇನ್ ಬೋತ್ ಅಲ್ವಾ? ಸೊ ಇದನ್ನ ಹೇಗೆ ಬಳಸ್ಕೊಳ್ಬೇಕು ಸರ್? ಭಾಳ ಕಷ್ಟದ ಪ್ರಶ್ನೆ ಇತ್ತು. ಬಿಕಾಸ್ ಅದೇನಂದ್ರೆ, ಸೋಷಿಯಲ್ ಮೀಡಿಯಾ ಒಂದು ಚಾಕು ಥರ. I mean, any technology tool, right? You can use it to kill yourself or to use it to carve something beautiful. ಅದು ಯಾವ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಇಸ್ ಆಲ್ವೇಸ್ ಇಂಪಾರ್ಟೆಂಟ್, ರೈಟ್? ಬಿಕಾಸ್ ಅಲ್ಲಿ ಮಾಹಿತಿಗಳು ಟುಡೇ ಎನಿ ಇನ್ಫಾರ್ಮೇಶನ್ ಇಸ್ ಲೈಕ್ ದಿಸ್, ರೈಟ್? ನನ್ನ ಮಗ ಕೇಳ್ತಿದ್ದ, ಬ್ಯಾಟಲ್ ಆಫ್ ಪಾನಿಪಟ್ ಬಗ್ಗೆ ಯಾಕೆ ಓದ್ಬೇಕು ನಾನು? 1867 ಯಾವಾಗ ಆಗಿದ್ದು, ಅದಕ್ಕೆ ಕಟ್ಕೊಂಡು ನಾನೇನು ಮಾಡಲಿ? ಪರ್ಪ್ಲೆಕ್ಸಿಟಿನೋ ಗೂಗಲ್ಲೋ ಜೆಮಿನೋ ಕೇಳಿದ್ರೆ ಒಂದು 2 ಸೆಕೆಂಡಲ್ಲಿ ಹೇಳುತ್ತೆ, ವಿಚ್ ಇಸ್ ಟ್ರೂ. ಸೊ ವಾಟ್ ಇನ್ಫಾರ್ಮೇಶನ್ ನೀಡ್ಸ್ ಟು ಬಿ ರಿಮೆಂಬರ್ಡ್ and what knowledge needs to be got out is the most important part. So ನೀವು ಹೆಂಗೆ ಬಳಸ್ಕೊಂತೀರಾ ಅದನ್ನ is very important, right? And people are building Instagram ಅಲ್ಲಿ, Facebook ಅಲ್ಲಿ, WhatsApp business ಅಲ್ಲಿ crores of business has been built ಮಾಡ್ತಾರೆ. ಹೌದು, ನಿಜ. and ಆಗ್ತಿದೆ ಸೇಲ್ಸ್ ಅಲ್ಲಿ. ಅವ್ರು ಹೆಂಗೆ ಮಾಡ್ತಾರೆ, ನಾನು ಹೆಂಗೆ ಅದನ್ನ ಅಳಿಸ್ಕೊಳ್ಳಿ ಅಂದ್ಕೊಂಡು ನೋಡೋದು, ಅಥವಾ ಬರೀ ನಾವು ಅವ್ರ ರೀಲ್ಗಳೇ ನೋಡ್ಕೊಂಡು ಕೂತಿರ್ತೀವಿ ಅಂದ್ರೆ ಅವ್ರು ದುಡ್ಡು ಮಾಡ್ತಾರೆ, ನಾವು ಮಾಡಲ್ಲ. ಬೇಜಾರಾಗ್ಬಿಡುತ್ತೆ. ತುಂಬಾ 2 ಅವರ್ ರೀಲ್ಸ್ ನೋಡ್ತಾ ಕೂತಿರ್ತಾರಲ್ಲ, ಎಂತ ಪ್ರೊಡಕ್ಟಿವಿಟಿ ಕಿಲ್ಲರ್ ಅಪ್ಪ ಇದು. ಬಟ್ ಆ 2 ಅವರ್ ರೀಲ್ಸ್ ನೋಡಿ 3ನೇ ಅವರಿಂದ ನಾನು ಹೆಂಗಂತ ರೀಲ್ ಮಾಡಬಹುದು ಅಂತ ಯೋಚಿಸ್ತಾರೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಜಸ್ಟ್ ವಾಚಿಂಗ್ ರೀಲ್ಸ್. ಸೇಮ್ ಟೈಮ್ ವೆರಿ ಅಡಿಕ್ಟಿವ್ ಇದೆ, ಮೇಡ್ ಫಾರ್ ಅಡಿಕ್ಷನ್. ಭಗವದ್ಗೀತೆಯಲ್ಲಿ ಅರ್ಜುನನೇ ಹೇಳಿದಾಗ, ಮನಸ್ಸೊಂದು ಕೋತಿ ತರ, ಅದನ್ನ ಹತದಲ್ಲಿ ಹಿಡ್ಕೊಂಡು ಅದನ್ನ ಹೌ ಡು ಐ ಯೂಸ್ ದ್ಯಾಟ್ ಟು ಮೈ ಅಡ್ವಾಂಟೇಜ್. ನಮ್ದೆಲ್ಲ ದಿನದ ಚಾಲೆಂಜ್ ತಾನೆ. ಬೆಳಗ್ಗೆ ಹೌ ಡು ಯು ಮೋಟಿವೇಟ್ ಯುವರ್ ಸೆಲ್ಫ್ ಟು ಗೋ ಔಟ್ ಅಂಡ್ ವರ್ಕ್? ಇಟ್ಸ್ ವೆರಿ ಈಸಿ. ಇವತ್ತು ಯಾಕಪ್ಪ ಕೆಲ್ಸಕ್ಕೆ ಹೋಗ್ಬೇಕು, ಮನೇಲಿ ಆರಾಮಾಗಿ ಟಿವಿ ನೋಡ್ಕೊಂಡು ಕೂತ್ಕೊಂಡಿಡೋಣ ಅಂತ ಅನ್ಸುತ್ತೆ ಎಷ್ಟೊಂದು ಸತಿ. ಬಟ್ ಯು ಹ್ಯಾವ್ ಟು ಟ್ರೈನ್ ಯುವರ್ ಮೈಂಡ್. And that's where I also think that anchoring, that larger philosophical, spiritual anchoring is very important. So, ನಿಮ್ಮ ಪ್ರಕಾರ ದುಡ್ಡು ಅಂದ್ರೆ ಏನು ಸರ್? ದುಡ್ಡು ಒಂದು ಯುಟಿಲಿಟಿ ಬೇಕು. ಆಫ್ಟರ್ ವೈಲ್ ಒಂದು ಲಿಮಿಟ್ ರೀಚ್ ಆದಮೇಲೆ ಅದು ಯುಟಿಲಿಟಿ ಕಡಿಮೆ ಆಗುತ್ತೆ. ಸೊ ಒಂದು ಲೆವೆಲಲ್ಲಿ ಇರಬೇಕು, ಬಟ್ ಅದನ್ನೇ ಮೇನ್ ಆಗಿಬಿಟ್ರೆ ಕಷ್ಟ.
ಅಂದ್ರೆ ನೀವು ಕೇಳ್ಬೇಕಾದ್ರೆ ಶಿವರಾಮ್ ಕಾರಂತರದ್ದು ಒಂದು ಮಾತು ನೆನಪು ಬರುತ್ತೆ, ಉಪ್ಪು ಇದ್ದಂಗೆ ರುಚಿಗೆ ಬೇಕು, ಜಾಸ್ತಿ ತಿಂದ್ರೆ ದಾಹ. ಅದು ಎಕ್ಸಾಕ್ಟ್ಲಿ. ಸೊ ಅದು ಏನಂದ್ರೆ ಒಬ್ಬೊಬ್ರದ್ದು ರುಚಿ ಒಂದೊಂದು ಲೆವೆಲ್ಸ್ ಅಲ್ಲಿ ಇರುತ್ತೆ. ನಿಮ್ಮ ರುಚಿ ಯಾವ ಲೆವೆಲ್ ಅಲ್ಲಿ ಇರಬೇಕು ಅದು ಯು ಹ್ಯಾವ್ ಟು ಡಿಸೈಡ್ ಫಾರ್ ಯುವರ್ ಸೆಲ್ಫ್. ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಹೌ ಇಂಪಾರ್ಟೆಂಟ್ ಇಟ್ ಈಸ್? ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಆ ಮನಃಶಾಂತಿ ಮನೆಯಿಂದಾನೇ ಸ್ಟಾರ್ಟ್ ಆಗಬೇಕು. ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ನೀವು ಏನೇ ಆಚೆ ಕಡೆ ಮಾಡಲಿ, ಮನೆಗೆ ಬಂದು ಅದೊಂದು ಶಾಂತಿ ಇಲ್ಲ ಅಂದರೆ, ಅದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ, ಫೈನಲಿ ವಂಡರ್ ನಾನು ಮಾಡಿ ಇವೆಲ್ಲ ಏನು ಪ್ರಯೋಜನ ಅಂತ. ಆ್ಯಂಡ್ ಫಾರ್ಚುನೇಟ್ಲಿ ಫಾರ್ ಮೀ been blessed to have a very supportive family. In fact, fortunately my wife also comes from an entrepreneurial background. Namma Mava Mysore, he is a very successful industrialist. Okay. 45 ವರ್ಷದಿಂದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ನಡೆಸ್ಕೊಂಡ್ಬಂದು, ಸೊ ನನ್ನ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಶಿ ಈಸ್ ನಾಟ್ ಹ್ಯಾರಸ್ಡ್ ಆ್ಯಂಡ್ ಇದು ನಾಟ್ ಒಂಥರ ಭಯ. ಇನ್ಫ್ಯಾಕ್ಟ್ ನಾವು ಮದುವೆ ಆಗಿದ್ದು ಸ್ಟ್ಯಾಂಡರ್ಡ್ ಅರೇಂಜ್ ಮ್ಯಾರೇಜ್. ಐ ರಿಮೆಂಬರ್ 2002 ನಾನು ಹೇಳ್ತಿದ್ದಂಗೆ ಝೀರೋ ರೆವೆನ್ಯೂ, ಏನೂ ಸಂಬಳನೂ ಇರ್ತಿರ್ಲಿಲ್ಲ. ಐ ರಿಮೆಂಬರ್ ದ ಫಸ್ಟ್ ಮಂತ್ ಆಸ್ಕಿಂಗ್ ಹರ್, ನಿಮ್ಮ ಸಂಬಳ ಎಷ್ಟಮ್ಮ, ಎಷ್ಟು ಬರ್ಬೋದು ಅಂತ. 12,000 ರೂಪಾಯಿ. ಅಷ್ಟೇ ಪರವಾಗಿಲ್ಲ, ನಮ್ಮಿಬ್ರು ಕೂಡಿ 12,000 ರೂಪಾಯಿ ಇದೆಲ್ಲ ಮ್ಯಾನೇಜ್ ಮಾಡ್ಬೋದು ಅಂತ. ಹೌದಾ, ಹಿಂಗೆ ಅಂತ. ನಂದು ಝೀರೋ, ನಿಮ್ದು 12. ಸೊ ಒಟ್ಟಿಗೆ 12,000 ರೂಪಾಯಿ ಇದೆ, ಹೇಗಾರ ಅಡ್ಜಸ್ಟ್ ಮಾಡ್ಬೋದು ಜೀವನ ಅಂತ. ಸೊ ಅಲ್ಲಿಂದ ದಟ್ ಸಪೋರ್ಟ್ ಟು ಅನ್ ಆಂಟ್ರಪ್ರನರ್. ಆ್ಯಂಡ್ ನಮ್ಮ ತಂದೆ ತಾಯಿಯು, ನೀನು ಏನಾರ ಮಾಡಪ್ಪ, ನೀನು ಖುಷಿಯಾಗಿರು ಅಷ್ಟೇ, ಆ್ಯಂಡ್ ಮೇಕ್ ಶ್ಯೂರ್ ದಟ್ ಯುವರ್ ಫ್ಯಾಮಿಲಿ ಈಸ್ ಕಂಫರ್ಟಬಲ್ ಅಂತ. ಪರ್ಫೆಕ್ಟ್. ಸೊ ವಾಟ್ಸ್ ಯುವರ್ ಐಡಿಯಾ ಆಫ್ ರಿಸ್ಕ್ಸ್? ಸಿ, ಎಷ್ಟೊಂದು ಸತಿ, ಆ್ಯಂಡ್ ದಟ್ ಸಮಥಿಂಗ್ ದಟ್ ಐ ಆಮ್ ಲರ್ನಿಂಗ್ ಆಸ್ ವೆಲ್, ಒಂಥರ ಆಂಟ್ರಪ್ರನರ್ಗಳು ರಿಸ್ಕ್ ಜಾಸ್ತಿ ತಗೊತಾರೆ ಅಂತ. ಒಂದು ರಿಸ್ಕ್ ತಗೊಂಡ್ರೆ ಆಂಟ್ರಪ್ರನರ್ ಆಗೋದಂತ. ಐ ಹ್ಯಾವ್ ಸ್ಟಾರ್ಟಿಂಗ್ ಟು ಬಿಲೀವ್ ದಟ್ ರಿಸ್ಕ್ಗಳು ಇದ್ದೇ ಇದೆ ಎಲ್ಲ ಕಡೆ. A successful entrepreneur is somebody who manages risks rather than just takes risks. Right. And our difference is very important. ಹೇಗೆ ಮ್ಯಾನೇಜ್ ಮಾಡಬೇಕು ಗೊತ್ತಿರಬೇಕು ಸರ್. ಹೆಂಗೆ ಮ್ಯಾನೇಜ್ ಮಾಡಬೇಕು, ಅದನ್ನ ಹೆಂಗೆ ಮಿಟಿಗೇಟ್, ಕಡಿಮೆ ಮಾಡಬೇಕು. ರಿಸ್ಕ್ ಅವಾಯ್ಡೆನ್ಸ್ಗಿಂತ ರಿಸ್ಕ್ ಮಿಟಿಗೇಷನ್, ಅದನ್ನ ಹೆಂಗೆ ಕಡಿಮೆ ಮಾಡಿಕೊಂಡು ಐ ಕ್ಯಾನ್ ಇನ್ಕ್ರೀಸ್ ಮೈ ಸಕ್ಸಸ್ is a very important skill. Right. And not very many entrepreneurs know that. Perfect. ಓಕೆ, ಎಷ್ಟು ಟೈಮ್ ಸಿಗುತ್ತೋ ಗೊತ್ತಿಲ್ಲ ನಿಮಗೆ, ಬಟ್ ನಿಮ್ಮ ಫೇವ್ರೇಟ್ ಮೂವಿ ಸ್ಟಾರ್ ಯಾರು ಸರ್? ಟಿ ವಿ ನೋಡೋದು ಸ್ವಲ್ಪ ಕಡಿಮೆನೆ, ಬಟ್ ಯಾವಾಗಾರ ಒಂದು ಸ್ವಲ್ಪ ಸುಸ್ತಿಗಿಸ್ತಾಗಿ ಒಂದು ಎನರ್ಜಿ ಬೇಕಂದರೆ ಎನಿ ಟೈಮ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮೂವಿಗಳು, ಯಾವುದೇ ಮೂವಿ ಹಾಕಿ ಒಂದು ಅರ್ಧ ಗಂಟೆ ನೋಡಿದ್ರೆ ಒಂದು ರಿಫ್ರೆಶ್ ಆಗುತ್ತೆ. ಮೋಸ್ಟ್ ವಾಚ್ಡ್ ಮೂವಿ ಯಾವ್ದು ಸರ್ ಅಣ್ಣವ್ರದ್ದು? ಅಯ್ಯೋ, ಅದನ್ನ ಭಾಳ ಇದೆ. ಅಂದರೆ ಇನ್ ದ ಸೆನ್ಸ್, ನಮ್ಮ ಗಂಧದ ಗುಡಿ ಅಥವಾ ಬಂಗಾರದ ಮನುಷ್ಯ, ಅದು ನೀವು ಫ್ಲಿಪ್ ಮಾಡ್ತೀರಾ ಬರ್ತಾ ಇರತ್ತೆ. ಅಫ್ಕೋರ್ಸ್ ಆನ್ ದ ಅದರ್ ಸೈಡ್ ಹಿಂದಿ ಮೂವೀಸಲ್ಲಿ ಬಿಗ್ ಅಮಿತಾಬ್ ಬಚ್ಚನ್ ಫ್ಯಾನ್. ಸೊ ಅಲ್ಲೂ ಅಷ್ಟೇ. ಶೋಲೆ ಅಂತೂ ಒಂದು 100 ಸತಿ ಮೇಲೆ ನೋಡಾಗಿದೆ. ಅದರ್ವೈಸ್ ಮಕ್ಕಳ ಜೊತೆ ಕಾರ್ಟೂನ್ಗಳು, ಕುಂಗ್ಫು ಪಾಂಡಾ. ಇನ್ಫ್ಯಾಕ್ಟ್ ಐ ವುಡ್ ರಾದರ್ ಥಿಂಕ್ ದಟ್ ನಮ್ಮ ಲಿಸನರ್ಸ್ ಯಾರೋ ಕುಂಗ್ಫು ಪಾಂಡಾ ಫಸ್ಟ್ ಬಂದಿತ್ತಲ್ಲ, ಅದು ನೋಡಿಲ್ದರೆ ಇವತ್ತೇ ನೋಡಿ. ಐ ಥಿಂಕ್ ಅದರಂಥ ಆಂಟ್ರಪ್ರನರಲ್ ಮೂವಿ ವಿಚ್ ಟೀಚ್ ಯು ಆಂಟ್ರಪ್ರನರಲ್ ಪ್ರಿನ್ಸಿಪಲ್ಸ್. ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ದಟ್ ಮೂವಿ. ಫೇವ್ರೆಟ್ ಬುಕ್? ಸಾಕಷ್ಟು ಬುಕ್ಸ್ ಬಗ್ಗೆ ಹೇಳಿದ್ರಿ ನೀವು ಆಲ್ರೆಡಿ. ನಿಮ್ಮ ಫೇವ್ರೆಟ್ ಬುಕ್ಸ್ ಒಂದು? ನನಗೆ ಅಫ್ಕೋರ್ಸ್ ದ ಲಾಸ್ಟ್ 5-6 years ಡಿಫ್ರೆಂಟ್ ವರ್ಷನ್ಸ್ ಆಫ್ ಭಗವದ್ಗೀತಾ ಓದ್ತಿದ್ದೀನಿ. ಅಂಡ್ ರಿಟನ್ ಬೈ ಡಿಫ್ರೆಂಟ್ ಪೀಪಲ್. ಅಂಡ್ ಪ್ರತಿಯೊಂದು ಬುಕ್ ಓದಿದಾಗೂ ಯು ಗೆಟ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆನ್ ಲೈಫ್. ಅದೊಂದಿದೆ. ಅದರ್ವೈಸ್ ಸೆವೆರಲ್ ಆಫ್ ದ ಬುಕ್ಸ್ ರಿಟರ್ನ್ ಆನ್ ಬಿಲ್ಡಿಂಗ್ ಗ್ರೇಟ್ ಬಿಸ್ನೆಸಸ್, ಗುಡ್ ಟು ಗ್ರೇಟೇ ಆಗಲಿ, ಹೌ ಡು ಯು ಬಿಲ್ಡ್ ಕಲ್ಚರ್, ಹೌ ಡು ಯು ಬಿಲ್ಡ್ ಗ್ರೇಟ್ ಆರ್ಗನೈಸೇಷನ್ಸ್. ಐ ಕ್ಯಾನ್ ಪಿನ್ ಪಾಯಿಂಟ್ ಒನ್ ಪರ್ಟಿಕ್ಯುಲರ್ book, but the beauty is now that you don't need to read the full book also. ಆ ಸಾರಾಂಶವೇ ಸಿಗತ್ತೆ. ಬಹಳಷ್ಟು ಪಾಡ್ಕಾಸ್ಟ್ ಲೈಕ್ ದಿಸ್ ಆರ್ ಆಪ್ಗಳಿದೆ. ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಸ್ ದ ಲೆಸನ್ಸ್ ಯು ಲರ್ನ್. ರೀಸೆಂಟ್ ಆಗಿ ನಮ್ಮ ಬಾನು ಮುಷ್ತಾಕ್ ಅವರ
ಕನ್ನಡದ ಒಂದೊಂದು ಬುಕ್ ಕೊಂಡ್ಕೊಂಡಿದ್ದೀನಿ. ರೈಟ್. ಅದು ಹೆಂಗಾರ ಮಾಡಿ ಇನ್ನೊಂದು 2 ತಿಂಗಳಲ್ಲಿ ಮುಗಿಸ್ಬೇಕಂತ ಒಂದು ಆಸೆ ಇದೆ. ರೈಟ್ ಸರ್. ಹಾಗೆ ನೀವು ಯಾವ್ದಾದ್ರು ಒಂದು ಕನ್ನಡ ಫ್ರೇಸ್ ತುಂಬಾ ರೆಗ್ಯುಲರ್ ಆಗಿ ಬಳಸುವಂಥದ್ದು? ಅದಾ, ಸಮಟೈಮ್ಸ್ ನಾನು ಕನ್ನಡ ಯೋತ್ಸವಾಗ ನಾನು ಜಾಸ್ತಿ ಕನ್ನಡ ಹಾಡುಗಳನ್ನೇ ಮನ್ಸಿಗೆ ಬರುತ್ತೆ. ನಾನು ಹೇಳಿದ್ದು ಜಗವೇ ಒಂದು ರಣರಂಗ ಆಗಲಿ, ಅಥವಾ ನಮ್ಮ ಅಣ್ಣ ಅವ್ರದ್ದು ಯಾರೇ ಕೂಗಾಡಲಿ ಓರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಐ ಥಿಂಕ್ ನನಗೆ ಫ್ರೇಸ್ಗಳಿಗಿಂತ ಈ ಕನ್ನಡ ಹಾಡುಗಳು ಮನ್ಸಿಗೆ ಬರ್ತಾ ಇರುತ್ತೆ. ಅಂಡ್ ದೇರ್ ಇಸ್ ಅ ಲಾಟ್ ಆಫ್ ಲೆಸನ್ಸ್ ಇನ್ ದಟ್. In fact, the other song I like is, which again is a very entrepreneurial lesson, is ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. somehow ಆ ಗೊಂಬೆ ತರ ನಾವು ಯಾವಾಗ್ಲೂ ಬೌನ್ಸ್ ಬ್ಯಾಕ್ ಆಗ್ತಾನೆ ಇರಬೇಕು. ಬೀಳೋದು ಸಹಜ, ಹೇಳೋದ್ರಲ್ಲಿದೆ. ಸೊ ಐ ಥಿಂಕ್ ದೀಸ್ ಆರ್ ದ ಸಾಂಗ್ಸ್ ದಟ್ ಕೀಪ್ಸ್ ಇನ್ಸ್ಪೈರಿಂಗ್ ಮೀ. ಹಾಡುಗಳು ಚೇರ್ ಅಪ್ ಕೂಡ ಮಾಡುತ್ತೆ. ನೋ, ಅಂಡ್ ದೇರ್ ಇಸ್ ಅ ವೆರಿ ಡೀಪರ್ ಮೆಸೇಜ್. ನೀವು 1-2 ಸತಿ ಕೇಳಿದ್ರೆ ಯು ಫೀಲ್ ಇನ್ ಅ ವೆರಿ ಡಿಫರೆಂಟ್. ಜನ್ಜಿ ಬಗ್ಗೆ ನಿಮ್ ಟೇಕ್ ಸರ್? ಬಹಳ ಕಷ್ಟ ಅದು ಜನ್ಜಿ. ನನ್ನ ಮಗ 16 ವರ್ಷ, ಮಗಳು 8. ನನ್ನ ಮಗ ಹೇಳ್ತಾನೆ ಇವ್ರ ಜನರೇಷನ್ ನಂಗೆ ಅರ್ಥನೇ ಆಗಲ್ಲ ಅಂತ. 16 ವರ್ಷ 8, ದೇ ಆರ್ ಸೋ ಡಿಫ್ರೆಂಟ್, ರೈಟ್? ಸೊ ಅಂಡ್ ಆಲ್ಮೋಸ್ಟ್ ಎವ್ರಿ ಕಾನ್ವರ್ಸೇಷನ್, ಬಿಡಪ್ಪ ನಾನು ನಮ್ಮ ಥಾಟ್ಸ್ ಎಲ್ಲ ನಿಮ್ಗೆ ಅರ್ಥ ಆಗಲ್ಲ ಅಂದರೆ ಅಷ್ಟೇ, ಅದು ಅಲ್ಲಿ ಅರ್ಥ ಆಗೋದೇ ಇಲ್ಲ ಅದು. ಬಟ್ ಐ ಥಿಂಕ್ ಐ ಲವ್ ದ ಎನರ್ಜಿ, ಐ ಲವ್ ದ ಪಾಸಿಬಿಲಿಟೀಸ್. ಒಂಥರ ಹೆಂಗಂದ್ರೆ ನಾವು ಒಂದು ಕುದುರೆಗೆ ಒಂದು ಹಾಕಿದಾಗ ಒಂದು ದಾರಿ ಇತ್ತು. ಟುಡೇ ದ ವರ್ಲ್ಡ್ ಇಸ್ ಓಪನ್ಡ್ ಅಪ್, ಅಂಡ್ Gen Z thinking is all about possibilities, opportunities. They are a lot more sorted, and I find them to be a lot more oriented towards purpose and social causes. Right. Nammalli there was one particular scarcity that somehow kelsa madu manege sahaya madanta. That world has changed now. Right. And where the opportunities open up and possibilities also open up. I'm very hopeful of the world, because ಎಷ್ಟು ಎನರ್ಜಿ, ಎಷ್ಟು ಎಂಥೂಸಿಯಾಸಮ್, and ಎಷ್ಟು ಒಂಥರ non-restrictive thinking. I think that is important. ಓಕೆ, ಕೊನೆಯದಾಗಿ ನಮ್ಮ ಸಿಟಿ ನೋಡಿದಾಗ ಅಥವಾ ನಮ್ಮ ದೇಶ ನೋಡಿದಾಗ ವಾಟ್ ಗಿವ್ಸ್ ಯು ಹೋಪ್ ಆ್ಯಂಡ್ ವಾಟ್ ಗಿವ್ಸ್ ಯು ಡಿಸ್ಪೈರ್ ಸರ್? ಬೋತ್ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅನ್ಸುತ್ತದು. ಒಂದು, ಐ ಥಿಂಕ್ ಜಗತ್ತಲ್ಲೇ ಇಫ್ ದೆರ್ ಇಸ್ ಒನ್ ಕಂಟ್ರಿ ವೇ ವಿ ಥಿಂಕ್ ದೆರ್ ಇಸ್ ಲಾಟ್ಸ್ ಹ್ಯಾಪನಿಂಗ್, ಅದು ನ್ಯಾಚುರಲಿ ಇಂಡಿಯಾನೇ ಆಗಿದೆ. ಲಾಸ್ಟ್ 10-15 years ಅಲ್ಲಿ ಎಸ್ಪೆಷಲಿ ವಿವ್ ಸೀನ್ ಅ ಹ್ಯೂಜ್ ಅಮೌಂಟ್ ಆಫ್ ಪ್ರೋಗ್ರೆಸ್. ಬಟ್ ನಮ್ಮ ಈ ವಿಕಸಿತ ಭಾರತ ಒಂದು ಡ್ರೀಮ್ ನೋಡಕ್ ಹೋದ್ರೆ 2047 ಅಲ್ಲಿ ಆಗತ್ತೆ ಅನ್ಸುತ್ತೆ. ಬಟ್ ಸಮಟೈಮ್ಸ್ ಯು ಫೀಲ್ ದಟ್ ದ ಪೇಸ್ ಆಫ್ ಚೇಂಜ್ at the societal level, at the government level, should be a lot more. And there the hope is the youth, right? Because as I said, nanu Musurili academy hodag, when I see all the young people coming from across the country with hopes and dreams in their heart, you feel very, very hopeful that life, the country is in safe hands anta. Or navodyamigalu, when I meet youngsters who come with ideas and lot of optimism. Right. I think aurge how do we support them and strengthen them, I think is the key. Perfect. ಮುಂದೆ ಬನ್ನಿ ಬಗ್ಗೆ ನಿಮ್ಮ ಅನಿಸಿಕೆ? I think ಒಂದು, you couldn't have chosen a better ನೇಮ್ ಫಾರ್ ದ ಪಾಡ್ಕಾಸ್ಟ್. ಮುಂದೆ ಬರಬೇಕು, ಮುಂದೆ ನುಗ್ಗು ಬರ್ಬೇಕು. ಇನ್ಫ್ಯಾಕ್ಟ್ ಮುಂದೆ ನುಗ್ಗಿ ಬನ್ನಿ ಅಂತಾನೂ ಹಾಕ್ಬೇಕಾಗುತ್ತೆ. ಬಿಕಾಸ್ ಅದು ನುಗ್ಗೋದು ಇಂಪಾರ್ಟೆಂಟ್, ಅದೊಂದು. ಆ್ಯಂಡ್ ಎರಡನೇದಾಗಿ ಐ ಥಿಂಕ್ ಈ ಪಾಡ್ಕಾಸ್ಟ್ಗಳು ಮಾಡೋದ್ರಿಂದ ದೇರ್ ಆರ್ ಸೋ ಮೆನಿ ಲೈಫ್ ಲೆಸನ್ಸ್ ದಟ್ ಒನ್ ಕ್ಯಾನ್ ಲರ್ನ್. ನಿಜ. ಆ್ಯಂಡ್ ನೀವು ಮಾತಾಡ್ತಿದ್ದಂಗೆ ನನಗೆ ಮೆನಿ ಥಾಟ್ಸ್ ಹ್ಯಾವ್ ಗಾಟ್ ಟ್ರಿಗರ್ಡ್, ಬಿಕಾಸ್ ಡಿಸ್ಕಷನ್ಸ್ ಅಲ್ಲಿ, ಕಾನ್ವರ್ಸೇಷನ್ಸ್ ಅಲ್ಲಿ ಯು ರಿಫ್ಲೆಕ್ಟ್ ಅ ಲಾಟ್, right? So I'm sure it's been super useful for me. Right. I hope it is useful. I also think that ನೀವೊಂದು 30-40 ಪಾಡ್ಕಾಸ್ಟ್ಗಳು ಮಾಡಿದಾಗ ಐ ಆಮ್ ಶ್ಯೂರ್ ನಿಮ್ಮ ಒಂದು ಜರ್ನಿಲೇ ಯು ಶುಡ್ ಇವಾಲ್ವ್ ಸಮ್ ಕರಿಕ್ಯುಲಮ್. ಮೈ ಡ್ರೀಮ್ ಇಸ್ ದಟ್ ಮೇ ಬಿ ಇನ್ 1-2 ವರ್ಷದಲ್ಲಿ ಈ ಮುಂದೆ ಬನ್ನಿ ಪಾಡ್ಕಾಸ್ಟ್ ಮಸ್ಟ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಕರಿಕ್ಯುಲಮ್ ಲರ್ನಿಂಗ್. ಐ ವುಡಂಟ್ ಸೇ ಕರಿಕ್ಯುಲಮ್, ಬಟ್ ಒಂದು ಲರ್ನಿಂಗ್ ಪ್ರಾಸೆಸ್
ಫಾರ್ ಎನಿ ಆಂಟ್ರಪ್ರನರ್. ರೈಟ್. ಆ್ಯಂಡ್ ವಾಟ್ ಆರ್ ದ ಕೀ ಲೆಸನ್ಸ್? ಐ ಥಿಂಕ್ ದಿಸ್ ವಿಲ್ ಬಿ ಅ ಹ್ಯೂಜ್ ಯೂಸ್. ಆ್ಯಂಡ್ ನೀವು ಕನ್ನಡದಲ್ಲಿ ಮಾಡ್ತಿರೋದಂತೂ ದಿಸ್ ಇಸ್ ಫ್ರಾಂಕ್ಲಿ ಮೈ ಫಸ್ಟ್ ಕನ್ನಡ ಪಾಡ್ಕಾಸ್ಟ್. ರೈಟ್. ಆ್ಯಂಡ್ ಸ್ವಲ್ಪ ಭಯ ಪಟ್ಕೊಂಡೇ ಬಂದೆ, ಏನಪ್ಪ ಕನ್ನಡದಲ್ಲಿ ಹೆಂಗಾರ ಅಡ್ಜಸ್ಟ್ ಮಾಡ್ಬೋದಾ ಅಂತ. ಬಟ್ ಯು ಡಿಡ್ ಎ ಫ್ಯಾಂಟಾಸ್ಟಿಕ್. ಆಯಿತು. ಇನ್ಫ್ಯಾಕ್ಟ್ ನನ್ನ ನೀವು ಹೇಳ್ತಿದ್ದಂಗೆ ಇಟ್ ಟ್ರಿಗರ್ಡ್ ಮೈ ಫೇವ್ರೆಟ್ ಫ್ರೇಸ್ ಇನ್ ಕನ್ನಡ ಯಾವ್ದಂತ್ರ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಸ್ ಆಲ್ವೇಸ್ ಬೀನ್ ಮೈ ಫೇವ್ರೆಟ್ ಫ್ರೇಸ್. ಆ್ಯಂಡ್ ಹೆಂಗೋ ಅಡ್ಜಸ್ಟ್ ಮಾಡಿದ್ವಿ. ಚೆನ್ನಾಗಿ ಬಂತು ಸರ್. ಸಖತ್ ಯೂಸ್ಫುಲ್ ಆಗಿ ಬಂತು. ತುಂಬಾ ನನ್ನ ಪ್ರಕಾರ ನೋಡ್ತಿರೋರಿಗೆ ಇದರಿಂದ ಸಾಕಷ್ಟು ಯೂಸ್ಫುಲ್ ಲೆಸನ್ ಸಿಗುತ್ತೆ ಅಂತ ಅನ್ಕೋತೀನಿ ನಾನು. ಇಟ್ಸ್ ಎ ಪ್ಲೆಜರ್ ಸರ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬಂದ್ರಿ ಆಲ್ಮೋಸ್ಟ್ ಒಂದು ಕಾಲ್ ಗಂಟೆ ಮೇಲೆ ಆಯ್ತು. ಬ್ಯೂಟಿಫುಲ್, ಸಖತ್ ಚೆನ್ನಾಗಿ ಬಂತು. ಥ್ಯಾಂಕ್ ಯು. ಅಂಡ್ ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಕಾನ್ವರ್ಸೇಷನ್ ವಿತ್ ಬೋತ್ ಆಫ್ ಯು. ತುಂಬಾ ಚೆನ್ನಾಗಾಯ್ತು, ಒಂಥರ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್.